ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಲಿ ಜೂನ್ 3rd ವೀಕ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವೀಡಿಯೋನ ನಾನು ನಿನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಕೆಲವೊಂದು ಹೆಲ್ತ್ ಇಶ್ಯೂಸ್ ಕಾರಣವಾಗಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇವತ್ತು ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಆದರೂ ಕೂಡ ಅಪ್ಲೋಡ್ ಮಾಡಬೇಕು, ಯಾಕಂದರೆ ರೂಟೀನಲ್ಲಿ ಚೇಂಜಸ್ ಆಗಬಾರ್ದು. ಸೊ ಅದಕ್ಕಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋ ಸ್ಲೋ ಅನ್ನಿಸ್ಬೋದು, ಬಟ್ ಇನ್ಫಾರ್ಮೇಷನ್ಗೆ ಏನೂ ಕೊರತೆ ಇರೋಲ್ಲ. ಅದೇ ರೀತಿ ನಿಮಗೆ ಇಂಪಾರ್ಟೆಂಟಾಗಿ ಹೇಳ್ಬೇಕಂದ್ರೆ, ಸೊ ಜೂನ್ 1st ವೀಕ್ ಮತ್ತು 2nd ವೀಕ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವೀಡಿಯೋನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಅದೇ ರೀತಿ ಮುಂದೆ ಬರುವಂಥ PSI ಮತ್ತು PC ಗಳಿಗೆ ಸೊ ಕಳೆದ 5 ತಿಂಗಳು ಅಂದರೆ ಜನವರಿಯಿಂದ ಮೇವರೆಗಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಪ್ರೈಸಸ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ದಯವಿಟ್ಟು ವಾಚ್ ಮಾಡಿ. ಓಕೆ, ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ಜೂನ್ 3rd ವೀಕ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಮೊದಲೇದಾಗಿ, ಇತ್ತೀಚೆಗೆ ನಿಧನರಾದ ಸಂಚಾರಿ ವಿಜಯ್ ಅವರು ಯಾವ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಓಕೆ, ಇತ್ತೀಚೆಗೆ ಸಂಚಾರಿ ವಿಜಯ್ ಅವರು ನಿಧನರಾದರು, ನಿಮಗೆಲ್ಲ ಗೊತ್ತಿದೆ. ಸೊ ಒಬ್ಬ ಅದ್ಭುತ ನಟ ಅಂತಲೇ ಹೇಳ್ಬೋದು. ಸೊ ಇವರ ಚಿತ್ರಗಳನ್ನು ನಾನು ಮೊದಲಿಂದನೂ ಕೂಡ ನೋಡ್ತಾ ಇದ್ದೀನಿ. ಓಕೆ, ಎಷ್ಟೋ ಜನ ಇವರು ಸತ್ತ ಮೇಲೆ ಇವರು ಈ ರೀತಿ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಅವರು ತೀರ್ಕೊಂಡ ಮೇಲೆ ನೋಡಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ಇವ್ರ ಚಿತ್ರಗಳನ್ನು ನೋಡಲಿಲ್ಲ. ಇವ್ರಿಗೆ ಎಷ್ಟೋ ಜನ ಸಪೋರ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಇವರು ಸೊ ಯಾವ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ರು ಅಂದರೆ ನಾನು ಅವನಲ್ಲ ಅವಳು. ಸೊ ಇದು ಎಂಥ ಒಂದು ಅದ್ಭುತ ಚಿತ್ರ ಅಂದರೆ, ಸೊ ಇವರು ಅಭಿನಯವನ್ನು ನೀವು ನೋಡಿದರೆ ಸೊ ಇಂಥ ನಟನನ್ನು ನಾವು ಕಳ್ಕೊಂಡಿವಿ ಅಂತ ನೀವು ಕೂಡ ವ್ಯಥೆ ಪಡ್ತೀರ. ಸೊ ನಾನು ಅವನಲ್ಲ ಅವಳು ಈ ಚಿತ್ರದಲ್ಲಿ ಇವರು ತೃತೀಯ ಲಿಂಗಿ ಪಾತ್ರವನ್ನು ಮಾಡಿದ್ದಾರೆ. ಅಂದರೆ ತೃತೀಯ ಲಿಂಗಿ ವ್ಯಕ್ತಿಗಳು ಸಮಾಜದಲ್ಲಿ ಯಾವ ರೀತಿ ಅವಮಾನ ಕಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ಮತ್ತು ಅವರ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ಮನೋಜ್ಞವಾಗಿ ಅವರು ತೋರಿಸಿದ್ದಾರೆ. ಅದಲ್ಲದೆ ಇವ್ರದ್ದು ಇನ್ನೊಂದು ಚಿತ್ರ ಯಾವುದಂದರೆ ಹರಿವು. ಸೊ ಆ ಚಿತ್ರವನ್ನು ಕೂಡ ನಾನು ಆವಾಗಲೇ ನೋಡಿದ್ದೆ. ಸೊ ಹರಿವು ಚಿತ್ರದಲ್ಲಿ ಒಬ್ಬ ತಂದೆ ತನ್ನ ಮಗನನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಕಷ್ಟಪಡ್ತಾನೆ. ಸೊ ತನ್ನ ಮಗನಿಗೆ ಒಂದು ರೋಗ ಇರುತ್ತೆ. ಸೊ ಅದಕ್ಕಾಗಿ ಹೊಲವನ್ನು ಅಡ ಇಟ್ಟು ಬೆಂಗಳೂರಿಗೆ ಬರ್ತಾನೆ. ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಥವಾ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆಯುತ್ತೆ. ಸೊ ಅದರಲ್ಲೂ ಕೂಡ ಈ ಚಿತ್ರದಲ್ಲಿ ಅದರ ಕುರಿತು ಹೇಳಿದ್ದಾರೆ. ಓಕೆ, ಅದೇ ರೀತಿ ಇವ್ರದ್ದು ಇನ್ನೊಂದು ಚಿತ್ರ ಯಾವುದಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೊ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರ. ಸೊ ಏನಂದರೆ ಸ್ನೇಹಿತರೆ, ನೀವು ಬರೀ ಓದೋದ್ರ ಬಗ್ಗೆನೇ ಹೆಚ್ಚು ಗಮನವನ್ನು ಕೊಡಬೇಡಿ. ಯಾಕಂದರೆ ಲೈಫಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಆ ಎಂಟರ್ಟೈನ್ಮೆಂಟ್ ಯಾವ ರೀತಿ ಇರಬೇಕಂದ್ರೆ ಈ ತರಹದ ಚಿತ್ರಗಳು, ಅಂದರೆ ಈ ಪ್ರಯೋಗಾತ್ಮಕ ಚಿತ್ರಗಳು ಏನಂತ ಬರ್ತಾವಲ್ಲ. ಫಾರ್ ಎಕ್ಸಾಂಪಲ್ ಈಗಾಗಲೇ ಹೇಳಿದಂಗೆ ನಾನು ಅವನಲ್ಲ ಅವಳು, ಹರಿವು ಆಗಿರ್ಬೋದು. ಸೊ ಈ ರೀತಿ ಪ್ರಯೋಗಾತ್ಮಕ ಚಿತ್ರಗಳನ್ನು ನೀವು ನೋಡಿರಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವಿಚಾರ ಶಕ್ತಿ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಸೊ ಈ ಚಿತ್ರದಲ್ಲಿನ ಕೆಲವು ಅಂಶಗಳನ್ನು ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಸ್ಟಡಿಗೆ ಅಪ್ಲೈ ಮಾಡಿಕೊಂಡು ಓದ್ಬೋದು. ಓಕೆ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಜಾಸ್ತಿ ನೆನಪುಳಿಯುತ್ತೆ. ಅದಲ್ಲದೆ ರೀಸೆಂಟಾಗಿ ಇನ್ನೊಂದು ಫಿಲ್ಮ್ ಬಂತು, ಆ್ಯಕ್ಟ್ 1978. ಹೌದಾ? ಸೊ ಅದೇನೆಂದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು. ಈ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆಯುತ್ತೆ, ಅದರಿಂದ ಜನಸಾಮಾನ್ಯರು ಯಾವ ರೀತಿಯನ್ನು ತೊಂದರೆಯನ್ನು ಅನುಭವಿಸ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಓಕೆ, ಸೊ ಈ ಥರದ ಚಿತ್ರಗಳನ್ನು ನೀವು ಓದಿ ಆದಮೇಲೆ ನಿಮಗೆ ಬೇಜಾರು ಅನ್ನಿಸ್ದಾಗ, ಓದೋ ಟೈಮಲ್ಲಿ ಬೇಜಾರು ಅನ್ನಿಸ್ದಾಗ ಈ ಥರದ ಚಿತ್ರಗಳನ್ನು ನೋಡುವಂಥ ರೂಢಿಯನ್ನು ನೀವು ಬೆಳೆಸ್ಕೊಳ್ಳಿ. ಓಕೆ, ಹಾಗಾದರೆ ಈ ಸಂಚಾರಿ ವಿಜಯ್ ಅವರಿಗೆ ನಾನು ಅವನಲ್ಲ ಅವಳು ಎನ್ನುವ ಚಿತ್ರಕ್ಕಾಗಿ ಏನಂದರೆ 2015ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಅದೇ ರೀತಿ ನಾವು ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಸೊ 2014ರಲ್ಲಿ ಏನು ಮಾಡಿದ್ರು ಅಂದರೆ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅಂತ ಏನು ಮಾಡಿದ್ರು ಅಂದರೆ ಪ್ರಸ್ತಾವವನ್ನು ಸಲ್ಲಿಸಿದ್ರು. ಸೊ ಆಗ ಏನು ಮಾಡಿತ್ತು ಅಂದರೆ ವಿಶ್ವಸಂಸ್ಥೆ ಇವರ ಪ್ರಸ್ತಾವವನ್ನು ಒಪ್ಪಿಕೊಂಡು ಪ್ರತಿ ವರ್ಷ ಜೂನ್ 21ರಂದು ನಾವು ಏನು ಮಾಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಬೇಕು ಅಂತ 2014ರಲ್ಲಿ ಒಪ್ಪಿಗೆ ನೀಡಿತ್ತು. 2015ರಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ. ಸೊ ಈಗ ನಾವು ಆಚರಣೆ ಮಾಡ್ತಾ ಇರೋದು ಅಂದರೆ 2021ರಲ್ಲಿ ಆಚರಣೆ ಮಾಡ್ತಾ ಇರೋದು 7ನೇ ಆವೃತ್ತಿ. ಓಕೆ, ಸೊ ಈ ಬಾರಿಯ ಥೀಮ್ ಅಂದರೆ ಯೋಗ ಫಾರ್ ವೆಲ್ ಬೀಯಿಂಗ್. ಓಕೆ, ಅದೇ ರೀತಿ ನಾವು ಪ್ರತಿ ವರ್ಷ ಜೂನ್ 21ನ್ನು ವಿಶ್ವ ಜಲವಿಜ್ಞಾನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂತಹ ಚಾನ್ಸಸ್ ಇದೆ. ಅದೇ ರೀತಿ ನಾವು ಜೂನ್ 21ನ್ನೇ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಂದರೆ, ಸೊ ಜೂನ್ 21ರ ವಿಶೇಷತೆ ಏನಂದರೆ
ಈ ಉತ್ತರ ಗೋಳಾರ್ಧದಲ್ಲಿ ಅತಿ ದೀರ್ಘಾವಧಿ ಹಗಲು ಇರುವಂತಹ ದಿನ ಯಾವುದಂದರೆ ಅದು ಜೂನ್ 21. ಓಕೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಮೊದಲ ಕರೋನಾ ವೈರಸ್ ಲಸಿಕೆ ಕೋವಿರಾನ್ ಬ್ಯಾರಾಕ್ಯಾಟ್ನ ತುರ್ತು ಬಳಕೆಯನ್ನು ಯಾವ ದೇಶ ಅನುಮೋದಿಸಿದೆ? ಸೊ ಕೆಲವೊಮ್ಮೆ ಅಲ್ಲಿ ಕೊಟ್ಟಿರುವಂಥ ಟರ್ಮ್ಗಳನ್ನು ನಾವು ಕ್ಲೀನಾಗಿ ನೋಡಿದರೆ ಸಾಕು, ಕೆಲವೊಮ್ಮೆ ನಮಗೇನೆಂದರೆ ಆನ್ಸರ್ಗಳು ಸಿಗ್ತಾ ಇರ್ತವೆ. ಸೊ ಇಲ್ಲಿ ನಾವು ಕೋವಿರಾನ್ ಬ್ಯಾರಾಕ್ಯಾಟ್, ಸೊ ಈ ಟರ್ಮನ್ನು ನೋಡಿದಾಗ ನಮಗೆ ಆನ್ಸರ್ನ ಸಿಗುವಂಥ ಸಾಧ್ಯತೆ, ಯಾಕಂದರೆ ಈ ಹೆಸರಲ್ಲೇ ಏನಿದೆ ಇರಾನ್ ಅಂತ ಇದೆ, ಹೌದಾ? ಸೊ ಹೀಗಾಗಿ ಇದಕ್ಕೆ ಉತ್ತರ ಸೊ ಇರಾನ್. ಓಕೆ. ಇರಾನ್ ದೇಶದಲ್ಲಿ, ಸೊ ಇರಾನ್ ದೇಶ ದೇಶೀಯವಾಗಿ ಈ ಕರೋನಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಓಕೆ. ಸೊ ಇರಾನಲ್ಲಿ ಒಂದು ಕಂಪ್ನಿ ಇದೆ, ಫಾರ್ಮಾಸ್ಯೂಟಿಕಲ್ ಕಂಪ್ನಿ, ಯಾವುದಂದರೆ ಅದು ಶಿಫಾ ಫಾರ್ಮ್ಡ್. ಸೊ ಆ ಕಂಪ್ನಿ ಇದನ್ನು ತಯಾರು ಮಾಡಿದೆ. ಓಕೆ. ಸೊ ಇರಾನ್ನ ರಾಜಧಾನಿ ಟೆಹರಾನ್. ಸೊ ಅದೇ ರೀತಿ ಇರಾನ್ನ ಕರೆನ್ಸಿ ಯಾವುದು? ರಿಯಾಲ್. ಓಕೆ. ಸೊ ಇವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇರಾನ್ನವರು ಒಂದು ತೋಮನ್ ಎನ್ನುವಂಥ ಹೊಸ ಕರೆನ್ಸಿಯನ್ನು ಕೂಡ ಪರಿಚಯಿಸಿದರು. ಓಕೆ. ಸೊ ಹಾಗಾದರೆ ಲಿಸ್ಟ್ ಆಫ್ ವ್ಯಾಕ್ಸಿನ್ಸ್, ಈ ಕರೋನಾ ರೋಗ ಬಂದ ಮೇಲೆ ಹಲವಾರು ವ್ಯಾಕ್ಸಿನ್ಗಳನ್ನು ಹಲವಾರು ದೇಶಗಳು, ಕಂಪ್ನಿಗಳು ಏನು ಮಾಡಿದವು ಅಂದರೆ ತಯಾರು ಮಾಡಿದ್ದಾವೆ. ಸೊ ಅವು ಬಹಳಷ್ಟು ಸುದ್ದಿಯಲ್ಲಿ ಕೂಡ ಇದ್ದವು. ಓಕೆ. ಸೊ ಹೀಗಾಗಿ ವ್ಯಾಕ್ಸಿನ್ಗಳ ಮೇಲೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಖಂಡಿತವಾಗಲೂ ಇರುತ್ತೆ. ಓಕೆ. ಹೀಗಾಗಿ ವಿವಿಧ ದೇಶಗಳು ತಯಾರಿಸಿದಂಥ ಇಂಪಾರ್ಟೆಂಟ್ ವ್ಯಾಕ್ಸಿನ್ಗಳನ್ನು ನೋಡೋಣ. ಮೊದಲೇದಾಗಿ ಅಸ್ತ್ರಜನಕ, ಹೌದಾ? ಸೊ ಅಸ್ತ್ರಜನಕ ಅನ್ನೋದು ಬ್ರಿಟಿಷ್ ಯೂನಿವರ್ಸಿಟಿ ಯಾವುದು? ಆಕ್ಸ್ಫರ್ಡ್. ಸೊ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಸ್ತ್ರಜನಕ ಎನ್ನುವಂತಹ ಕಂಪನಿಯೊಂದಿಗೆ ಸೇರಿಕೊಂಡು ಈ ಅಸ್ತ್ರಜನಕ ವ್ಯಾಕ್ಸಿನನ್ನು ತಯಾರು ಮಾಡಿತ್ತು. ಅದೇ ರೀತಿ ಇನ್ನೊಂದು ಫೈಜರ್, ಇದು ಕೂಡ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ ಈ ಫೈಜರನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದಂದರೆ ಜರ್ಮನ್ ಕಂಪ್ನಿ ಬಯಾನ್ಟೆಕ್. ಅದ್ರ ಜೊತೆಗೆ ಅಮೇರಿಕಾದ ಕಂಪ್ನಿ ಫೈಜರ್, ಇವೆರಡೂ ಸೇರಿಕೊಂಡು ಈ ಫೈಜರ್ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಮತ್ತೊಂದು ಜಾನ್ಸನ್. ಸೊ ಇದು ಕೂಡ ಜಾನ್ಸನ್ ಕಂಪ್ನಿಯವರು ಇಸ್ರೇಲ್ನ ಡೆಕಾನೆಸ್ ಮೆಡಿಕಲ್ ಸೆಂಟರ್ನೊಂದಿಗೆ ಸೇರಿಕೊಂಡು ಈ ಜಾನ್ಸನ್ ಲಸಿಕೆಯನ್ನು ಕಂಡುಹಿಡಿದ್ದಾರೆ. ಅದೇ ರೀತಿ ಇನ್ನೊಂದು ಬಹಳಷ್ಟು ಸುದ್ದಿಯಲ್ಲಿತ್ತು ಸ್ಪುತ್ನಿಕ್ 5. ಓಕೆ. ಇದನ್ನು ರಷ್ಯಾದವರು ಕಂಡುಹಿಡಿದಿದ್ದಾರೆ. ಸೊ ರಷ್ಯಾದ ಗಮಲೆಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್, ಓಕೆ, ಅವರು ಇದನ್ನು ಕಂಡುಹಿಡಿದಿದ್ದಾರೆ. ಇನ್ನೊಂದು ಸಿನೋಫಾರ್ಮ್. ಓಕೆ. ಸಿನೋಫಾರ್ಮ್ ಈ ವ್ಯಾಕ್ಸಿನನ್ನು ಚೀನಾ ದೇಶದವರು ಕಂಡುಹಿಡಿದಿದ್ದಾರೆ. ಓಕೆ. ಚೀನಾದಲ್ಲಿ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಗ್ರೂಪ್ ಅಂತ ಬರುತ್ತೆ ಕಂಪ್ನಿ, ಅವರು ಈ ಸಿನೋಫಾರ್ಮ್ ಎನ್ನುವಂಥ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಇನ್ನೊಂದು ಬಹಳಷ್ಟು ಸುದ್ದಿಯಲ್ಲಿದೆ ಮಾಡೆರ್ನಾ. ಓಕೆ. ಸೊ ಅಮೇರಿಕಾದ ಮಾಡೆರ್ನಾ ಎನ್ನುವಂತಹ ಕಂಪ್ನಿ ಏನು ಮಾಡಿದೆ ಅಂದರೆ ಸೊ ಈ ಮಾಡೆರ್ನಾ ಲಸಿಕೆಯನ್ನು ಕಂಡುಹಿಡಿದಿದೆ. ಅದೇ ರೀತಿ ಕರೋನಾ ವ್ಯಾಕ್, ಸೊ ಇದನ್ನು ಕೂಡ ಚೀನಾದ ಸಿನೋವ್ಯಾಕ್ ಬಯೋಟೆಕ್ ಎನ್ನುವಂಥ ಕಂಪ್ನಿ ಕಂಡುಹಿಡಿದಿದೆ. ಅದೇ ರೀತಿ ಕೋವ್ಯಾಕ್ಸಿನ್, ಸೊ ಇದು ನಮ್ಮ ದೇಶದಲ್ಲಿ ತಯಾರು ಮಾಡಿದ್ದು ಯಾರ್ಯಾರು ಅಂದರೆ ಭಾರತ್ ಬಯೋಟೆಕ್, ಅವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇವರೊಂದಿಗೆ ಸೇರಿಕೊಂಡು ಈ ಕೋವ್ಯಾಕ್ಸಿನ್ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಇನ್ನೊಂದು ಲಸಿಕೆ ಎಪಿವ್ಯಾಕ್ ಕರೋನಾ, ಸೊ ಇದನ್ನು ರಷ್ಯಾ ದೇಶದವರು ಕಂಡುಹಿಡಿದಿದ್ದಾರೆ. ಯಾವ ಇನ್ಸ್ಟಿಟ್ಯೂಟ್ ಅಂತ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಓಕೆ. ಸೊ ಇವಿಷ್ಟಾದಮೇಲೆ ಇನ್ನೊಂದು ನಾನು ವ್ಯಾಕ್ಸಿನ್ ಹೆಸರು ಬಿಟ್ಟಿದ್ದೀನಿ, ಯಾಕಂದರೆ ಅದು ಎಲ್ಲರಿಗೂ ನಿಮಗೆ ಗೊತ್ತಿರಲೇಬೇಕು. ಯಾವುದಂದರೆ ಅದು ಕೋವಿಶೀಲ್ಡ್. ಬೇಕಂತಲೇ ನಾನು ಲಿಸ್ಟಲ್ಲಿ ಸೇರಿಸಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಈ ಕೋವಿಶೀಲ್ಡ್ ಲಸಿಕೆಯನ್ನೇ ನೀವು ತೊಗೊಂಡಿರ್ತೀರ ಕರೋನಾ ಸಲುವಾಗಿ. ಓಕೆ. ಹಾಗಾದರೆ ಈ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸೊ ನಿಮ್ಮ ಉತ್ತರವನ್ನು ಏನು ಮಾಡಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. ಇತ್ತೀಚೆಗೆ ಅಜೆಂಡಾ ಸತ್ಯಾಗ್ರಹ ಎಂಬ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ? ಓಕೆ. ಅಜೆಂಡಾ ಸತ್ಯಾಗ್ರಹ ಎಂಬ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ನಾಗ್ಪುರ್ ಎಂಬ ನಗರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಯೋಜನೆ ಮಾಡಿದ್ದಾರೆ. ಓಕೆ. ಹಾಗಾದರೆ ಆಯೋಜನೆ ಮಾಡಿದವರು ಯಾರಂದರೆ ಸೌತ್ ಸೆಂಟ್ರಲ್ ಝೋನಲ್ ಕಲ್ಚರಲ್ ಸೆಂಟರ್. ಓಕೆ. ಇದರ ಕಚೇರಿಯಲ್ಲಿದೆ ಅಂದರೆ ನಾಗ್ಪುರದಲ್ಲೇ ಇದೆ. ಓಕೆ. ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಓಕೆ. ಅದೇ ರೀತಿ ನಾವೇನೀಗ ಸ್ವಾತಂತ್ರ್ಯ ದಿನಾಚರಣೆ 2022 ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೋತಾ ಇದ್ದೀವಿ. ಓಕೆ. ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರೋಗ್ರಾಮನ್ನು ಆಲ್ ಓವರ್ ಇಂಡಿಯಾ ಜಾರಿಗೆ ತಂದಿದ್ದಾರೆ. ಯಾವುದಂದರೆ ಆಜಾದಿ ಕಾ
ಅಮೃತ್ ಮಹೋತ್ಸವ್ ಅಂದರೆ ಸ್ವತಂತ್ರದ ಅಮೃತ ಮಹೋತ್ಸವ. ಓಕೆ, ಇದನ್ನು ದೇಶಾದ್ಯಂತ ಜಾರಿಯಲ್ಲಿದೆ. ಸೊ ಇದರ ಅಡಿಯಲ್ಲಿ ಈ ಅಜೆಂಡಾ ಸತ್ಯಾಗ್ರಹ ಎನ್ನುವಂಥ ಕಾರ್ಯಕ್ರಮವನ್ನು ನಾಗ್ಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೊ ನಾಗ್ಪುರ ಅಂದರೆ ಮಹಾರಾಷ್ಟ್ರ, ನಿಮ್ಗೆ ಗೊತ್ತಿದೆ. ನಾಗ್ಪುರನ್ನು ನಾವು ಮಹಾರಾಷ್ಟ್ರದ 2ನೇ ರಾಜಧಾನಿ ಅಂತ ಕೂಡ ಕರಿತೀವಿ. ಓಕೆ, ಅದರ ಕುರಿತು ಕೆಲವೊಂದು ರೀಸೆಂಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ, ಸೊ ಭಾರತದ ಮೊಟ್ಟ ಮೊದಲ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಸೆಂಟರ್, ಸೊ ಇದನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ರಫ್ತು ಮಾಡೋಕ್ಕೆ ಒಂದು ಫೆಸಿಲಿಟಿಯನ್ನು ಒದಗಿಸುವಂತಹ ಸೆಂಟರ್. ಸೊ ಅದನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಒಂದು ಡಿಸಿಷನ್ನ ತೊಗೊಂಡು ಒಂದು ಪ್ರೋಗ್ರಾಮನ್ನು ಜಾರಿಗೊಳಿಸಿದೆ. ಅದು ಯಾವುದಂದರೆ ಜೈಲ್ ಟೂರಿಸಮ್, ಅಂದರೆ ಜೈಲು ಪ್ರವಾಸೋದ್ಯಮ ಅಂತ. ಓಕೆ, ಅದನ್ನು ಯಾವ ಜೈಲಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಪುಣೆಯ ಯರವಾಡ ಜೈಲಿನಿಂದ. ಓಕೆ, ಸೊ ಜೈಲ್ ಟೂರಿಸಮ್ ಅಂದರೆ ಏನಿಲ್ಲ, ಸೊ ರಾಜ್ಯದಲ್ಲಿ ಇರುವಂಥ, ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂಥ ವಿವಿಧ ಜೈಲುಗಳನ್ನು ವಿಸಿಟ್ ಮಾಡೋಕ್ಕೆ ಜನರಿಗೆ ಅವಕಾಶ ಮಾಡಿಕೊಡುವುದು. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಆಪರೇಷನ್ ಬ್ಲ್ಯಾಕ್ ಪೇಸ್ ಆಗಿರ್ಬೋದು, ಟ್ರೇಸ್ ಅನ್ನೋ ಪದ ಆಗಿರ್ಬೋದು, ಟ್ರಾವೆಲರ್, ಸೊ ಇವೆಲ್ಲವೂ ಕೂಡ ಮಹಾರಾಷ್ಟ್ರ ರಾಜ್ಯಕ್ಕೆ ಅಥವಾ ಮಹಾರಾಷ್ಟ್ರ ರಾಜ್ಯದ ಪೊಲೀಸರಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಈ ಕಳೆದು ಹೋದ ಮಕ್ಕಳನ್ನು ಪತ್ತೆ ಹಚ್ಚೋದಕ್ಕೆ. ಓಕೆ, ಕೋವಿಡ್ ಕಾರಣದಿಂದಾಗಿ ಕುಟುಂಬಕ್ಕೆ ಆಧಾರವಾಗಿರುವ ವ್ಯಕ್ತಿಯು ಮರಣ ಹೊಂದಿದ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ಸೊ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಕೋವಿಡ್ ರೀಸನ್ನಿಂದಾಗಿ ಕುಟುಂಬಕ್ಕೆ ಆಧಾರವಾಗಿರಬೇಕು ಅಂತಹ ವ್ಯಕ್ತಿ ಮರಣ ಹೊಂದಿದರೆ, ಅದಲ್ಲದೆ ಆ ವ್ಯಕ್ತಿ ಬಿಲೋ ಪಾವರ್ಟಿ ಲೈನಲ್ಲಿ ಇರಬೇಕು. ಓಕೆ, ಅಂಥವರು ಮರಣ ಹೊಂದಿದರೆ ಅವರಿಗೆ 1 ಲಕ್ಷ, ಅಂದರೆ ಆ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕರ್ನಾಟಕ ಸರ್ಕಾರ ನೀಡುತ್ತೆ. ಸೊ ಹಾಗಾದರೆ ಕರ್ನಾಟಕದ ಬಗ್ಗೆ ಕೆಲವೊಂದು ರೀಸೆಂಟ್ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ, 2021ರಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಆಯೋಜನೆ ಮಾಡುವಂಥ ರಾಜ್ಯ ಯಾವುದಂದರೆ ಕರ್ನಾಟಕ. ಓಕೆ, ಸೊ ಇನ್ನೂ ಆಯೋಜನೆ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತಾರೆ. ಅದೇ ರೀತಿ ಮತ್ತೊಂದು ಇತ್ತೀಚೆಗೆ ರೈಲ್ವೆ ಸಚಿವಾಲಯ ಏನು ಮಾಡಿದೆ ಅಂದರೆ ಕರ್ನಾಟಕದಲ್ಲಿ ಒಂದು ರೈಲ್ವೆ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿದೆ. ಅದೆಲ್ಲಿ ಅಂದರೆ ಕರ್ನಾಟಕದ ಹುಬ್ಳಿ ರೈಲ್ವೆ ಸ್ಟೇಷನ್ ಬಳಿ. ಓಕೆ, ಅದೇ ರೀತಿ ಕರೋನಾ ಸಲುವಾಗಿ ಏನು ಮಾಡಿತ್ತಂದರೆ, ಅಂದರೆ ಈ ಕೋವಿಡ್-19 ವಿರುದ್ಧ ಹೋರಾಡೋಕ್ಕೆ ಸಹಾಯ ಆಗಲಿ ಅಂತ ಜನರಿಗೆ ಒಂದು ಅಪ್ಲಿಕೇಶನನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿತ್ತು. ಅದರ ಹೆಸರು ಆಪ್ತ ಮಿತ್ರ. ಓಕೆ, ಅದೇ ರೀತಿ ಇತ್ತೀಚೆಗೆ ಜನಸೇವಕ ಸ್ಕೀಮನ್ನು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಓಕೆ, ಅದರ ಪ್ರಮುಖ ಉದ್ದೇಶ ಏನಂದರೆ ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಉದ್ದೇಶ. ಓಕೆ, ಹೆನ್ರಿ ಮೇರಿ ಡೊಂಡ್ರಾ ಅವರನ್ನು ಯಾವ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಗಿದೆ? ಓಕೆ, ಸೊ ಈ ಥರದ ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತಾರೆ, ನಾವು ನೇರವಾಗಿ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡೋಣ. ಸೊ ಹೆನ್ರಿ ಮೇರಿ ಡೊಂಡ್ರಾ ಇವರನ್ನು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಎನ್ನುವಂತಹ ದೇಶದ ಹೊಸ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಓಕೆ, ಅದಲ್ಲದೆ ಈ ಹೆನ್ರಿ ಮೇರಿ ಡೊಂಡ್ರಾ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಆ ದೇಶದ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತೆಲಂಗಾಣದ ಮೆಡಿಸಿನ್ಸ್ ಫ್ರಾಮ್ ದಿ ಸ್ಕೈ ಯೋಜನೆಯನ್ನು ಮುನ್ನಡೆಸಲು ಯಾವ ಪ್ಲಾಟ್ಫಾರ್ಮ್ ಮುಂದೆ ಬಂದಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್, ಮೆಡಿಸಿನ್ಸ್ ಫ್ರಾಮ್ ದಿ ಸ್ಕೈ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಂತಹ ರಾಜ್ಯ ಯಾವುದಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು, ತೆಲಂಗಾಣ. ಸೊ ಹಾಗಾದರೆ ಈ ಯೋಜನೆಯನ್ನು ಜಾರಿಗೆ ತರೋಕ್ಕೆ ಈ ತೆಲಂಗಾಣ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡ್ತಿರುವಂತಹ ಒಂದು ಪ್ಲಾಟ್ಫಾರ್ಮ್ ಯಾವುದಂದರೆ ಅದೇ ಫ್ಲಿಪ್ಕಾರ್ಟ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ಫ್ಲಿಪ್ಕಾರ್ಟ್ ಇದೊಂದು ಕಾಮರ್ಸ್ ಸಂಸ್ಥೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ಲಿಪ್ಕಾರ್ಟಿಂದ ಐಟಮ್ಗಳನ್ನು ಆನ್ಲೈನಲ್ಲಿ ಕೊಂಡ್ಕೊಂಡಿರ್ತೀರ. ಸೊ ಪ್ರೆಸೆಂಟಾಗಿ ಭಾರತದಲ್ಲಿ ಇರುವಂತಹ ಪ್ರಮುಖ ಆನ್ಲೈನ್ ಕಾಮರ್ಸ್ ಸ್ಥಾನಗಳು ಯಾವಂದರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಶಾಪ್ಕ್ಲೂಸ್ ಆಗಿರ್ಬೋದು. ಮುಂಚೆ eBay ಅನ್ನೋದಿತ್ತು, ಅದು ಈಗ ಆಲ್ಮೋಸ್ಟ್ ಇಲ್ಲ ಅನ್ಕೊತೇನೆ. ಓಕೆ, ಸೊ ಮೋಸ್ಟ್ 2 ಇಂಪಾರ್ಟೆಂಟ್ ಯಾವುದಂದರೆ ಒಂದು ಅಮೆಜಾನ್, ಇನ್ನೊಂದು ಫ್ಲಿಪ್ಕಾರ್ಟ್. ಸೊ ಅಮೆಜಾನ್ ಸ್ಥಾಪಕ ಯಾರು ಅಂತ ನಮ್ಗೆ ಗೊತ್ತಿರುತ್ತೆ, ಜೆಫ್ ಬೆಜೋಸ್ ಅವರು. ಓಕೆ, ಆದರೆ ಫ್ಲಿಪ್ಕಾರ್ಟ್ನ ಸ್ಥಾಪಕರು ಯಾರು ಅಂತ ನಮ್ಗೆ ಅಷ್ಟಾಗಿ ಗೊತ್ತಿರಲ್ಲ. ಸೊ ಫ್ಲಿಪ್ಕಾರ್ಟ್, ಸೊ ಇದು ನಮ್ಮ ಭಾರತದ ಹೆಮ್ಮೆ ಅಂತ ಹೇಳ್ಬೋದು, ಯಾಕಂದರೆ ಭಾರತದ ಅತಿ ದೊಡ್ಡ ಕಾಮರ್ಸ್ ಸಂಸ್ಥೆ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಹಾಗಾದರೆ ಫ್ಲಿಪ್ಕಾರ್ಟ್ನ ಸ್ಥಾಪಕರು ಯಾರು? ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅನ್ನೋರು 2007ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಫ್ಲಿಪ್ಕಾರ್ಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಮುಂಚೆ ಇದೇನು ಮಾಡ್ತಿತ್ತು ಅಂದರೆ ಬುಕ್ಗಳನ್ನು ಮಾರಾಟ, ಆನ್ಲೈನಲ್ಲಿ ಬುಕ್ಗಳನ್ನು ಮಾರಾಟ ಮಾಡೋಕ್ಕೆ ಇದನ್ನು ಸ್ಥಾಪನೆ ಮಾಡಿದ್ದು. ಬಟ್ ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಹೌದಾ? ಇದರ ಕೇಂದ್ರ ಕಚೇರಿ ಎಲ್ಲಿತ್ತಂದರೆ ಬೆಂಗಳೂರಿನಲ್ಲಿದೆ. ಓಕೆ, ಅದು ನಮ್ಮ ಕರ್ನಾಟಕದಲ್ಲಿದೆ. ಓಕೆ, ಇನ್ನೊಂದೇನೆಂದರೆ ರೀಸೆಂಟಾಗಿ ಫ್ಲಿಪ್ಕಾರ್ಟನ್ನು
ಅಮೇರಿಕ ಮೂಲದ ಒಂದು ಕಂಪ್ನಿ ಏನು ಮಾಡಿತ್ತಂದರೆ ಕೊಂಡ್ಕೊಂಡಿತ್ತು. ಅದು ಯಾವುದಂದರೆ ವಾಲ್ಮಾರ್ಟ್ ಎನ್ನುವಂಥ ಕಂಪನಿ ಈ ಫ್ಲಿಪ್ಕಾರ್ಟನ್ನು ಕೊಂಡ್ಕೊಂಡಿತ್ತು. ಓಕೆ, ಸೊ ಹಾಗಾದರೆ ಈ ಫ್ಲಿಪ್ಕಾರ್ಟ್ ಈ ಮೆಡಿಸನನ್ನು ಒದಗಿಸೋಕೆ ಏನಂದರೆ ಡ್ರೋನ್ಗಳನ್ನು ಬಳಸ್ಕೊಳ್ಳುತ್ತೆ. ಡ್ರೋನ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಮೆಡಿಸನನ್ನು ಮನೆಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಫ್ತಾಲಿ ಬೆನೆಟ್ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ಸೊ ನಫ್ತಾಲಿ ಬೆನೆಟ್ ಇವರು ಇಸ್ರೇಲ್ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಇದಕ್ಕಿಂತ ಮುಂಚೆ ಬೆಂಜಮಿನ್ ನೆತನ್ಯಾಹು ಅವರು ಇದ್ದರು. ಸೊ ಅವರು ನಮ್ಮ ಭಾರತಕ್ಕೆ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಬಾಂಧವ್ಯ ವೃದ್ಧಿಯಾಗಿತ್ತು. ಓಕೆ, ಸೊ ಇವರು ಈಗ ಮುಂದೆ ಯಾವ ರೀತಿ ಭಾರತಕ್ಕೆ ಸಹಕಾರವನ್ನು ಕೊಡ್ತಾರೆ ನೋಡೋಣ. ಕಳೆದ 12 ವರ್ಷಗಳಿಂದ ಬೆಂಜಮಿನ್ ನೆತನ್ಯಾಹು ಅವರೇ ಇಸ್ರೇಲ್ನ ಪ್ರಧಾನಿಯಾಗಿ ಮುಂದುವರಿತಾ ಇದ್ದರು. ಬಟ್ ರೀಸೆಂಟಾಗಿ ಕಳೆದ 2 ವರ್ಷಗಳಲ್ಲೇ 3-4 ಬಾರಿ ಪದೇ ಪದೇ ಎಲೆಕ್ಷನ್ಗಳು ಕೂಡ ನಡೆದಿದ್ವು. ಸೊ ಈಗ ಅವುಗಳನ್ನೆಲ್ಲ ಮೀರಿ ಹೊಸದಾಗಿ ಈ ನಫ್ತಾಲಿ ಬೆನೆಟ್ ಅವರು ಇಸ್ರೇಲ್ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಇಸ್ರೇಲ್ ಬಗ್ಗೆ ನಾವು ತಿಳ್ಕೊಳ್ಳೋದು ಹೆಚ್ಚಿಂದಿದೆ, ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಹೀಗಾಗಿ ಸ್ವಲ್ಪ ಶಾರ್ಟಾಗಿ ಇಸ್ರೇಲ್ ಬಗ್ಗೆ ನಾವು ಮ್ಯಾಪಲ್ಲಿ ನೋಡೋಣ. ಓಕೆ, ಮೊಟ್ಟ ಮೊದಲನೇದಾಗಿ ರೀಸೆಂಟಾಗಿ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿ ಅನ್ನೋದು ಸುದ್ದಿಯಲ್ಲಿತ್ತು. ಅದು ಇಸ್ರೇಲ್ನ ಯಾವ ದಿಕ್ಕಿಗೆ ಕಂಡು ಬರುತ್ತೆ ಅಂದರೆ ಪಶ್ಚಿಮ ದಿಕ್ಕಿಗೆ. ಓಕೆ, ಸೊ ಅದು ಮೆಡಿಟರೇನಿಯನ್ ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಂಡಿದೆ ಆ ಗಾಜಾ ಪಟ್ಟಿ. ಅದೇ ರೀತಿ ವೆಸ್ಟ್ ಬ್ಯಾಂಕ್, ಇದು ಕೂಡ ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಇದು ಯಾವ 2 ರಾಷ್ಟ್ರಗಳ ನಡುವೆ ಸುದ್ದಿಯಲ್ಲಿದೆ ಅಂದರೆ ಅಥವಾ ವಿವಾದಿತ ಪ್ರದೇಶ ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಮತ್ತೊಂದು ಸುದ್ದಿ ಏನಂದರೆ ಗೋಲನ್ ಹೈಟ್ಸ್ ಅನ್ನೋದು ಯಾವ 2 ದೇಶಗಳ ನಡುವಿನ ವಿವಾದ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸಿರಿಯಾ ಮತ್ತು ಇಸ್ರೇಲ್. ಅದೇ ರೀತಿ ಸಿನೈ ಫೆನೆನ್ಸುಲಾ, ಸಿನೈ ಪ್ರಸ್ಥಭೂಮಿ ಅಂತ ಕೂಡ ಬರುತ್ತೆ. ಸೊ ಅದು ಯಾವ 2 ದೇಶಗಳ ನಡುವೆ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇಸ್ರೇಲ್ ಮತ್ತು ಈಜಿಪ್ಟ್. ಓಕೆ, ಮರುಭೂಮೀಕರಣವನ್ನು ಎದುರಿಸಲು ವಿಶ್ವಸಂಸ್ಥೆಯ ಸಮಾವೇಶದ ಪಕ್ಷಗಳ ಸಮ್ಮೇಳನದ, ಸೊ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಟು ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡಿಸರ್ಟಿಫಿಕೇಷನ್. ಓಕೆ, ಕೆಲವೊಮ್ಮೆ ನಾವು ಕನ್ನಡದಲ್ಲಿ ಓದೋಕ್ಕಿಂತ ಇಂಗ್ಲೀಷಲ್ಲೇ ಓದೋದು ಬೆಟರ್ ಅನಿಸುತ್ತೆ, ಯಾಕಂದರೆ ಇಂಗ್ಲೀಷಲ್ಲೇ ಕೆಲವೊಮ್ಮೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಡಿಸರ್ಟಿಫಿಕೇಷನ್ ಅಂದರೆ ಏನಂದರೆ ಮರುಭೂಮೀಕರಣವನ್ನು ಎದುರಿಸೋಕೆ ವಿಶ್ವಸಂಸ್ಥೆಯ ಒಂದು ಸಮಾವೇಶ ಅಂತ ನಾವು ಶಾರ್ಟಾಗಿ ಹೇಳ್ಬೋದು. ಸೊ ಈ ಸಮಾವೇಶದ 14ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಓಕೆ, ಸೊ 14ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿತ್ತು ಅಂದರೆ ನರೇಂದ್ರ ಮೋದಿಯವರು. ಓಕೆ, ಸೊ ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ರೀಸೆಂಟಾಗಿ ಏನು ಮಾಡಿದ್ರು ಅಂದರೆ ನರೇಂದ್ರ ಮೋದಿಯವರು ವರ್ಚುವಲ್ ಆಗಿ ವಿಶ್ವಸಂಸ್ಥೆಗೆ ಭಾಷಣ ಮಾಡುವ ಸಂದರ್ಭದಲ್ಲಿ ಏನಂದರೆ ಈ ಮರುಭೂಮೀಕರಣದ ಬಗ್ಗೆ ಒತ್ತನ್ನು ಕೊಟ್ಟು ಹೇಳಿದರು. ಓಕೆ, ಮರುಭೂಮೀಕರಣ ಆಗಿರ್ಬೋದು, ಈ ಬರ, ಸೊ ಈ ಥರದ ವಿಷಯಗಳಿಗೆ ಒತ್ತನ್ನು ಕೊಟ್ಟು ಹೇಳಿದರು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕನ್ವೆನ್ಷನ್ ಟು ಕಂಬ್ಯಾಟ್ ಡಿಸರ್ಟಿಫಿಕೇಷನ್, ಇದರ ವಿಶೇಷತೆ ಏನಂದರೆ ಈ ಮರುಭೂಮೀಕರಣಕ್ಕೆ ಸಂಬಂಧಪಟ್ಟಂಥ ಇರುವಂಥ ಅಂತಾರಾಷ್ಟ್ರೀಯ ಏಕೈಕ ಒಪ್ಪಂದ ಇದಾಗಿದೆ. ಸೊ ಇದನ್ನು ಕೂಡ IAS ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕೋವಿಡ್-19 2ನೇ ಅಲೆಯ ನಂತರ ವೈದ್ಯಕೀಯ ಆಮ್ಲಜನಕದ ಬೇಡಿಕೆಯನ್ನು ನಿಭಾಯಿಸಲು ಯಾವ ದೇಶವು ಪ್ರಾಜೆಕ್ಟ್ O2 ಫಾರ್ ಇಂಡಿಯಾ, ಸೊ ಇದನ್ನು ಪ್ರಾರಂಭಿಸಿದೆ. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ 2ನೇ ಅಲೆ ಬಂದ ನಂತರ ಭಾರತ ಆಮ್ಲಜನಕದ ಬೇಡಿಕೆಯನ್ನು ಎಷ್ಟು ಹೆಚ್ಚಿತ್ತು, ಆಮ್ಲಜನಕ ಬೇಡಿಕೆ ಅಥವಾ ಆಮ್ಲಜನಕ ಕೊರತೆಯನ್ನು ಎಷ್ಟೋ ಹಾಸ್ಪಿಟಲ್ಗಳು ಎದುರಿಸಿ ಇದರಿಂದ ಎಷ್ಟೋ ಜನ ಕೂಡ ಮರಣವನ್ನು ಹೊಂದಿದ್ರು. ಸೊ ಹೀಗಾಗಿ ಮುಂದೆ ನಾವು ಸಿದ್ಧತೆಯನ್ನು ನಡೆಸಬೇಕು. ಮುಂದೆ 3ನೇ ಅಲೆ ಬರ್ಬೋದು, 4ನೇ ಅಲೆ ಬರ್ಬೋದು. ಹೀಗಾಗಿ ಆಮ್ಲಜನಕದ ಬೇಡಿಕೆಯನ್ನು ನಿಭಾಯಿಸುವಂಥ ಸಾಮರ್ಥ್ಯವನ್ನು ನಾವು ಇವಾಗಿನಿಂದಲೇ ಬೆಳೆಸ್ಕೋಬೇಕು ಅಂತ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ಪ್ರಾಜೆಕ್ಟ್ O2 ಫಾರ್ ಇಂಡಿಯಾ ಎನ್ನುವಂಥ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ. ಸೊ ಇದರ ಮೂಲಕ ಏನು ಮಾಡಲಾಗಿದೆ ಅಂದರೆ ದೇಶದ ವಿವಿಧ ಭಾಗಗಳಲ್ಲಿ ಆಮ್ಲಜನಕ ಉತ್ಪಾದನಾ ಕೇಂದ್ರಗಳೇನಿರ್ತವೆ ಅವುಗಳಿಗೆ ಅಗತ್ಯವಾದ ಸರಕುಗಳನ್ನು ಒದಗಿಸುವಂಥ ಉದ್ದೇಶ. ಅಂದರೆ ಅವು ಇನ್ನೂ ಹೆಚ್ಚು ಆಮ್ಲಜನಕವನ್ನು ಉತ್ಪಾದನೆ ಮಾಡಬೇಕು, ಅದಕ್ಕಾಗಿ ಅಗತ್ಯ ಇರುವಂತಹ ರಾ ಮೆಟೀರಿಯಲ್ಸನ್ನು ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಯುವಶಕ್ತಿ ಕರೋನಾಮುಕ್ತಿ ಎನ್ನುವಂಥ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಯುವಶಕ್ತಿ ಕರೋನಾಮುಕ್ತಿ ಈ ಅಭಿಯಾನವನ್ನು ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಈ ಕಾಲೇಜ್ ಟೀಚರ್ಸ್ಗಾಗಿರ್ಬೋದು, ಅದಲ್ಲದೆ 16 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಕರೋನಾ ಇನ್ಫೆಕ್ಷನ್ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಒಂದು ವ್ಯವಸ್ಥೆ ಅಥವಾ ಒಂದು ಅಭಿಯಾನ ಇದಾಗಿದೆ. ಹಾಗಾದರೆ ನಿಮಗೊಂದು ಪ್ರಶ್ನೆ, ಮಧ್ಯಪ್ರದೇಶದ ಪ್ರಸ್ತುತ
ಮುಖ್ಯಮಂತ್ರಿ ಯಾರು? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇತ್ತೀಚೆಗೆ ಆಚರಿಸಲಾಗಿದ್ದ ರಾಜ ಪರ್ಬ ಎಂಬುದು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ಸೊ ರಾಜ ಪರ್ಬ ಅನ್ನೋದು ಇದು ಒಡಿಸ್ಸಾ ರಾಜ್ಯದ ಒಂದು ಪ್ರಸಿದ್ಧ ಹಬ್ಬವಾಗಿದೆ. ಸೊ ಈ ಹಬ್ಬವನ್ನು ಆಚರಣೆ ಮಾಡುವಂಥ ಉದ್ದೇಶ ಏನಂದರೆ, ಈ ಸಂದರ್ಭದಲ್ಲಿ ಭೂತಾಯು ಏನಂದರೆ ಋತುಮತಿಯಾಗುತ್ತಾಳೆ ಅನ್ನುವಂಥ ನಂಬಿಕೆ ಜನರಲ್ಲಿ. ಅದಲ್ಲದೆ ಮಾನ್ಸೂನ್ ಆಗಮನ ಕೂಡ ಈ ಸಮಯದಲ್ಲಿ ಆಗುತ್ತೆ. ಹೀಗಾಗಿ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಅದೇ ರೀತಿ ಒಡಿಸ್ಸಾದ ಬಗ್ಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಧನು ಜಾತ್ರಾ ಅಂತ ಒಂದು ನಡೆಯುತ್ತೆ. ಸೊ ಅದು ಕೂಡ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಜರ್ದಾಲು ಮಾವಿನ ಹಣ್ಣನ್ನು ಪ್ರಮುಖವಾಗಿ ಯಾವ ಭಾರತೀಯ ರಾಜ್ಯದಲ್ಲಿ ಉತ್ಪಾದಿಸಲಾಗುತ್ತದೆ? ಸೊ ಜರ್ದಾಲು ಮಾವಿನ ಹಣ್ಣು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕಂದರೆ ಸೊ ಇದನ್ನು ಇತ್ತೀಚೆಗೆ UK ಯುನೈಟೆಡ್ ಕಿಂಗ್ಡಮ್ ದೇಶಕ್ಕೆ ರಫ್ತನ್ನು ಮಾಡಲಾಗಿತ್ತು. ಹಾಗಾದರೆ ರಫ್ತು ಮಾಡಿದಂಥ ಭಾರತೀಯ ರಾಜ್ಯ ಯಾವುದಂದರೆ ಅದೇ ಬಿಹಾರ್. ಓಕೆ. ಸೊ ಅದಲ್ಲದೆ ಇದಕ್ಕೆ GI ಟ್ಯಾಗ್ ಕೂಡ ದೊರೆತಿತ್ತು ಮುಂಚೆಯಿಂದನೂ. ಓಕೆ. ಸೊ ಈ ಜರ್ದಾಲು ಮಾವಿನ ಹಣ್ಣು ಇವು ಸ್ಮೆಲ್ಗೆ ಮತ್ತು ರುಚಿಗೆ ಫೇಮಸ್ ಆಗಿವೆ. ಬಿಹಾರದಲ್ಲಿ ಯಾವ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಯುತ್ತಾರೆ? ಅದು ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ. ಬಾಗಲ್ಪುರ್, ಬಿಹಾರ್ನ ಬಾಗಲ್ಪುರ್ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಜರ್ದಾಲು ಮಾವಿನ ಹಣ್ಣು ಪ್ರಮುಖವಾಗಿ ಬೆಳೆಯಲಾಗುತ್ತದೆ. ವಿಶ್ವದ ಮೊದಲ ಮರದಿಂದ ಮಾಡಿದ ಉಪಗ್ರಹವಾದ ವೀಸಾ ವುಡ್ ಸ್ಯಾಟ್, ಸೊ ಇದನ್ನು ಉಡಾವಣೆ ಮಾಡೋದಾಗಿ ಯಾವ ದೇಶ ಘೋಷಿಸಿದೆ? ವೀಸಾ ವುಡ್ ಸ್ಯಾಟ್. ಸೊ ವುಡ್ ಅಂದರೆ ಇಲ್ಲಿ ಕಟ್ಟಿಗೆ. ಓಕೆ. ಸೊ ಹೆಸರಲ್ಲೇ ನಾವು ಗುರುತಿಸ್ಬೋದು, ಇದು ಮರದಿಂದ ಮಾಡಿದಂಥ ಒಂದು ಉಪಗ್ರಹ. ಸೊ ಇದನ್ನು ಉಡಾವಣೆ ಮಾಡೋದಾಗಿ ಯಾವ ದೇಶ ಘೋಷಣೆ ಮಾಡಿದೆ ಅಂದರೆ ಅದು ನ್ಯೂಜಿಲ್ಯಾಂಡ್. ಓಕೆ. ಇದನ್ನು ಉಡಾವಣೆ ಮಾಡೋಕ್ಕೆ ಬಳಸಿಕೊಳ್ಳುವಂಥ ರಾಕೆಟ್ ಯಾವುದಂದರೆ ಎಲೆಕ್ಟ್ರಾನ್ ರಾಕೆಟನ್ನು ಬಳಸ್ಕೊಳ್ಳಿ, ಅಂದರೆ ಹೆಸರೇ ಎಲೆಕ್ಟ್ರಾನ್. ಓಕೆ. ಈ ರಾಕೆಟನ್ನು ಯಾರು ರೆಡಿ ಮಾಡಿದ್ದಾರೆ ಅಂದರೆ ರಾಕೆಟ್ ಲ್ಯಾಬ್ ಎನ್ನುವಂಥ ಒಂದು ಕಂಪ್ನಿ, ಇದು ಅಮೇರಿಕಾದ ಕಂಪನಿ. ಓಕೆ. ಸೊ ಈ ವೀಸಾ ವುಡ್ ಸ್ಯಾಟ್ನಲ್ಲಿ ಬಳಸುವಂತಹ ಸೆನ್ಸಾರನ್ನು ಡೆವಲಪ್ ಮಾಡಿದಂಥ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಓಕೆ. ಅಂದರೆ ನ್ಯೂಜಿಲೆಂಡ್ನವರು ಆಲ್ಮೋಸ್ಟ್ ಬೇರೆ ಬೇರೆ ಕಂಪ್ನಿಗಳಿಂದ ಬೇರೆ ಬೇರೆ ವಿದೇಶಗಳ ಸಹಾಯ ಪಡೆದು ಸೊ ಇದನ್ನು ಉಡಾವಣೆ ಮಾಡ್ತಾಯಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಅಂದರೆ ವುಡ್ ಸ್ಯಾಟ್ ಅಂದರೆ ಇದು ಮರದಿಂದ ಮಾಡಿದ್ದು ಅಥವಾ ಕಟ್ಟಿಗೆಯಿಂದ ಮಾಡಿದ್ದು ಅಂತ ಏನು ಭಾಳ ದೊಡ್ಡದಾಗೇನಿಲ್ಲ. ಸೊ ಇದೊಂದು ಚಿಕ್ಕದಾಗಿ ಕ್ಯೂಬ್ ಶೇಪಲ್ಲಿ ಇರುವಂಥ ಒಂದು ಚಿಕ್ಕ ಉಪಗ್ರಹ. ಓಕೆ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಂಸ್ಥೆಯು ಆರೋಗ್ಯ ಕಾಳಜಿಗೆ ಸಂಬಂಧಿಸಿದಂತೆ ಆರೋಗ್ಯ ಪಥ್ ಎಂಬ ಪೂರೈಕೆ ಸರಪಳಿ ಪೋರ್ಟಲನ್ನು ಪ್ರಾರಂಭಿಸಿದೆ. ಹಾಗಾದರೆ CSIRನ ಪ್ರಧಾನ ಕಚೇರಿ ಎಲ್ಲಿದೆ? ಓಕೆ. CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಕೆಲವೊಮ್ಮೆ ಫುಲ್ ಫಾರ್ಮನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಸೊ ಇದು ಏನಂದರೆ ಆರೋಗ್ಯ ಕಾಳಜಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಪಥ್ ಎಂಬಂತಹ ಒಂದು ಪೂರೈಕೆ ಸರಪಳಿ ಪೋರ್ಟಲ್ ಅಂದರೆ ಸಪ್ಲೈ ಚೈನ್ ಪೋರ್ಟಲನ್ನು ಪ್ರಾರಂಭಿಸಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿ. ಓಕೆ. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಈ ಕ್ರಿಟಿಕಲ್ ಹೆಲ್ತ್ ಕೇರ್. ಓಕೆ. ಕ್ರಿಟಿಕಲ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಇರ್ತವೆ. ಓಕೆ. ಆ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಅವೈಲೇಬಲ್ ಇವೆ ಅನ್ನೋದನ್ನು ಈ ಪೋರ್ಟಲ್ನಲ್ಲಿ ತೋರಿಸಲಾಗುತ್ತೆ. ರಿಯಲ್ ಟೈಮ್, ನೈಜ ಸಮಯದಲ್ಲಿ. ಓಕೆ. ಕಸ್ಟಮರ್ಗೂ ತೋರಿಸುತ್ತೆ, ಪ್ರೊಡ್ಯೂಸರ್ಗೂ ತೋರಿಸುತ್ತೆ. ಸೊ ಹಾಗಾದರೆ CSIR ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇದು ಸ್ಥಾಪನೆ ಆಗಿದ್ದು 1942ರಲ್ಲಿ ಸ್ಥಾಪನೆ ಮಾಡಿದವರು ಯಾರಂದರೆ ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರಂದರೆ ಅರ್ಕಾಟ್ ರಾಮಸ್ವಾಮಿ ಮೊದಾಲಿಯರ್. ಓಕೆ. ಅರ್ಕಾಟ್ ರಾಮಸ್ವಾಮಿ ಮೊದಾಲಿಯರವರ ಒಂದು ವಿಶೇಷತೆ ಏನಂದರೆ ಇವರು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು. ಅದೇ ರೀತಿ ಇವ್ರ ಜೊತೆ ಸಹಕಾರ ನೀಡಿದವರು ಅಂದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವರು. ಓಕೆ. ಇವರಿಬ್ಬರು ಸೇರಿಕೊಂಡು CSIR ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಸೊ ಹಾಗಾದರೆ ಈ CSIRನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನಿಯವರಾಗಿರ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಂದರೆ ಶೇಖರ್ ಮಂಡ್ಯ ಅವರು. ಇದರ ಕೇಂದ್ರ ಕಚೇರಿ ಈಗಾಗಲೇ ಹೇಳಿದಂಗೆ ನವದೆಹಲಿಯಲ್ಲಿ ಇದೆ. ಬಿಹಾರ್ ರಾಜ್ಯವು ಖಾದಿ ಬಟ್ಟೆಗಳನ್ನು ಪ್ರೋತ್ಸಾಹಿಸಲು ಕೆಳಗಿನ ಯಾರನ್ನು ರಾಯಭಾರಿಯನ್ನಾಗಿ ನೇಮಿಸಿದೆ? ಓಕೆ. ಸೊ ಬಿಹಾರ್ ರಾಜ್ಯದಲ್ಲಿ ಇತ್ತೀಚೆಗೆ ಏನಂದರೆ ದೇಶದ ಅತಿ ದೊಡ್ಡ ಖಾದಿ ಮಾಲನ್ನು ಬಿಹಾರದ ಪಾಟ್ನಾದಲ್ಲಿ ಆರಂಭ ಮಾಡಲಾಗಿದೆ. ಇದನ್ನು ಕೂಡ ಎಕ್ಸಾಮ್ಗೆ ಕೇಳುವಂಥ ಸಾಧ್ಯತೆ ಇದೆ.
ಸೊ ಹೀಗಾಗಿ ಬಿಹಾರ ರಾಜ್ಯ ಈ ಖಾದಿ ಬಟ್ಟೆಗಳನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಪಂಕಜ್ ತ್ರಿಪಾಠಿ ಸೊ ಇವರನ್ನು ರಾಯಭಾರಿಯಾಗಿ ನೇಮಿಸಿದ. ಇವರೊಬ್ಬ ಫಿಲ್ಮ್ ಆ್ಯಕ್ಟರ್, ಒಬ್ಬ ಪ್ರಸಿದ್ಧ ಫಿಲ್ಮ್ ಆ್ಯಕ್ಟರ್. ಓಕೆ. ಸ್ಕಿಜೋಥೊರ್ಯಾಕ್ಸ್ ಸಿಕ್ಕುಸಿರುಮೆನ್ಸಿಸ್ ಈ ಹೆಸರಿನ ಹೊಸ ಜಾತಿಯ ಮೀನುಗಳನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಓಕೆ, ಇದು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನು IAS ಅಲ್ಲಿ ಪ್ರಮುಖವಾಗಿ ಕೇಳ್ತಾ ಇರ್ತಾರೆ. ಸೊ ಈ ಜಾತಿಯ ಮೀನುಗಳನ್ನು ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಹಿಡಿಯಲಾಗಿದೆ. ಸೊ ಅರುಣಾಚಲ ಪ್ರದೇಶದಲ್ಲಿ ಕೆಲವೊಂದು ರಿವರ್ಗಳು ಬರ್ತವೆ. ರಿವರ್ ಸಿಕ್ಕು ಆಗಿರ್ಬೋದು ಮತ್ತು ಸಿರುಮ್. ಸೊ ಈ ನದಿಗಳಲ್ಲಿ ಈ ಜಾತಿಯ ಮೀನುಗಳನ್ನು ಪತ್ತೆ ಹಚ್ಚಲಾಗಿದೆ. ಸೊ ಈ ನದಿಗಳು ಪ್ರಮುಖವಾಗಿ ಅರುಣಾಚಲ ಪ್ರದೇಶದ ಈಸ್ಟ್ ಸಿಯಾಂಗ್ ಜಿಲ್ಲೆಯಲ್ಲಿ ಹರಿಯುತ್ತವೆ. ಓಕೆ. ಭದ್ರತಾ ಪಡೆಗಳ ಸಮವಸ್ತ್ರವನ್ನು ಸ್ವಚ್ಛಗೊಳಿಸಲು ಜರ್ಮಿ ಕ್ಲೀನ್ ಎಂಬ ನೈರ್ಮಲ್ಯ ಯಂತ್ರವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸೊ ಈ ಜರ್ಮಿ ಕ್ಲೀನ್, ಸೊ ಇದೊಂದು ನೈರ್ಮಲ್ಯ ಯಂತ್ರ ಅಂದರೆ ಸ್ವಚ್ಛಗೊಳಿಸುವಂಥ ಒಂದು ಯಂತ್ರ. ಓಕೆ. ಇದನ್ನು DRDOದವರು ಏನು ಮಾಡಿದರು ಅಂದರೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ರು. ಕೇವಲ 15 ನಿಮಿಷದಲ್ಲಿ 25 ಜೊತೆ ಬಟ್ಟೆಗಳನ್ನು ಇದು ಕ್ಲೀನ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಓಕೆ. DRDOದ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಸ್ವಲ್ಪ ಸ್ಥಾಪನೆಯಾಗಿದ್ದು 1958ರಲ್ಲಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದರ ಪ್ರಸ್ತುತ ಅಧ್ಯಕ್ಷರು ಸತೀಶ್ ಜಿ ರೆಡ್ಡಿಯವರು. ಅನ್ವಯಿಕ ಯಂತ್ರ ಕಲಿಕೆ ಅಂದರೆ ಇಂಗ್ಲೀಷ್ನಲ್ಲಿ ಅಪ್ಲೈಡ್ ಮಷೀನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೌಶಲ್ಯಗಳನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗಾಗಿ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಸಮಗ್ರ ಕಲಿಕಾ ಕಾರ್ಯಕ್ರಮ ಅಂದರೆ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆ ಮಾಡಿದೆ? ಸೊ ಇದಕ್ಕೆ ಉತ್ತರ ಏನಂದರೆ ಅಮೆಜಾನ್ ಇಂಡಿಯಾ. ಸೊ ಈಗಾಗಲೇ ಹೇಳ್ದಂಗೆ ಅಮೆಜಾನ್ ಸಂಸ್ಥೆಯ ಸ್ಥಾಪಕರು ಜೆಫ್ ಬೆಜೋಸ್ ಅವರು. ಓಕೆ. ವೀನು ಮಕ್ಕಂಡ್ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ವೀನು ಮಕ್ಕಂಡ್ ಅವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಓಕೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಕ್ರಿಕೆಟ್. ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವೀನು ಮಂಕಡ್ ಇವರನ್ನು ಇತ್ತೀಚೆಗೆ ಏನಂದರೆ ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಓಕೆ. ಮೋಸ್ಟ್ ಇಂಪಾರ್ಟೆಂಟ್. ಭಾರತದಿಂದ ಈ ಬಾರಿ ಆಯ್ಕೆಯಾದಂಥ ವ್ಯಕ್ತಿ ಇವರಾಗಿದ್ದಾರೆ. ಓಕೆ. ಎಕ್ಸಾಮ್ಗಳಲ್ಲಿ ಕೇಳುವಂಥ ಚಾನ್ಸಸ್. ಮುಂದಿನ 5 ವರ್ಷಗಳ ಕಾಲ ರಕ್ಷಣಾ ನಾವೀನ್ಯತೆ ಸಂಸ್ಥೆಯಾದಂತಹ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ಗೆ ಎಷ್ಟು ಕೋಟಿ ರೂಪಾಯಿಗಳ ಬಜೆಟ್ ಬೆಂಬಲವನ್ನು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಅನುಮೋದಿಸಿದ್ದಾರೆ? ಓಕೆ. ಸೊ ಮೊದಲೇದಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದಂದರೆ ಸೊ ಈ ಡಿಫೆನ್ಸಲ್ಲಿ ನಾವೀನ್ಯತೆಯನ್ನು ತರೋಕ್ಕೆ ಅಂದರೆ ಹೊಸ ರಾಕೆಟ್ಗಳ ಅಭಿವೃದ್ಧಿ ಆಗಿರ್ಬೋದು ಅಥವಾ ರಕ್ಷಣಾ ಪರಿಕರಗಳ ಹೊಸದನ್ನು ರಕ್ಷಣಾ ಪರಿಕರಗಳಲ್ಲಿ ಹೊಸತನ್ನು ತಯಾರು ಮಾಡೋದು, ಇವನ್ನೆಲ್ಲ ಮಾಡೋಕ್ಕೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಅದ್ಯಾವುದಂದರೆ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್. ಸೊ ಇದಕ್ಕಾಗಿ ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ರಕ್ಷಣಾ ಸಚಿವರು. ಸೊ ಇವರು ಒಟ್ಟು 498 ಕೋಟಿ ರೂಪಾಯಿಗಳ ಮೊತ್ತವನ್ನು ಅನುಮೋದನೆ ನೀಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಜಮ್ಮು ಮತ್ತು ಕಾಶ್ಮೀರವು ಭಾರತದ ಅತ್ಯುತ್ತಮ ಪೌರಾಣಿಕ ಥೀಮ್ ಪಾರ್ಕನ್ನು ಯಾವ ಜಿಲ್ಲೆಯ ಪ್ರಸಿದ್ಧ ವೈಷ್ಣೋದೇವಿ ದೇಗುಲದ ಬಳಿ ಸ್ಥಾಪಿಸಲು ಯೋಜಿಸುತ್ತಿದೆ? ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಜಮ್ಮು ಕಾಶ್ಮೀರ ಅಂದರೆ ಕಳೆದ ಒಂದು 2-3 ವರ್ಷದಿಂದಲೇ ಇದು ಸುದ್ದಿಯಲ್ಲೇ ಇದೆ. 2-3 ವರ್ಷ ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದಂಗಿಂದಲೇ ಇದು ಸುದ್ದಿಯಲ್ಲಿದೆ. ಹೀಗಾಗಿ ಈ ಕುರಿತು ಹೆಚ್ಚು ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇದೆ. ಅದೇ ರೀತಿ ವೈಷ್ಣೋದೇವಿ ಮಂದಿರ ಇದು ಕೂಡ ಫೇಮಸ್. ಓಕೆ. ಇದರಲ್ಲೂ ಕೂಡ GK ಟೈಪ್ ಕ್ವಶನನ್ನು ಕೇಳ್ಬೋದು. ಮೊಟ್ಟ ಮೊದಲನೇದಾಗಿ ವೈಷ್ಣೋದೇವಿ ಮಂದಿರ ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಜಮ್ಮು ಕಾಶ್ಮೀರ. ಓಕೆ. ಸೊ ಜಮ್ಮು ಕಾಶ್ಮೀರದ ಯಾವ ಜಿಲ್ಲೆಯಲ್ಲಿ ವೈಷ್ಣೋದೇವಿ ದೇಗುಲ ಇದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ರಿಯಾಸಿ ಜಿಲ್ಲೆಯಲ್ಲಿ. ಸೊ ಈ ರಿಯಾಸಿ ಜಿಲ್ಲೆಯ ವೈಷ್ಣೋದೇವಿ ದೇಗುಲದ ಬಳಿ ಪೌರಾಣಿಕ ಥೀಮ್ ಪಾರ್ಕನ್ನು ಸ್ಥಾಪನೆ ಮಾಡಬೇಕು ಅಂತ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಸರ್ಕಾರ ಏನು ಮಾಡಿದೆ ಅಂದರೆ ನಿರ್ಧಾರ ಮಾಡಿದೆ. ಹಾಗಾದರೆ ಜಮ್ಮು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರಂದರೆ ಮನೋಜ್ ಸಿನ್ಹಾರವರು. ಓಕೆ. ಸೊ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 370. ಓಕೆ. ಅದೇ ರೀತಿ ಆರ್ಟಿಕಲ್ 35A. ಸೊ ಇವುಗಳನ್ನು ರದ್ದುಪಡಿಸಲಾಗಿತ್ತು. ಸೊ ಇವುಗಳನ್ನು ರದ್ದುಪಡಿಸುವುದರ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಇದ್ದಂತಹ ವಿಶೇಷ ಸ್ಥಾನಮಾನ ಅದರ ಜೊತೆಗೆ ಅದರ ರಾಜ್ಯದ ಸ್ಥಾನಮಾನವನ್ನು ಕೂಡ ಹಿಂಪಡೆದು ಸೊ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜನೆ ಮಾಡಲಾಗಿತ್ತು. ಆ 2 ಕೇಂದ್ರಾಡಳಿತ ಪ್ರದೇಶಗಳು ಯಾವುದಂದರೆ
ಒಂದು ಜಮ್ಮು ಕಾಶ್ಮೀರ್, ಮತ್ತೊಂದು ಲಡಾಖ್. ಓಕೆ, ಸೊ ಇವುಗಳನ್ನು ವಿಭಜನೆ ಮಾಡಿದ ಮೇಲೆ ಭಾರತದಲ್ಲಿದ್ದಂತಹ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 9 ಆಗಿತ್ತು. ಆಮೇಲೆ ಏನು ಮಾಡಿದರು, ದಾದ್ರಾ ನಗರ ಹವೇಲಿ ಮತ್ತು ದಿಯು ದಮನ್ ಇವೆರಡೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಂದಾಗಿ ಮಾಡಿ, ಸೊ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಭಾರತದಲ್ಲಿ 8. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ 2021 ಪ್ರಕಾರ ವಿಶ್ವದಲ್ಲಿ ದತ್ತಿ ಕೊಡುಗೆ ನೀಡುವ ರಾಷ್ಟ್ರದ ಪಟ್ಟಿಯಲ್ಲಿ ಭಾರತದ ಶ್ರೇಣಿ ಎಷ್ಟು? ಓಕೆ, ಅಂದರೆ ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ ಅಂದರೆ ಕೊಡುವವರು, ಅಂದರೆ ದಾನ ಮಾಡುವವರ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2021 ಇಂಡೆಕ್ಸ್ನ ಪ್ರಕಾರ 14ನೇ ಸ್ಥಾನದಲ್ಲಿ. ಸೊ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನನ್ನು ನೋಡೋಣ. ಓಕೆ, ಮೊದಲನೇದಾಗಿ ಈ ವರ್ಲ್ಡ್ ಗಿವಿಂಗ್ ಇಂಡೆಕ್ಸನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ಲಂಡನ್ ಮೂಲದ ಒಂದು ಸಂಸ್ಥೆ, ಚಾರಿಟೀಸ್ ಏಡ್ ಫೌಂಡೇಶನ್. ಓಕೆ, ಇವರು ಪ್ರತಿ ವರ್ಷ ಈ ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ ಸೊ ಇದನ್ನು ಬಿಡುಗಡೆ ಮಾಡ್ತಾರೆ. ಈಗಾಗಲೇ ಹೇಳಿದಂಗೆ ಭಾರತದ ಸ್ಥಾನ 14. ಸೊ ಟಾಪ್ ಪಟ್ಟಿಯಲ್ಲಿರುವಂತಹ ದೇಶಗಳು ಯಾವಂದರೆ, ಒಂದನೇದು ಇಂಡೋನೇಷ್ಯಾ, 2ನೇ ಸ್ಥಾನದಲ್ಲಿ ಕಿನ್ಯಾ, 3ನೇ ಸ್ಥಾನದಲ್ಲಿ ನೈಜೀರಿಯಾ. ಸೊ ನಿಮಗೆ ಅಚ್ಚರಿ ಅನ್ನಿಸ್ಬೋದು, ಪ್ರಪಂಚದ ತುಂಬ ಎಷ್ಟೋ ಶ್ರೀಮಂತ ದೇಶಗಳಿದೆ. ಫಾರ್ ಎಕ್ಸಾಂಪಲ್ ಅಮೇರಿಕಾ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಓಕೆ, ಜಪಾನ್ ಆಗಿರ್ಬೋದು, ಇವೆಲ್ಲ ಎಷ್ಟೋ ಧನ ಸಹಾಯವನ್ನು ನೀಡ್ತಾ ಇರ್ತವೆ. ಆದರೂ ಕೂಡ ಇವು ಯಾಕೆ ಟಾಪಲ್ಲಿಲ್ಲ? ಕಿನ್ಯಾ ಬಡ ರಾಷ್ಟ್ರ, ನೈಜೀರಿಯಾ ಬಡ ರಾಷ್ಟ್ರ, ಆದರೂ ಕೂಡ ಇವು ಟಾಪ್ 3ಯಲ್ಲಿದ್ದಾವೆ. ರೀಸನ್ ಏನು ಅಂದರೆ, ಸೊ ಈ ಇಂಡೆಕ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಗಮನಿಸಿದಂಥ ಅಂಶಗಳು ಏನು ಅದರ ಮೇಲೆ ನಿರ್ಧರಿತ ಆಗುತ್ತೆ. ಒಂದನೇದಾಗಿ ರಾಷ್ಟ್ರಗಳ ಜನರಲ್ಲಿ ಕೊಡುವಂಥ ಇಚ್ಛೆ ಯಾವ ರೀತಿಯಾಗಿದೆ, ಆ ರಾಷ್ಟ್ರದ ಸಾಮರ್ಥ್ಯ, ಅವರು ತಮಗೆ ಪರಿಚಯ ಇಲ್ಲದವರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ. ಸೊ ಈ ಥರದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾಡಿದ್ದಾರೆ ಅಂದರೆ, ಸೊ ರ್ಯಾಂಕನ್ನು ನೀಡಿದ್ದಾರೆ. ಸೊ ಆ ಪಟ್ಟಿಯಲ್ಲಿ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿ, ಕಿನ್ಯಾ 2ನೇ ಸ್ಥಾನ, ನೈಜೀರಿಯಾ 3ನೇ ಸ್ಥಾನ. ನಿಮ್ಗೆ ಗೊತ್ತಿರ್ಬೋದು ಕಿನ್ಯಾ, ಸೊ ಭಾರತ ಸಂಕಷ್ಟದಲ್ಲಿ ಅಂದರೆ ಇದ್ದ ಟೈಮಲ್ಲಿ ಕೆಲವೊಂದು ಸಹಾಯವನ್ನು ಕಳಿಸಿತ್ತು. ಅದು ಕೂಡ ಎಷ್ಟೋ ಜನ ಟೀಕೆ ಮಾಡ್ತಾಯಿದ್ರು, ಏನಿದು ಇಂಥ ಬಡ ರಾಷ್ಟ್ರದಿಂದ ಭಾರತ ಸಹಾಯವನ್ನು ಸ್ವೀಕರಿಸುವ ಹಂತಕ್ಕೆ ತಲುಪ್ತು ಅಂತ. ಓಕೆ, ಸೊ ಆದರೆ ಬಡ ರಾಷ್ಟ್ರ ಆ ರಾಷ್ಟ್ರ ಅಂತೇನಿಲ್ಲ. ಸೊ ಮೊದಲು ಮನಸ್ಸಿನಿಂದ ಶ್ರೀಮಂತರಾಗೋದನ್ನು ನಾವು ಕಲಿಬೇಕಾಗಿದೆ. ಓಕೆ, ಇನ್ನು ಕೊನೆಯ ಸ್ಥಾನದಲ್ಲಿ ಬೆಲ್ಜಿಯಂ, ಪೋರ್ಚುಗಲ್, ಜಪಾನ್. ಅಂದರೆ ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂಥ ರಾಷ್ಟ್ರ ಜಪಾನ್. ಓಕೆ, 114ನೇ ಸ್ಥಾನದಲ್ಲಿದೆ. ಅಂದರೆ ಒಟ್ಟು 114 ದೇಶಗಳಿಗೆ ಈ ರ್ಯಾಂಕಿಂಗನ್ನು ನೀಡಲಾಗಿದೆ ಅಂತ ನೀವು ತಿಳ್ಕೋಬೇಕು. ಓಕೆ, ಸ್ಫೋಟ ನಿರೋಧಕ ಶಿರಸ್ತ್ರಾಣದ ವಿನ್ಯಾಸಕ್ಕಾಗಿ ಶೈಲೇಶ್ ಗನ್ಪುಲೆ ಅವರು NSG ಕೌಂಟರ್ IED ಆ್ಯಂಡ್ ಕೌಂಟರ್ ಟೆರರಿಸಮ್ ಇನ್ನೋವೇಟರ್ ಅವಾರ್ಡ್ 2021 ಪಡೆದಿದ್ದಾರೆ. ಅವರು ಈ ಕೆಳಗಿನ ಯಾವ IIT ಪ್ರಾಧ್ಯಾಪಕರಾಗಿದ್ದಾರೆ? ಅಂದರೆ ಸ್ಫೋಟ ನಿರೋಧಕ ಶಿರಸ್ತ್ರಾಣ, ಕೆಲವೊಮ್ಮೆ ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಎಷ್ಟೋ ಜನಕ್ಕೆ, ಬಟ್ ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಓಕೆ, ಶಿರಸ್ತ್ರಾಣ ಅಂದರೆ ಏನು? ಹೆಲ್ಮೆಟ್ ಅಂತ ಅರ್ಥ. ಅದು ಸ್ಫೋಟ ನಿರೋಧಕ. ಏನಾದರೂ ಸ್ಫೋಟಗಳು ಆದಂತಹ ಸಂದರ್ಭದಲ್ಲಿ ನೀವೇನಾದರೂ ಈ ಹೆಲ್ಮೆಟನ್ನು ಧರಿಸಿದರೆ ಆ ಹೆಲ್ಮೆಟ್ಗೆ ಯಾವುದೇ ಧಕ್ಕೆ ಆಗಲ್ಲ. ಇದರಿಂದ ನಿಮ್ಮ ಪ್ರಾಣನ ಉಳಿಸುವಂಥ ಸಾಧ್ಯತೆ ಇರುತ್ತೆ. ಈ ಥರದ ಹೆಲ್ಮೆಟನ್ನು ಶೈಲೇಶ್ ಗನ್ಪುಲೆ ಅವರು ಏನು ಮಾಡಿದ್ದಾರೆ ಅಂದರೆ ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕಾಗಿ ಈ ಅವಾರ್ಡನ್ನು ಕೂಡ ಅವರು ಪಡೆದಿದ್ದಾರೆ. ಓಕೆ, ಕೌಂಟರ್ ಟೆರರಿಸಮ್ ಇನ್ನೋವೇಟರ್ ಅವಾರ್ಡ್ 2021 ಪಡೆದಿದ್ದಾರೆ. ಇವರು ಯಾವ IIT ಪ್ರಾಧ್ಯಾಪಕರು ಅಂದರೆ IIT ರೂರ್ಕಿ. ಓಕೆ, IIT ರೂರ್ಕಿ ಅವರು. ಓಕೆ, ಹಾಗಾದರೆ ನಿಮಗೊಂದು ಪ್ರಶ್ನೆ, IIT ರೂರ್ಕಿ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸೊ ಇದಕ್ಕೆ ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಅದೇ ರೀತಿ ಇನ್ನೊಂದು ಪ್ರಶ್ನೆ, IIT ಖರಗ್ಪುರ್ ಇದು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಓಕೆ, ಇವನ್ನೆರಡನ್ನು ಹೇಳ್ತೀರಾ, ಯಾಕಂದರೆ ಹೆಸರಲ್ಲೇ ಇದೆ ಗೊತ್ತಾಗ್ಬಿಡುತ್ತೆ. ಬಟ್ ಇವೆರಡನ್ನು ನೀವು ಹೇಳಿ ನೋಡೋಣ. ಓಕೆ, ಮೊದಲನೇದಾಗಿ ಇಲ್ಲಿ NSG ಅಂತ ಬಂತು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಓಕೆ, ಈ ಇಂದಿರಾ ಗಾಂಧಿಯವ್ರ ಹತ್ಯೆ ಏನಾಯಿತು ಆ ನಂತರ ಸೊ ಈ ದೊಡ್ಡ ವ್ಯಕ್ತಿಗಳಿಗೆ ಭದ್ರತೆಯನ್ನು ನೀಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಸೊ ಹಾಗಾಗಿ ಏನು ಮಾಡ್ತಾರೆ, ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ 1986 ಸೆಪ್ಟೆಂಬರ್ 22ರಂದು ಈ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡನ್ನು ಸ್ಥಾಪನೆ ಮಾಡಿರ್ತಾರೆ. ಓಕೆ, ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಕಂಟಿನ್ಯೂಯಸ್ ಪಾಸಿಟಿವ್ ಏರ್ವೇ ಪ್ರೆಷರ್. ಸೊ ಈ ಯಂತ್ರಕ್ಕೆ ಪರ್ಯಾಯವಾಗಿ ಬಳಸಬಹುದಾದ ಈ ಕೆಳಗಿನ ಯಾವ ಸಾಧನಗಳನ್ನು IIT ರೋಪರ್ ಅಭಿವೃದ್ಧಿಪಡಿಸಿದೆ? ಓಕೆ, ಮೊಟ್ಟ ಮೊದಲನೇದಾಗಿ ಈ ಕಂಟಿನ್ಯೂಯಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಯಂತ್ರ ಅನ್ನೋದು ಏನಂತ ತಿಳ್ಕೊಳ್ಳೋಣ. ಸೊ ಭಾಳಷ್ಟು ಜನ ಹಾಸ್ಪಿಟಲಲ್ಲಿ ಸೀರಿಯಸ್ ಕಂಡೀಷನಲ್ಲಿರುವಂಥ ಪೇಷಂಟನ್ನು ನೋಡಿರ್ತಾರೆ. ಕೆಲವೊಮ್ಮೆ ಏನಂದರೆ ಅವರಿಗೆ ಉಸಿರಾಡುವಂತಹ ಸಾಮರ್ಥ್ಯ ಇರಲ್ಲ, ಅಂದರೆ ಎನರ್ಜಿನೇ ಇರಲ್ಲ ಉಸಿರನ್ನ ಒಳಗೆ ಎಳ್ಕೊಳ್ಳೋಕ್ಕೆ.
ಅಥವಾ ಕೆಲವೊಂದು ಪೇಷಂಟ್ಗಳು ಮಲಗಿರೋ ಟೈಮಲ್ಲಿ ಉಸಿರಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಸೊ ಅಂಥವರಿಗೆ ಉಸಿರಾಟಕ್ಕೆ ಸಹಾಯವಾಗಲಿ ಅಂತ ಏನಂದರೆ ಈ ಕಂಟಿನ್ಯೂಯಸ್ ಪಾಸಿಟಿವ್ ಏರ್ವೇ ಪ್ರೆಷರನ್ನು ಯಂತ್ರಕ್ಕೆ ಅವ್ರನ್ನ ಕನೆಕ್ಷನ್ ಮಾಡಿರ್ತಾರೆ. ಓಕೆ, ಮೂಗ್ ಮೇಲೆ ಒಂದು ಕವರ್ ಥರ ಹಾಕಿರ್ತಾರೆ, ನೀವು ಎಷ್ಟೋ ಫಿಲ್ಮ್ಗಳಲ್ಲಿ ಕೂಡ ನೋಡಿರ್ತೀರ. ಓಕೆ, ಸೊ ಈ ಯಂತ್ರಕ್ಕೆ ಪರ್ಯಾಯವಾಗಿ IIT ರೂಪರ್ ಇನ್ನೊಂದು ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಅದಕ್ಕೆ ಏನಂತ ಹೆಸರು ಕೊಟ್ಟಿದೆ ಅಂದರೆ ಜೀವನ್ ವಾಯು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮುಂದಿನ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಈ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಹೈ ಇದೆ. ಓಕೆ, ಹಾಗಾದರೆ ಪ್ರೆಸೆಂಟ್ ಇರೋವಂಥ ಯಂತ್ರಕ್ಕೂ ಇವ್ರು ಕಂಡುಹಿಡಿರುವಂಥ ಯಂತ್ರಕ್ಕೂ ಇರುವಂಥ ವ್ಯತ್ಯಾಸ ಏನಂದರೆ, ಮೊದಲೇದಾಗಿ ಮುಂಚೆ ಇರುವಂಥ ಯಂತ್ರಕ್ಕೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರಬೇಕು. ಬಟ್ ಇವ್ರು ಕಂಡುಹಿಡಿಯೋದಕ್ಕೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಇರುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಆಕ್ಸಿಜನ್ ಜನ್ರೇಷನ್ ಆಗೋಕ್ಕೆ ಇರುವಂಥ ಎಲ್ಲ ಸಾಮರ್ಥ್ಯಗಳು ಈ ಹೊಸ ಯಂತ್ರದಲ್ಲಿ ಇವೆ. ಓಕೆ, ಭಾರತ ಹವಾಮಾನ ಇಲಾಖೆ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಈ ಕೆಳಗಿನವುಗಳ ಸಹಯೋಗದೊಂದಿಗೆ ಭಾರತದಲ್ಲಿ ಮಲೇರಿಯಾವನ್ನು ತೊಡೆದುಹಾಕಲು ಒಂದು ತಜ್ಞರ ಸಮಿತಿಯನ್ನು ಪ್ರಾರಂಭ ಮಾಡಿದೆ. ಹಾಗಾದರೆ ಇವೆರಡೂ ಯಾವ ಸಂಸ್ಥೆಯೊಂದಿಗೆ ಕೈ ಜೋಡಿಸಿವೆ? ಸೊ ಒಟ್ಟು 3 ಸಂಸ್ಥೆಗಳು. ಒಂದು ಭಾರತ ಹವಾಮಾನ ಇಲಾಖೆ, ಎರಡನೇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಸೊ ಆ 3ನೇ ಸಂಸ್ಥೆ ಯಾವುದಂದರೆ ಮಲೇರಿಯಾ ನೋ ಮೋರ್. ಇದೊಂದು NGO, ನಾನ್ ಗೌರ್ನಮೆಂಟಲ್ ಆರ್ಗನೈಜೇಷನ್, ಸರ್ಕಾರೇತರ ಸಂಸ್ಥೆ. ಇವರು 3 ಜನ ಸೇರಿಕೊಂಡು ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಯಾಕಂದರೆ ಮಲೇರಿಯಾವನ್ನು ತೊಡೆದು ಹಾಕುವುದಕ್ಕಾಗಿ. ಸೊ ಹಾಗಾದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ, ಓಕೆ, ಇಂಡಿಯನ್ ಮೆಡಿಕಲ್ ರಿಸರ್ಚ್ ಕೌನ್ಸಿಲ್, ಸೊ IMRC, ಇಂಡಿಯನ್ ಮೆಡಿಕಲ್ ರಿಸರ್ಚ್ ಕೌನ್ಸಿಲ್. ಓಕೆ, ಇದರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಇದು ಸ್ಥಾಪನೆ ಆಗಿದ್ದು 1911ರಲ್ಲಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ. ಪ್ರಸ್ತುತ ನಿರ್ದೇಶಕರು ಬಲರಾಮ್ ಭಾರ್ಗವ್. ಎನ್ವಿಷನ್ ಎಂಬುದು ಯಾವ ಬಾಹ್ಯಾಕಾಶ ಸಂಸ್ಥೆಯ ಶುಕ್ರಯಾನ ನೌಕೆ ಆಗಿದೆ? ಸೊ ನೀವು ಕ್ವಶನನ್ನು ಕ್ಲೀನಾಗಿ ಗಮನಿಸಬೇಕು. ಮೊದಲೇದಾಗಿ ಎನ್ವಿಷನ್ ಎಂಬುದು ಡ್ಯಾಶ್ ಅಂತ ಕೊಡ್ತಾರೆ. ಸೊ ಇದೊಂದು ಶುಕ್ರಯಾನ ನೌಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಈ ಎನ್ವಿಷನ್ ಎನ್ನುವಂಥ ಶುಕ್ರಯಾನ ನೌಕೆಯನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಥವಾ ಪಡಿಸಲಿದೆ? ಸೊ ಇದಕ್ಕೆ ಉತ್ತರ ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಸೊ ಇವರು ಈ ಎನ್ವಿಷನ್ ಎನ್ನುವಂಥ ಶುಕ್ರಯಾನ ನೌಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. 2030ರ ವೇಳೆಗೆ ಇದನ್ನು ಶುಕ್ರ ಗ್ರಹಕ್ಕೆ ಕಳಿಸಿರುವಂತಹ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಓಕೆ, ಮೊದಲೇದಾಗಿ ವಿವಿಧ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳ ಬಗ್ಗೆ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾಸಾ. ಸೊ ಇದು ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ. ಓಕೆ, ಅದೇ ರೀತಿ ಮತ್ತೊಂದು ಇಸ್ರೋ, ಇದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ. ಅದೇ ರೀತಿ ಜಾಕ್ಸಾ, ಇದು ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆ. ಅದೇ ರೀತಿ ರೋಸ್ಕೋಸ್ಮಸ್ ಅಂತ ಬರುತ್ತೆ. ಸೊ ರೋಸ್ಕೋಸ್ಮಸ್ ಇದು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ. ಅದೇ ರೀತಿ CNSA, ಓಕೆ, ಇದು ಚೀನಾದ ಬಾಹ್ಯಾಕಾಶ ಸಂಸ್ಥೆ. ಅದೇ ರೀತಿ CNSE ಅಂತ ಇನ್ನೊಂದು ಬರುತ್ತೆ. ಓಕೆ, ಅದನ್ನು ನೀವು ನೋಡ್ಕೊಳ್ಳಿ. ಬಟ್ ಅದು ಫ್ರಾನ್ಸಿಂದ ಅದು. ಓಕೆ, ಫ್ರಾನ್ಸ್ನ ಬಾಹ್ಯಾಕಾಶ ಸಂಸ್ಥೆ. ಓಕೆ, ಇವೆರಡರ ನಡುವೆ ನೀವು ಕನ್ಫ್ಯೂಷನನ್ನು ಹೋಗಲಾಡಿಸ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಎರಡು ಯಾವುದಂದರೆ, ಒಂದು ಫ್ರಾನ್ಸ್ನ ಬಾಹ್ಯಾಕಾಶ ಸಂಸ್ಥೆ ಯಾವುದು, ಇನ್ನೊಂದು ಚೀನಾದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಓಕೆ, ಸೊ ನನಗೂ ಕೂಡ ಕನ್ಫ್ಯೂಷನ್ ಆಗ್ತಾಯಿದೆ ಇವಾಗ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ದಯವಿಟ್ಟು ಇವಾಗಲೇ ಈ ಕನ್ಫ್ಯೂಷನನ್ನು ಹೋಗಲಾಡಿಸ್ಕೊಳ್ಳಿ. ಭಾರತೀಯ ಡೆಲ್ಫಿಕ್ ಕೌನ್ಸಿಲ್ನ ಸ್ಥಾಪಕ ಅಧ್ಯಕ್ಷರಾಗಿ ಯಾರು ನಾಮನಿರ್ದೇಶನಗೊಂಡಿದ್ದಾರೆ? ಸೊ ಮೊದಲನೇದಾಗಿ ಡೆಲ್ಫಿಕ್ ಅನ್ನೋ ವರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ಡೆಲ್ಫಿಕ್ ಅನ್ನೋ ವರ್ಡ್ನ ಅರ್ಥವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸೊ ಈ ಡೆಲ್ಫಿಕ್ ಅನ್ನೋ ವರ್ಡ್ ಅದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಈ ಪೌರಾಣಿಕ ಕಾಲದ ಕಲೆ, ಸಂಗೀತ, ನಂಬಿಕೆಗಳು, ನೃತ್ಯ, ಕಾವ್ಯ, ಸಂಗೀತ ಮತ್ತು ತತ್ವಜ್ಞಾನ, ನಾಟಕರಂಗ, ಸೊ ಈ ರೀತಿ ಪೌರಾಣಿಕ ಹಿನ್ನೆಲೆಯುಳ್ಳಂತಹ ವಿಷಯ ವಸ್ತುಗಳಿಗೆ ಸಂಬಂಧಿಸಿದ್ದೇ ಡೆಲ್ಫಿಕ್. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಆಟಗಳನ್ನು ಏರ್ಪಡಿಸಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಆಟಗಳನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಡೆಲ್ಫಿಕ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಇದರ ಸಂಸ್ಥಾಪನಾ ಅಧ್ಯಕ್ಷರಾಗಿ
ಬಿಜೇಂದರ್ ಗೋಯಲ್. ಸೊ ಇವರು ನಾಮನಿರ್ದೇಶನಗೊಂಡಿದ್ದಾರೆ. ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಸಾರ್ವಕಾಲಿಕ ಅತಿ ಹೆಚ್ಚು ಗೋಲು ಗಳಿಸಿದ ದಾಖಲೆಗೆ ಯಾರು ಪಾತ್ರರಾಗಿದ್ದಾರೆ? ಸೊ ಇತ್ತೀಚೆಗೆ ಪೋರ್ಚುಗಲ್ನ ಫುಟ್ಬಾಲ್ ತಾರೆಯಾದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದಂಥ ದಾಖಲೆಯನ್ನು ಇವರು ಮಾಡಿದ್ದಾರೆ. ಸೊ ಇದಕ್ಕೆ ಮುಂಚೆ ಫ್ರಾನ್ಸ್ ದೇಶದ ಮೈಕಲ್ ಪ್ಲಾಟಿನಿ ಎನ್ನುವಂಥವರು ಏನು ಮಾಡಿದ್ರು ಅಂದರೆ ಈ ದಾಖಲೆಯನ್ನು ಹೊಂದಿದ್ರು. ಈಗ ಅವರಿಗಿಂತ ಹೆಚ್ಚು ಗೋಲುಗಳನ್ನು ಗಳಿಸೋದ್ರ ಮೂಲಕ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಈ ದಾಖಲೆಯನ್ನು ಮುರಿದಿದ್ದಾರೆ. ಓಕೆ, ಏಕಬಳಕೆಯ ಪ್ಲಾಸ್ಟಿಕ್ನ ಉತ್ಪಾದನೆ, ಆಮದು, ಸಂಗ್ರಹಣೆ, ಚಲಾವಣೆ ಮತ್ತು ಬಳಕೆಯನ್ನು ನಿಷೇಧಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಸೊ ಪ್ರಶ್ನೆ ಇತ್ತೀಚೆಗೆ ಅಂತ ಸೇರಿಸ್ತಾರೆ. ಓಕೆ, ಇತ್ತೀಚೆಗೆ ಏಕಬಳಕೆಯ ಪ್ಲಾಸ್ಟಿಕ್ನ ಉತ್ಪಾದನೆ ಮತ್ತು ಸಂಗ್ರಹಣೆ ಮತ್ತು ಚಲಾವಣೆಯನ್ನು ನಿಷೇಧಿಸಲು ಯಾವ ರಾಜ್ಯ ನಿರ್ಧರಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಬಿಹಾರ್. ಸೊ ಇದಕ್ಕೂ ಮುಂಚೆ ಇದು ಪಾಲಿಥೀನ್ ಬ್ಯಾಗ್ಗಳ ಬಳಕೆಯನ್ನು ಕೂಡ ನಿಷೇಧ ಮಾಡಿತ್ತು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕೀನ್ಯಾದ 3 ದಿನಗಳ ಭೇಟಿಯ ಸಂದರ್ಭದಲ್ಲಿ ಕೀನ್ಯಾದ ನೈರೋಬಿ ವಿಶ್ವವಿದ್ಯಾಲಯದಲ್ಲಿ ನವೀಕರಿಸಿದ ಮಹಾತ್ಮ ಗಾಂಧಿ ಗ್ರಂಥಾಲಯವನ್ನು ಉದ್ಘಾಟಿಸಿದವರು ಯಾರು? ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಈ ತರಹದ ಪ್ರಶ್ನೆಗಳನ್ನು ಹೆಚ್ಚಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ಸೊ ಮೊದಲೇದಾಗಿ ಇತ್ತೀಚೆಗೆ ನವೀಕರಿಸಿದ ಮಹಾತ್ಮ ಗಾಂಧಿ ಗ್ರಂಥಾಲಯವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕೀನ್ಯಾದ ನೈರೋಬಿಯಲ್ಲಿ. ಓಕೆ, ಹಾಗಾದರೆ ಉದ್ಘಾಟನೆ ಮಾಡಿದವರು ಅಂದರೆ ಎಸ್ ಜೈಶಂಕರ್ ಅವರು, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದಾರೆ ಪ್ರಸ್ತುತ. ಓಕೆ, ಸೊ ಅದೇ ರೀತಿ ಕೀನ್ಯಾದ ರಾಜಧಾನಿ ನೈರೋಬಿ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಮುಂಚೆ ಎಲ್ಲ. ಓಕೆ, ನಾಗರಿಕ ವಿಮಾನಯಾನ ಸಚಿವಾಲಯವು ಭಾರತದಲ್ಲಿ ಸಮುದ್ರ ವಿಮಾನ ಸೇವೆಗಳ ಅಭಿವೃದ್ಧಿಗೆ ಈ ಕೆಳಗಿನ ಯಾವ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಸೊ ಮೊದಲನೇದಾಗಿ ಸಮುದ್ರ ವಿಮಾನ ಅಂದರೆ ಸೀ ಪ್ಲೇನ್ಸ್ ಅಂತ ಕರಿತೀವಿ. ಮಾಮೂಲಿಯಾಗಿ ಆಕಾಶದಲ್ಲಿ ಹಾರಾಡುವಂತಹ ವಿಮಾನಗಳನ್ನು ನೀವು ನೋಡಿರ್ತೀರ. ಅದೇ ರೀತಿ ನೀರಿನ ಮೇಲೆ ಸಾಗುವಂಥ ವಿಮಾನಗಳು. ಓಕೆ, ಅಂತಹ ವಿಮಾನಗಳ ಅಭಿವೃದ್ಧಿಗಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಈ ಕೆಳಗಿನವುಗಳಲ್ಲಿ ಕ್ರಿಕೆಟಿಗೆ ಸುರೇಶ್ ರೈನಾ ಅವರ ಆತ್ಮಚರಿತ್ರೆ ಯಾವುದು? ಅಂದರೆ ಸುರೇಶ್ ರೈನಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದು ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಈಗ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತಂದಿದ್ದಾರೆ. ಸೊ ಆ ಆತ್ಮಚರಿತ್ರೆ ಹೆಸರೇನಪ್ಪ ಅಂದರೆ ಬಿಲೀವ್ ವಾಟ್ ಲೈಫ್ ಆ್ಯಂಡ್ ಕ್ರಿಕೆಟ್ ಥಾಟ್ ಮೀ. ಸೊ ನೀವು ಇಲ್ಲಿ ಆ ಪುಸ್ತಕವನ್ನು ಕೂಡ ನೋಡ್ಬೋದು. ಯಾರೊಂದಿಗೆ ಸೇರ್ಕೊಂಡು ಬರೆದಿದ್ದಾರೆ ಅಂದರೆ ಭರತ್ ಸುಂದರೇಸನ್ ಅವರ ಹೆಸರನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ಗಳಲ್ಲಿ ಖಂಡಿತ ಕೂಡ ಈ ಕುರಿತು ಪ್ರಶ್ನೆಯನ್ನು ಕೇಳುವಂತಹ ಚಾನ್ಸಸ್ ಇದೆ. ಸೊ ಇವರು ಸುರೇಶ್ ರೈನಾ ಅವರು IPLನಲ್ಲಿ ಪ್ರಮುಖವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಇವರು ಆಡಿದರು. ಕೋವಿಡ್-19 ಸೇರಿದಂತೆ ಲಸಿಕೆ ಉತ್ಪಾದನೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಲಿದೆ? ಓಕೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು ಕೋವಿಡ್ ಲಸಿಕೆಯ ಕೊರತೆ ಎಷ್ಟಿದೆ ಅಂತ. ಓಕೆ, ಸೊ ಹೀಗಾಗಿ ವಿವಿಧ ದೇಶಗಳ ಕೋಆಪ್ರೇಷನ್ ಇಲ್ಲಿ ಬೇಕಾಗುತ್ತೆ. ಸೊ ತುರ್ತು ಪರಿಸ್ಥಿತಿಗಳು ಎದುರಾದ ಸಂದರ್ಭದಲ್ಲಿ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋವಿಡ್-19 ಲಸಿಕೆ ಸೇರಿದಂತೆ ಇತರೆ ಲಸಿಕೆಗಳ ಉತ್ಪಾದನೆಗೆ ಸಹಾಯ ಆಗಲಿ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಯಾವ ದೇಶ ಮುಂದಾಗಿದೆ ಅಂದರೆ ಸೊ ಅದು ಬಾಂಗ್ಲಾದೇಶ. ಇದಕ್ಕಾಗಿ ಸೌತ್ ಕೊರಿಯಾ ಅಂದರೆ ದಕ್ಷಿಣ ಕೊರಿಯಾ ರಾಷ್ಟ್ರದೊಂದಿಗೆ ಇದು ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನು ಕೂಡ ಹಾಕಿದೆ. ಓಕೆ, ಸೊ ಅದೇ ರೀತಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಸೊ ಅದರ ಕರೆನ್ಸಿ ಟಾಕಾ. ಓಕೆ, ಢಾಕಾ ಆ್ಯಂಡ್ ಟಾಕಾ. ಮೈಕ್ರೋಸಾಫ್ಟ್ ತನ್ನ ಹೊಸ ಅಧ್ಯಕ್ಷರನ್ನಾಗಿ ಕೆಳಗಿನ ಯಾರನ್ನು ಹೆಸರಿಸಿದೆ? ಸೊ ಮೈಕ್ರೋಸಾಫ್ಟ್ ತನ್ನ ಹೊಸ ಅಧ್ಯಕ್ಷರನ್ನಾಗಿ ಸತ್ಯ ನಡೆಲ್ಲಾ ಅವರನ್ನು ಹೆಸರಿಸಿದೆ. ಸೊ ಪ್ರೆಸೆಂಟ್ ಯಾರಿದ್ದಾರೆ ಅಂದರೆ ಮೈಕ್ರೋಸಾಫ್ಟ್ನ ಅಧ್ಯಕ್ಷರಾಗಿ ಜಾನ್ ಥಾಮ್ಸನ್ ಅನ್ನೋರಿದ್ದಾರೆ. ಸೊ ಅವರ ನಂತರ ಸತ್ಯ ನಡೆಲ್ಲಾ ಅವರು ಮೈಕ್ರೋಸಾಫ್ಟ್ನ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಹಾಗಾದರೆ ಮೈಕ್ರೋಸಾಫ್ಟನ್ನು ಸ್ಥಾಪನೆ ಮಾಡಿದವರು ಯಾರು? ಒಬ್ಬರು ಬಿಲ್ ಗೇಟ್ಸ್, ಮತ್ತೊಬ್ಬರು ಪೌಲ್ ಅಲೆನ್. ಬಿಲ್ ಗೇಟ್ಸ್ ಮತ್ತು ಪೌಲ್ ಅಲೆನ್ ಇವರಿಬ್ಬರು ಸೇರಿಕೊಂಡು 1975ರಲ್ಲಿ ಮೈಕ್ರೋಸಾಫ್ಟನ್ನು ಸ್ಥಾಪನೆ ಮಾಡ್ತಾರೆ. ಚೀನಾ ಮೊದಲ ಬಾರಿಗೆ ಎಷ್ಟು ಗಗನಯಾತ್ರಿಗಳನ್ನು ತನ್ನ ಹೊಸ ಟಿಯಾನ್ಗ್ಯಾಂಗ್ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಪ್ರಶ್ನೆಯಲ್ಲೇ ಕೆಲವೊಮ್ಮೆ ಪ್ರಶ್ನೆಗಳು ಹುಡುಕೊತವೆ.
ಸೊ ಮೊದಲೇದಾಗಿ ಚೀನಾ ಏನು ಮಾಡ್ತಾಯಿದೆ ಅಂದರೆ ತನ್ನದೇ ಆದಂತಹ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಅಂತಾರಾಷ್ಟ್ರೀಯ, ಅಂದರೆ ಬಾಹ್ಯಾಕಾಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾಯಿದೆ. ಓಕೆ, ಅಂತರಿಕ್ಷದಲ್ಲಿ. ಸೊ ಅದಕ್ಕೆ ಹೆಸರನ್ನು ಕೊಟ್ಟಿದೆ ಏನಂದರೆ ಟಿಯಾನ್ ಗ್ಯಾಂಗ್. ಓಕೆ, ಟಿಯಾನ್ ಗ್ಯಾಂಗ್. ಓಕೆ, ಸೊ ಅದರ ಹೆಸರನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಸೊ ಈ ಹೊಸ ಅಂತರಿಕ್ಷ ಕೇಂದ್ರಕ್ಕೆ ಏನು ಮಾಡಿದೆ ಅಂದರೆ ಇದೇ ಮೊದಲ ಬಾರಿಗೆ 3 ಗಗನಯಾತ್ರಿಗಳನ್ನು ಚೀನಾ ಇತ್ತೀಚೆಗೆ ಕಳುಹಿಸಿದೆ. ಸೊ ಇದಕ್ಕೆ ಈ ಕಾರ್ಯಾಚರಣೆಗೆ ಒಂದು ಹೆಸರನ್ನು ಕೂಡ ಕೊಟ್ಟಿದೆ. ಅದು ಅದೇ ಏನಂದರೆ ಶೆಂಜೋ 12 ಅಂತ ಹೆಸರನ್ನು ಕೂಡ ನೀಡಿದೆ. 2022ರ ಆರಂಭದಲ್ಲಿ ಸಮುದಾಯ ರೇಡಿಯೋಗಳ ಜಾಲವನ್ನು ಪ್ರಾರಂಭಿಸಲು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಯೋಜಿಸುತ್ತಿದೆ? ಓಕೆ, ಸಮುದಾಯ ರೇಡಿಯೋಗಳ ಜಾಲವನ್ನು 2022ರಲ್ಲಿ ಪ್ರಾರಂಭ ಮಾಡಬೇಕು ಅಂತ ಸೊ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಿದೆ, ಯೋಜನೆಯನ್ನು ರೂಪಿಸ್ತಾ ಇದೆ. ಸೊ ಈ ಸಮುದಾಯ ರೇಡಿಯೋಗಳ ಜಾಲವನ್ನು ಯಾವುದಕ್ಕಾಗಿ ಬಳಸಿಕೊಳ್ಳಲಾಗುವುದು ಅಂದರೆ ಒಂದನೇದಾಗಿ ಎಜುಕೇಷನ್ ಫೀಲ್ಡಲ್ಲಿ, ಅಂದರೆ ಶಿಕ್ಷಣವನ್ನು ಒದಗಿಸೋಕೆ, ಮತ್ತು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ಈ ಸಮುದಾಯ ರೇಡಿಯೋ ಜಾಲವನ್ನು ಬಳಕೆ ಮಾಡಿಕೊಳ್ಳಲಾಗುವುದು. ಓಕೆ, ಹಾಗಾದರೆ ಒಂದು ಪ್ರಶ್ನೆ ನಿಮಗೇನೆಂದರೆ ಲಡಾಖ್. ಸೊ ಲಡಾಖ್ನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರು? ಓಕೆ, ಅಥವಾ ಲಡಾಖ್ನ ಗವರ್ನರ್ ಯಾರು? ಓಕೆ, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೀವ ವೈವಿಧ್ಯತೆ, ಹವಾಮಾನ ಬದಲಾವಣೆಯ ಪರಿಣಾಮ ಮತ್ತು ಉಷ್ಣ ಶಕ್ತಿಯ ಮೂಲವನ್ನು ಅನ್ವೇಷಿಸಲು ಕಡಲಾಚೆಯ ಸಾಗರ ಕೇಂದ್ರವನ್ನು ಸ್ಥಾಪಿಸಲು ಕೇಂದ್ರ ಕ್ಯಾಬಿನೆಟ್ ಡೀಪ್ ಓಷನ್ ಮಿಷನ್ಗೆ ಅನುಮೋದನೆ ನೀಡಿದೆ. ಈ ಮಿಷನನ್ನು ಕಾರ್ಯಗತಗೊಳಿಸುವ ನೋಡಲ್ ಸಚಿವಾಲಯ ಈ ಕೆಳಗಿನವುಗಳಲ್ಲಿ ಯಾವುದು? ಓಕೆ, ಡೀಪ್ ಓಷನ್ ಮಿಷನ್. ಓಕೆ, ಸೊ ಡೀಪ್ ಓಷನ್ ಮಿಷನ್ನ ಪ್ರಮುಖ ಉದ್ದೇಶ ಏನಂದರೆ ಮೊಟ್ಟಮೊದಲಾಗಿ ಡೀಪ್ ಓಷನ್ ಮಿಷನ್ನ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಈ ಸಾಗರ ತಳದಲ್ಲಿ ಪ್ರಮುಖವಾಗಿ ಪಾಲಿಮೆಟಾಲಿಕ್ಕಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಿನರಲ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಮ್ಯಾಂಗ್ನೀಸ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೋಬಾಲ್ಟ್, ಕಾಪರ್. ಸೊ ಈ ತರಹದ ಮಿನರಲ್ಸ್ಗಳನ್ನು ಮೊದಲು ಪತ್ತೆ ಹಚ್ಚೋದು ಈ ಡೀಪ್ ಓಷನ್ ಮಿಷನ್ನ ಪ್ರಮುಖ ಉದ್ದೇಶ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಹಾಗಾದರೆ ಈ ಮಿಷನನ್ನು ಕಾರ್ಯಗತಗೊಳಿಸುವಂತಹ ಸಚಿವಾಲಯ ಯಾವುದಂದರೆ ಭೂವಿಜ್ಞಾನ ಸಚಿವಾಲಯ. ಓಕೆ, ಸೊ ಇದೇ ಯೋಜನೆ ಅಡಿಯಲ್ಲಿ ಸೊ ಇನ್ನೊಂದು ಏನಂದರೆ ಕಡಲಾಚೆಯ ಸಾಗರ ಕೇಂದ್ರವನ್ನು ಸ್ಥಾಪನೆ ಮಾಡೋಕ್ಕೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಸೊ ಈ ಕಡಲಾಚೆಯ ಸಾಗರ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಏನಂದರೆ ಜೀವ ವೈವಿಧ್ಯತೆ, ಹವಾಮಾನ ಬದಲಾವಣೆಯ ಪರಿಣಾಮ ಮತ್ತು ಉಷ್ಣ ಶಕ್ತಿಯ ಮೂಲವನ್ನು ಅನ್ವೇಷಣೆ ಮಾಡುವುದು. ಓಕೆ, ಇಲ್ಲೇ ನಿಮಗೆ 2 ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಅಟ್ಲಾಂಟಿಕ್ ಚಾರ್ಟರ್ನ ಹೊಸ ಆವೃತ್ತಿಗೆ US ಅಧ್ಯಕ್ಷ ಜೋ ಬಿಡನ್ ಅವರು ಯಾರೊಂದಿಗೆ ಸಹಿಯನ್ನು ಹಾಕಿದ್ದಾರೆ? ಮೊದಲನೇದಾಗಿ ಈ ಅಟ್ಲಾಂಟಿಕ್ ಚಾರ್ಟರ್ ಯಾವ 2 ದೇಶಗಳ ನಡುವೆ ನಡೆದಂಥ ಒಂದು ಒಪ್ಪಂದ ಅಂದರೆ ಒಂದು ಅಮೇರಿಕಾ, ಇನ್ನೊಂದು ಯುನೈಟೆಡ್ ಕಿಂಗ್ಡಮ್. ಓಕೆ, ಯಾವ ಸಂದರ್ಭದಲ್ಲಿ ಅಂದರೆ 2ನೇ ವಿಶ್ವ ಮಹಾಯುದ್ಧ ಸಂದರ್ಭದಲ್ಲಿ. 2ನೇ ವಿಶ್ವ ಮಹಾಯುದ್ಧ ನಡೆದಿದ್ದಾಗ 1939ರಿಂದ 1945ರವರೆಗೆ. ಮೊದಲ ಮಹಾಯುದ್ಧ ನಡೆದಿದ್ದಾಗ 1914ರಿಂದ 1918ರವರೆಗೆ. ಓಕೆ, ಸೊ ಹೀಗಾಗಿ ಇದಕ್ಕೆ ಉತ್ತರ ಏನಂದರೆ ಜೋ ಬಿಡನ್ ಅವರು ಯಾರೊಂದಿಗೆ ಸಹಿಯನ್ನು ಹಾಕಿದ್ದಾರೆ ಅಂದರೆ ಸೊ ಪ್ರಸ್ತುತ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿಯಾದಂಥ ಬೋರಿಸ್ ಜಾನ್ಸನ್ ಅವರೊಂದಿಗೆ ಸಹಿಯನ್ನು ಹಾಕಿದ್ದಾರೆ. 1941ರಲ್ಲಿ ಅಟ್ಲಾಂಟಿಕ್ ಚಾರ್ಟರ್ಗೆ ಸಹಿಯನ್ನು ಹಾಕಲಾಗಿತ್ತು. ಸೊ ಈಗ ಅದನ್ನು ನವೀಕರಣ ಮಾಡಿದ್ದಾರೆ ಅಷ್ಟೇ. ಓಕೆ, ರಾಷ್ಟ್ರೀಯ ಕಡಲ ಪರಂಪರೆಯ ಸಂಕೀರ್ಣವನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗ್ತಿದೆ ಅಂದರೆ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್. ಸೊ ಇದನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗ್ತಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಕಳೆದ 2 ವರ್ಷದಿಂದನೂ ಕೂಡ ಇದು ಸುದ್ದಿಯಲ್ಲಿದೆ. ಆಲ್ರೆಡಿ 1-2 ಎಕ್ಸಾಮ್ಗಳಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಈಗ ಮುಂದೆ ಕೂಡ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್. ಇದನ್ನು ಗುಜರಾತ್ನಲ್ಲಿ ಅಭಿವೃದ್ಧಿಪಡಿಸಲಾಗ್ತಿದೆ. ಸೊ ಇದನ್ನು ಅಭಿವೃದ್ಧಿಪಡಿಸ್ತಾ ಇರೋರು ಯಾರು ಅಂದರೆ ಓಕೆ, ಒಂದು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂದರೆ ಸಂಸ್ಕೃತಿ ಸಚಿವಾಲಯ, ಇದರ ಜೊತೆಗೆ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ಇವೆರಡೂ ಕೂಡ ಸೇರಿಕೊಂಡು ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾವೆ. ಇದಕ್ಕಾಗಿ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಗುಜರಾತ್ನಲ್ಲೇ ಎಲ್ಲಿ ಸ್ಥಾಪನೆ ಮಾಡಬಹುದು ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಲೋಥಾಲ್ನಲ್ಲಿ. ಹಾಗಾದರೆ ಲೋಥಾಲ್ ಅನ್ನೋದು ಗುಜರಾತ್ನಲ್ಲಿ ಕಂಡುಬರುತ್ತೆ ಅಂತ ಗೊತ್ತಾಯಿತು.
ಯಾವ ಕೊಲ್ಲಿಯಲ್ಲಿ ಕಂಡುಬರುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ, ಗುಜರಾತ್ ಬಳಿ ಪ್ರಮುಖವಾಗಿ 2 ಕೊಲ್ಲಿಗಳು ಕಂಡುಬರ್ತವೆ. ಒಂದು ಕಚ್ ಈ ಏರಿಯಾದಲ್ಲಿ ಬರುತ್ತೆ, ಇನ್ನೊಂದು ಕ್ಯಾಂಬತ್ ಅಥವಾ ಕ್ಯಾಂಬೆ. ಸೊ ಈ ಲೋಥಾಲ್ ಈ ಕ್ಯಾಂಬೆ ತೀರದ ಬಳಿ ಕಂಡುಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. GK ಟೈಪ್ ಅಂದರೆ ಹಿಸ್ಟ್ರಿ ಏನು ನಾವು ಓದ್ತಾ ಇದೆ ಸಿಂಧು ನಾಗರಿಕತೆ ಕುರಿತು. ಸೊ ಅದರ ಮೂಲಕನೂ ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು. ಬ್ರಿಕ್ಸ್ ನೆಟ್ವರ್ಕ್ ಯೂನಿವರ್ಸಿಟಿ ಸಮ್ಮೇಳನ ಆಯೋಜನೆ ಮಾಡಿದ ಭಾರತದ ಸಂಸ್ಥೆ ಯಾವುದು? ಓಕೆ, ಸೊ ಬ್ರಿಕ್ಸ್ ಸಂಸ್ಥೆ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ನಾನು ಮುಂದೆ ಹೇಳ್ತೀನಿ. ಸೊ ಆ ಸಂಘಟನೆ ನೆಟ್ವರ್ಕ್ ಯೂನಿವರ್ಸಿಟಿ ಕಾನ್ಫರೆನ್ಸ್ ಓಕೆ, ಸೊ ಇದನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಸೊ ಈ ಬ್ರಿಕ್ಸ್ ದೇಶಗಳ ನಡುವೆ ಇರುವಂತಹ ಹೈಯರ್ ಲೆವೆಲ್ ಯೂನಿವರ್ಸಿಟೀಸ್ ಏನಿದ್ದಾವೆ, ಸೊ ಅವುಗಳನ್ನು ಒಂದುಗೂಡಿಸಿ ಸೊ ಆ ಮೂಲಕ ಜ್ಞಾನವನ್ನು ಪ್ರಸಾರ ಮಾಡುವಂಥ ಒಂದು ಉದ್ದೇಶ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸಮ್ಮೇಳನವನ್ನು ಇತ್ತೀಚೆಗೆ ಆಯೋಜನೆ ಮಾಡಿದಂತಹ ಭಾರತ ಸಂಸ್ಥೆ ಯಾವುದಂದರೆ IIT ಬಾಂಬೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಬ್ರಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಸೊ ಬ್ರಿಕ್ಸ್ ಅದಕ್ಕಿಂತ ಮುಂಚೆ ಇದು ಬ್ರಿಕ್ ಅಂತ ಇತ್ತು. ಓಕೆ, ಈ ಬ್ರಿಕ್ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟವರು ಯಾರಂದರೆ 2001ರಲ್ಲಿ ಜಿಮ್ ಓನಿಲ್ ಅನ್ನೋರು ಈ ಬ್ರಿಕ್ ಎನ್ನುವಂಥ ಕಲ್ಪನೆಯನ್ನು ನೀಡ್ತಾರೆ. ಸೊ ಈ ಬ್ರಿಕ್ ಅಂತ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 2006ರಲ್ಲಿ. ಸೊ ಇದರ ಮೊದಲ ಸಮ್ಮೇಳನ 2009ರಲ್ಲಿ ರಷ್ಯಾದಲ್ಲಿ ನಡೆಯುತ್ತೆ. ಓಕೆ, ಸೊ ಅದಕ್ಕೂ ಮುಂಚೆ ಬ್ರಿಕ್ಸ್ನಲ್ಲಿ ಇರುವಂತಹ ದೇಶಗಳನ್ನು ತಿಳ್ಕೊಂಬಿಡೋಣ. ಮೊದಲನೇದಾಗಿ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೀನಾ, S ಅಂದರೆ ಸೌತ್ ಆಫ್ರಿಕಾ. ಈಗಾಗಲೇ ಹೇಳಿದ್ದೀನಿ, ಮೊದಲು ಬ್ರಿಕ್ ಅಂತ ಇತ್ತು, ಆಮೇಲೆ ಬ್ರಿಕ್ಸ್ ಅಂತ ಆಯಿತು. ಸೊ S ಯಾವಾಗ ಸೇರ್ಕೊಂತಂದರೆ ಸೌತ್ ಆಫ್ರಿಕಾ ಸೇರ್ಕೊಂಡ ಮೇಲೆ. ಓಕೆ, ಸೌತ್ ಆಫ್ರಿಕಾ 2010ರಲ್ಲಿ ಈ ಬ್ರಿಕ್ನ ಜೊತೆ ಸೇರಿಕೊಳ್ಳುತ್ತೆ. ಆದರೆ 2011ರಲ್ಲಿ ಮೊದಲೇ ಬಾರಿಗೆ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾಗವಹಿಸುತ್ತೆ. ಹಾಗಾದರೆ 2011ರಲ್ಲಿ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೆಯುತ್ತದೆ? ಚೀನಾದ ಸಾನ್ಯಾದಲ್ಲಿ. ಓಕೆ, ರೀಸೆಂಟಾಗಿ ನಡೆದಂತಹ ಸಮ್ಮೇಳನಗಳು, ಬ್ರಿಕ್ಸ್ ಸಮ್ಮೇಳನಗಳ ಬಗ್ಗೆ ನೋಡೋದಾದರೆ, ಓಕೆ, 2018ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 10ನೇ ಬ್ರಿಕ್ಸ್ ಸಮ್ಮೇಳನ, 2019ರಲ್ಲಿ ಬ್ರೆಜಿಲ್ನಲ್ಲಿ 11ನೇ ಬ್ರಿಕ್ಸ್ ಸಮ್ಮೇಳನ, 2020ರಲ್ಲಿ ರಷ್ಯಾದಲ್ಲಿ 12ನೇ ಬ್ರಿಕ್ಸ್ ಸಮ್ಮೇಳನ, ಈಗ 2021ರಲ್ಲಿ ಭಾರತದಲ್ಲಿ 13ನೇ ಬ್ರಿಕ್ಸ್ ಸಮ್ಮೇಳನ ನಡೀತಾ ಇದೆ. ಓಕೆ, ಸೊ ಇದಿಷ್ಟು ಬ್ರಿಕ್ಸ್ ಬಗ್ಗೆ. ಪೂರ್ವ ಕರಾವಳಿಯ ಆರ್ಥಿಕ ಕಾರಿಡಾರ್ ಅಭಿವೃದ್ಧಿಪಡಿಸಲು ಅಂದರೆ ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರನ್ನು ಅಭಿವೃದ್ಧಿಪಡಿಸೋಕ್ಕೆ ಯಾವ ಅಂತಾರಾಷ್ಟ್ರೀಯ ಬ್ಯಾಂಕ್ ಭಾರತದ ಪ್ರಮುಖ ಪಾಲುದಾರ ಬ್ಯಾಂಕಾಗಿ ಹೊರಹೊಮ್ಮಿದೆ? ಓಕೆ, ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ನ ಅಭಿವೃದ್ಧಿಪಡಿಸ್ತಾ ಇದೆ. ಸೊ ಇದಕ್ಕೆ ಹಣಕಾಸಿನ ಸಹಾಯವನ್ನು ನೀಡ್ತಾ ಇರುವಂಥ ಅಂತಾರಾಷ್ಟ್ರೀಯ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಇದಕ್ಕಾಗಿದು $484 ಮಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ನೀಡ್ತಾ ಇದೆ. ಓಕೆ, ಹಾಗಾದರೆ ಈ ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂದರೆ ಈ ವೆಸ್ಟ್ ಬೆಂಗಾಲ್ ರಾಜ್ಯದಿಂದ ತಮಿಳುನಾಡು ರಾಜ್ಯದವರೆಗೂ ಕೂಡ ಇದು ಹಬ್ಬಿದೆ. ಸೊ ಇದನ್ನು ಚೆನ್ನೈ ಕನ್ಯಾಕುಮಾರಿ ಎಕನಾಮಿಕ್ ಕಾರಿಡಾರ್ ಇದೆ. ಸೊ ಅದರೊಂದಿಗೆ ಸಂಪರ್ಕಿಸುವಂಥ ಒಂದು ಯೋಜನೆ ಇದಾಗಿದೆ. ಎಕನಾಮಿಕ್ ಕಾರಿಡಾರ್ ಏನಂದರೆ ಎಷ್ಟೋ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ. ಎಕನಾಮಿಕ್ ಕಾರಿಡಾರ್ ಅಂದರೆ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಯಾವ 2 ನಗರಗಳು ಎಕನಾಮಿಕ್ಕಾಗಿ ಬಹಳಷ್ಟು ಮುಂದುವರಿರ್ತವೆ, ಈ ಇಂಡಸ್ಟ್ರೀಸ್ ಆಗಿರ್ಬೋದು, ಮೂಲ ಸೌಕರ್ಯ ದೃಷ್ಟಿಯಿಂದ ಆಗಿರ್ಬೋದು, ಸೊ ಅಂತಹ 2 ನಗರಗಳನ್ನು ಸಂಪರ್ಕಿಸುವಂತಹ ಒಂದು ಯೋಜನೆ. ಓಕೆ, ಸೊ ಆ ಥರದ ನಗರಗಳನ್ನು ಸಂಪರ್ಕಿಸೋದ್ರ ಮೂಲಕ ಆ ನಗರಗಳ ನಡುವೆ ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಏನು ಮಾಡೋದು ಅಂದರೆ ಇಂಪ್ರೂವ್ ಮಾಡುವಂಥ ಒಂದು ಉದ್ದೇಶವನ್ನು ಈ ಎಕನಾಮಿಕ್ ಕಾರಿಡಾರ್ಗಳು ಹೊಂದಿರ್ತವೆ. ಓಕೆ, ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೇಬೇಕು. ಪದೇ GK ಟೈಪ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸ್ಥಾಪನೆಯಾಗಿದ್ದು ಡಿಸೆಂಬರ್ 19, 1966ರಲ್ಲಿ. ಕೇಂದ್ರ ಕಚೇರಿ ಫಿಲಿಪೈನ್ಸ್ನ ಮೆಟ್ರೋ ಮನಿಲಾದಲ್ಲಿ ಇದೆ. ಓಕೆ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 68 ಅಥವಾ 68ಕ್ಕೂ ಹೆಚ್ಚು. ಯಾಕಂದರೆ ಮತ್ತೆ ಯಾವುದಾದ್ರೂ ಒಂದು ದೇಶ ಸದಸ್ಯತ್ವವನ್ನು ಪಡ್ಕೋಬೋದು, ಹೀಗಾಗಿ ನೀವು ಅಪ್ಡೇಟ್ ಇರಬೇಕಾಗುತ್ತೆ. ಓಕೆ, ಸೊ ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಕೇವಲ ಏಷ್ಯಾ ಖಂಡದ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ? ಖಂಡಿತವಾಗಲೂ ಇಲ್ಲ, ಬೇರೆ ಖಂಡದ ರಾಷ್ಟ್ರಗಳು ಕೂಡ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಅತಿ ಹೆಚ್ಚು ಷೇರುಗಳನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವುದಂತ ಪ್ರಶ್ನೆ ಕೇಳ್ತಾರೆ. ಜಪಾನ್ ಮತ್ತು ಅಮೇರಿಕಾ ಇವೆರಡೂ ಕೂಡ ತಲಾ 15.575% ಶೇರನ್ನು ಹೊಂದಿವೆ. ಓಕೆ, 3ನೇ ಸ್ಥಾನದಲ್ಲಿ ಚೀನಾ ಇದೆ.
4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮರುಭೂಮಿ ಮತ್ತು ಬರ ವಿರೋಧಿ ವಿಶ್ವ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ವರ್ಲ್ಡ್ ಡೇ ಟು ಕಂಬ್ಯಾಟ್ ಡಿಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್. ಓಕೆ, ಅಂದರೆ ಮರುಭೂಮಿ ಮತ್ತು ಬರಗಾಲವನ್ನು ವಿರೋಧ ಮಾಡುವಂತಹ ಒಂದು ದಿನ. ಸೊ ಅದನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಜೂನ್ 17ರಂದು. ಸೊ ಈ ಬಾರಿಯ ಥೀಮ್ ಏನಂದರೆ ಲೆಂತಿ ಇದೆ, ರೀಸ್ಟೋರೇಷನ್ ಲ್ಯಾಂಡ್ ರಿಕವರಿ. ರೀಸ್ಟೋರೇಷನ್ ಲ್ಯಾಂಡ್ ರಿಕವರಿ, ವಿ ಬಿಲ್ಡ್ ಬ್ಯಾಕ್ ಬೆಟರ್ ವಿತ್ ಹೆಲ್ದಿ ಲ್ಯಾಂಡ್. ಓಕೆ, ಇಷ್ಟು ಉದ್ದ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಬಟ್ ನೀವು ಶಾರ್ಟಾಗಿ ನೆನಪಿಟ್ಕೊಳ್ಳಿ ಏನಂದರೆ ರೀಸ್ಟೋರೇಷನ್ ಲ್ಯಾಂಡ್ ರಿಕವರಿ. ಓಕೆ, ಹಾಗಾದರೆ ಇದೇ ದಿನದ ಅಂಗವಾಗಿ ಏನಂದರೆ ಭಾರತ ಒಂದು ಗುರಿಯನ್ನು ಕೂಡ ಹಾಕ್ಕೊಂಡಿದೆ. ಈ ದಿನದಂತೆ ಪ್ರಯುಕ್ತವಾಗಿ ಅಂತಲ್ಲ, ಮೊದಲಿಂದನೂ ಭಾರತದ ಗುರಿ ಏನಪ್ಪ ಅಂದರೆ 2030 ಒಳಗಾಗಿ. ಓಕೆ, 2030 ಒಳಗಾಗಿ. ಸೊ ಈ ಭೂಮಿಯ ಡಿಗ್ರೇಡೇಷನ್ ಅಂದರೆ ಭೂಮಿಯ ಹಾಳಾಗುವಿಕೆ ಏನಿದೆ, ಸೊ ಅದನ್ನು ನಾವು ತಟಸ್ಥಗೊಳಿಸುವಂತಹ ಗುರಿ 2030. ಅಂದರೆ ಆಲ್ಮೋಸ್ಟ್ ಭೂಮಿ ಹಾಳುಗಡೆಯುವಿಕೆಯನ್ನು ನಾವು ಸ್ಟಾಪ್ ಮಾಡಬೇಕು 2030 ಒಳಗಾಗಿ. ಸೊ ಈ ಗುರಿಯನ್ನು ಭಾರತ ಹಾಕ್ಕೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಸ್ಸೆಗಳನ್ನು ಯಾರು ಬರೀತೀರಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರಿಪೋರ್ಟನ್ನು ಸೇರಿಸ್ಬೋದು. ಯಾವ ದೇಶವು ಇತ್ತೀಚೆಗೆ LGBT ವಿರೋಧಿ ಕಾನೂನನ್ನು ಜಾರಿಗೆ ತಂದಿದೆ? ಮೊದಲಾಗಿ LGBT. ಸೊ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ. ಲೆಸ್ಬಿಯನ್, G ಅಂದರೆ ಗೇ, B ಅಂದರೆ ಬೈಸೆಕ್ಸುವಲ್, T ಅಂದರೆ ಟ್ರಾನ್ಸ್ಜೆಂಡರ್. ಸೊ ಇವುಗಳ ನಿಮ್ಗೆ ಅರ್ಥ ಬೇಕಂದರೆ, ಸೊ ಹೆಚ್ಚಿನ ಇಂಟ್ರೆಸ್ಟ್ ಇರೋರು ಏನು ಮಾಡಿ ಅಂದರೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಇವು 4ರ ನಡುವಿನ ಡಿಫ್ರೆನ್ಸನ್ನು ನೀವು ಕಂಡ್ಕೋಬಹುದು. ಓಕೆ, ಸೊ ಹಾಗಾದರೆ LGBT ವಿರೋಧಿ ಕಾನೂನನ್ನು ಎಲ್ಲಿ ಜಾರಿಗೆ ತರ್ತಾ ಇದೆ ಅಂದರೆ ಸೊ ಇದಕ್ಕೆ ಆನ್ಸರ್ ಆ್ಯಕ್ಚುಲಿ ಹಂಗೇರಿ. ಓಕೆ, ಹಂಗೇರಿ ರಾಷ್ಟ್ರ ಈ ಕಾನೂನನ್ನು ಜಾರಿಗೆ ತರ್ತಾ ಇದೆ 2022ರಲ್ಲಿ. ಸೊ ಈ ರಾಷ್ಟ್ರದಲ್ಲಿ ಎಲೆಕ್ಷನ್ ಕೂಡ ನಡೆಯಲಿವೆ. ಓಕೆ, ಹಾಗಾದರೆ LGBT ವಿರೋಧಿ ಕಾನೂನು ಅಂದರೆ ಯಾವುದು? ಪ್ರಮುಖವಾಗಿ ಶಾಲೆಗಳಲ್ಲಿ ಏನಂದರೆ ಹೋಮೋಸೆಕ್ಷುಯಾಲಿಟಿ ಅಂದರೆ ಒಂದೇ ಲಿಂಗವನ್ನು ಹೊಂದಿರುವವರು ಅಥವಾ ಗಂಡು ನಡುವೆ ಅಥವಾ ಹೆಣ್ಣು ನಡುವೆ, ಸೊ ಇವರ ನಡುವೆ ಲೈಂಗಿಕ ಸಂಪರ್ಕ ಏನು ನಡೆಯುತ್ತೆ, ಸೊ ಅದನ್ನು ವಿರೋಧ ಮಾಡೋದು. ಅದರ ಜೊತೆಗೆ ಜೆಂಡರ್ ಚೇಂಜ್ ಅಂದರೆ ಲಿಂಗ ಬದಲಾವಣೆ ಏನು ಮಾಡ್ಕೊತಾರೆ, ಸೊ ಅದನ್ನು ಕೂಡ ವಿರೋಧ ಮಾಡುವಂಥ ಉದ್ದೇಶವನ್ನು ಈ ಕಾನೂನು ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆ್ಯಂಟಿವೈರಲ್ ಪ್ರೋಗ್ರಾಮ್ ಫಾರ್ ಪ್ಯಾಂಡಮಿಕ್ಸ್ ಎಂಬ ಯೋಜನೆಯನ್ನು ಇತ್ತೀಚೆಗೆ ಯಾವ ದೇಶ ಘೋಷಿಸಿತು? ಆ್ಯಂಟಿವೈರಲ್ ಪ್ರೋಗ್ರಾಮ್ ಫಾರ್ ಪ್ಯಾಂಡಮಿಕ್ಸ್ ಈ ಯೋಜನೆಯನ್ನು ಇತ್ತೀಚೆಗೆ ಘೋಷಣೆ ಮಾಡಿದಂಥ ದೇಶ ಯಾವುದಂದರೆ ಅದೇ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾ. ಇದಕ್ಕಾಗಿ ಅದು $3.2 ಬಿಲಿಯನ್ ಅಮೇರಿಕನ್ ಡಾಲರ್ಗಳಷ್ಟು ಹಣವನ್ನು ಕೂಡ ಖರ್ಚು ಮಾಡಲಿದೆ. ಓಕೆ, ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಂದರೆ, ಸೊ COVID-19 ರೋಗ ಏನು ಬಂದಿತ್ತು, ಇದೇ ರೀತಿ ಹಲವು ರೋಗಗಳು ಮುಂದಿನ ದಿನಗಳಲ್ಲಿ ಕೂಡ ಬರ್ಬೋದು. ಇದಕ್ಕಾಗಿ ಏನಂದರೆ ವೈರಸ್ ವಿರೋಧಿ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಅಭಿವೃದ್ಧಿಪಡಿಸೋದು, ಅದರ ಜೊತೆಗೆ ಕೆಲವೊಂದು ವಿಧಾನಗಳನ್ನು ಕಂಡುಹಿಡಿಯೋದು, ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು. ಸೊ ಅದಕ್ಕಾಗಿ ಆ್ಯಂಟಿವೈರಲ್ ಪ್ರೋಗ್ರಾಮ್ ಫಾರ್ ಪ್ಯಾಂಡಮಿಕ್ಸ್, ಸೊ ಇದನ್ನು ಅಮೇರಿಕಾ ಹೊರತಂದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ವರುಣಾ ಮತ್ತು ಅಸ್ಸಿ ನದಿಗಳು ಯಾವ ಭಾರತೀಯ ರಾಜ್ಯದ ಮೂಲಕ ಹರಿಯುತ್ತವೆ? ಸೊ ವರುಣಾ ಮತ್ತು ಅಸ್ಸಿ ನದಿಗಳು ಯಾವ ಭಾರತೀಯ ರಾಜ್ಯದ ಮೂಲಕ ಹರಿಯುತ್ತವೆ ಅಂದರೆ ಸೊ ಉತ್ತರ ಪ್ರದೇಶ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವರುಣಾ ರಿವರ್, ಇಲ್ಲಿ ನೋಡ್ತಾ ಇದ್ದೀರಾ ಅಸ್ಸಿ ರಿವರ್. ಇವೆರಡರ ನಡುವೆ ವಾರಣಾಸಿ ಸಿಟಿ ಪ್ರಮುಖವಾಗಿ ಕಂಡುಬರುತ್ತೆ. ಇತ್ತೀಚೆಗೆ ಏನು ಮಾಡಿತ್ತಂದರೆ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಓಕೆ, ರಾಷ್ಟ್ರೀಯ ಹಸಿರು ಮಂಡಳಿ ಏನು ಮಾಡಿತ್ತಂದರೆ ಸೊ ನಿರ್ದೇಶನವನ್ನು ನೀಡಿತ್ತು. ಯಾವುದಕ್ಕಾಗಿ ಅಂದರೆ ಎರಡೂ ನದಿಗಳ ಅಭಿವೃದ್ಧಿಗಾಗಿ, ಓಕೆ, ಜೀರ್ಣೋದ್ಧಾರಕ್ಕಾಗಿ. ಯಾಕಂದರೆ ಎರಡೂ ನದಿಗಳಲ್ಲಿ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದವು. ಓಕೆ, ಸೊ ಹೀಗಾಗಿ ಅವುಗಳನ್ನು ತಡೆಗಟ್ಟಿ ಸೊ ಅವುಗಳ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಉತ್ತರ ಪ್ರದೇಶ ಸರ್ಕಾರಕ್ಕೆ ರಾಷ್ಟ್ರೀಯ ಹಸಿರು ಮಂಡಳಿ ಏನು ಮಾಡಿತ್ತಂದರೆ ನಿರ್ದೇಶನವನ್ನು ನೀಡಿತ್ತು. ಸೊ ಇವೆರಡೂ ಕೂಡ ಗಂಗಾ ನದಿಗೆ ಸೇರ್ತವೆ, ಅಂದರೆ ಗಂಗಾ ನದಿಯ ಉಪನದಿಗಳು. ಓಕೆ, ಪಟ್ಟಣಗಳು ಮತ್ತು ಗ್ರಾಮೀಣ ಭಾರತದಾದ್ಯಂತ COVID-19 ಪರೀಕ್ಷೆಯನ್ನು ಹೆಚ್ಚಿಸಲು ಯಾವ ಆರೋಗ್ಯ ರಕ್ಷಣಾ ಸಂಸ್ಥೆಯೊಂದಿಗೆ CSIR ಒಪ್ಪಂದ ಮಾಡಿಕೊಂಡಿದೆ? ಓಕೆ, CSIR ಬಗ್ಗೆ ಆಲ್ರೆಡಿ ನಾವು ನೋಡಿದ್ದೇವೆ. ಓಕೆ, ಈ ಪಟ್ಟಣಗಳು ಮತ್ತು ಗ್ರಾಮೀಣ ಭಾರತದಾದ್ಯಂತ COVID-19 ಪರೀಕ್ಷೆಯನ್ನು ಹೆಚ್ಚಿಗೆ ಮಾಡಬೇಕು. ಓಕೆ, ಯಾಕಂದರೆ ಎಷ್ಟೋ ಜನ ಇನ್ನೂ ಕೂಡ ಟೆಸ್ಟಿಂಗಿಗೆ ಒಳಗಾಗಿಲ್ಲ. ಓಕೆ,
ಸೊ ಹೀಗಾಗಿ ಕೋವಿಡ್-19 ಪರೀಕ್ಷೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ CSIR ಈ ಟಾಟಾ MD ಎನ್ನುವಂಥ ಸಂಸ್ಥೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರ ಪ್ರಮುಖ ಉದ್ದೇಶ ಏನಂದರೆ ಟೈರ್ 1 ಮತ್ತು ಟೈರ್ 2 ಸಿಟಿಗಳಲ್ಲಿ, ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ಓಕೆ. ಸೊ ಪರೀಕ್ಷೆಯನ್ನು ಹೆಚ್ಚು ಮಾಡೋದು, ಇದ್ರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ. ಹಾಗಾದರೆ ಟೈರ್ 1, ಟೈರ್ 2, ಟೈರ್ 3 ಸಿಟಿಗಳಂದರೆ, ಟೈರ್ 1 ಸಿಟಿಗಳಂದರೆ ಪ್ರಮುಖವಾಗಿ ದೊಡ್ಡ ದೊಡ್ಡ ಸಿಟಿಗಳು ಅಂದರೆ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ, ಕೋಲ್ಕತ್ತಾ ಈ ರೀತಿಯಂಥ ಸಿಟಿಗಳು. ಸಾಮಾನ್ಯವಾಗಿ 10 ಲಕ್ಷಕ್ಕಿಂತ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರ್ತವೆ. ಬಟ್ ಈಗಿನ ಸಿಟಿಗಳು ಹತ್ತತ್ರ 1 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿವೆ. ಅದೇ ರೀತಿ ಟೈರ್ 2 ಸಿಟೀಸ್ ಅಂದರೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಮಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ, ಧಾರವಾಡ, ಸೊ ಈ ರೀತಿ ಓಕೆ. ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಸೊ ಇವು ಟೈರ್ 2 ಸಿಟೀಸ್. ಟೈರ್ 3 ಸಿಟೀಸ್ ಅಂದರೆ ಅದಕ್ಕಿಂತ ಕೆಲವೊಂದು ಚಿಕ್ಕ ನಗರಗಳು ಓಕೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಗದಗ ಆಗಿರ್ಬೋದು, ಮತ್ತು ಹಾವೇರಿ ಸಿಟಿ, ಸೊ ಇವೆಲ್ಲ ಟೈರ್ 3 ಸಿಟೀಸ್ ಲಿಸ್ಟಲ್ಲಿ ಬರ್ತವೆ. ಸೊ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಮತ್ತೆ ಎಕ್ಸ್ಪ್ಲನೇಷನನ್ನು ಕೊಡೋ ಅವಶ್ಯಕತೆ ಇಲ್ಲ. ಸೊ ನೀವಿಲ್ಲಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಓಕೆ. ಇಂಡೋ ಪೆಸಿಫಿಕ್ ಸ್ಥಿರತೆಗಾಗಿ ಭಾರತವು ಯಾವ 2 ದೇಶಗಳೊಂದಿಗೆ ತ್ರಿಪಕ್ಷೀಯ ಒಕ್ಕೂಟವನ್ನು ಪ್ರಾರಂಭಿಸಿದೆ? ಸೊ ಭಾರತ ಏನು ಮಾಡಿದೆ ಅಂದರೆ ಇಟಲಿ ಮತ್ತು ಜಪಾನ್ ದೇಶದೊಂದಿಗೆ ಈ ತ್ರಿಪಕ್ಷೀಯ ಒಕ್ಕೂಟವನ್ನು ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಅಂದರೆ ಇಂಡೋ ಪೆಸಿಫಿಕ್ ಸ್ಥಿರತೆಗಾಗಿ ಅಂದರೆ ಇಂಡಿಯಾ ಅಂದರೆ ಹಿಂದೂ ಮಹಾಸಾಗರ ಏರಿಯಾ ಮತ್ತು ಪೆಸಿಫಿಕ್ ಏರಿಯಾ. ಸೊ ಈ ಏರಿಯಾಗಳಲ್ಲಿ ಏನು ಮಾಡೋದು ಅಂದರೆ ಸ್ಥಿರತೆಯನ್ನು ಸಾಧಿಸೋದು ಓಕೆ. ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂಥ ಹಾನಿಕಾರಕ ಕ್ರಮಗಳಾಗಿರ್ಬೋದು, ಸೊ ಈ ರೀತಿ ಎಲ್ಲವನ್ನು ತಡೆಗಟ್ಟುವಂಥ ಉದ್ದೇಶವನ್ನು ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟ್ ಓಕೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೆನ್ನೆತ್ ಕೌಂಡಾ ಯಾವ ದೇಶದ ಸ್ಥಾಪಕ ಅಧ್ಯಕ್ಷರಾಗಿದ್ದರು? ಮೋಸ್ಟ್ ಇಂಪಾರ್ಟೆಂಟ್ ಓಕೆ. ಸೊ ಕೆನ್ನೆತ್ ಕೌಂಡಾ ಇವರು ಯಾವ ದೇಶದ ಸ್ಥಾಪಕ ಅಧ್ಯಕ್ಷರಾಗಿದ್ದರು ಅಂದರೆ ಸೊ ಜಾಂಬಿಯಾ. ಅಂದರೆ ಜಾಂಬಿಯಾ ರಾಷ್ಟ್ರ ಏನು ಹುಟ್ಕೊಂತು 1964ರಲ್ಲಿ ಜಾಂಬಿಯಾ ದೇಶ ರೂಪ ತಾಳಿತು ಓಕೆ. ಅಂದರೆ ಸ್ವತಂತ್ರವಾಯಿತು. ಆವಾಗ ಸ್ಥಾಪಕ ಅಧ್ಯಕ್ಷರು ಯಾರಂದರೆ ಇವರೇ ಕೆನ್ನೆತ್ ಕೌಂಡಾ. ಇತ್ತೀಚೆಗೆ ಅವರು ನಿಧನರಾದರು. 1964ರಿಂದ 1991ರವರೆಗೂ ಕೂಡ ಅವರು ಆ ದೇಶದ ಅಧ್ಯಕ್ಷರಾಗಿದ್ದರು ಓಕೆ. ಹಾಗಾದರೆ ಈ ಜಾಂಬಿಯಾ ದೇಶ ನೀವು ಇಲ್ಲಿ ಕಾಣ್ಬೋದು, ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರ ಓಕೆ. ಹಾಗಾದರೆ ಈ ರಾಷ್ಟ್ರದ ರಾಜಧಾನಿ ಲುಸಾಕಾ. ಜಾಂಬಿಯಾ ದೇಶದ ರಾಜಧಾನಿ ಲುಸಾಕಾ ಓಕೆ. ಜೂನ್ 2021ರಲ್ಲಿ ಪೆರುವಿನಲ್ಲಿ ನಡೆದಂಥ ವಿಶ್ವ ಶೂಟಿಂಗ್ ಪ್ಯಾರಾ ಸ್ಪೋರ್ಟ್ಸ್ ಕಪ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಪ್ಯಾರಾ ಮಹಿಳಾ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದವರು ಯಾರು? ಮೊದಲಾಗಿ ಪ್ಯಾರಾ ಅಂದರೆ ಏನಂತ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ಅಂತ ಕೇಳ್ತೀವಿ, ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ ಅಂತ ಕೇಳ್ತೀವಿ. ಸೊ ಪ್ಯಾರಾ ಒಲಿಂಪಿಕ್ಸ್ ಅಂದರೆ ಪ್ರಮುಖವಾಗಿ ದೈಹಿಕ ವಿಕಲತೆಯನ್ನು ಯಾರು ಹೊಂದಿರ್ತಾರೆ ಅವರಿಗಾಗಿ ಇರುವಂಥ ಒಂದು ಕ್ರೀಡಾಕೂಟ. ಸೊ ಇಂಥ ಕ್ರೀಡಾಕೂಟದಲ್ಲಿ ಇತ್ತೀಚೆಗೆ ನಡೆದಂಥ ಪೆರುವಿನಲ್ಲಿ ನಡೆದಂಥ ವಿಶ್ವ ಶೂಟಿಂಗ್ ಪ್ಯಾರಾ ಸ್ಪೋರ್ಟ್ಸ್ ಕಪ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ ಗೆದ್ದವರು ಯಾರಂದರೆ ರುಬೀನಾ ಫ್ರಾನ್ಸಿಸ್. ಇವರು ಮಧ್ಯಪ್ರದೇಶದವರು ಓಕೆ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಚಿನ್ನವನ್ನು ಗೆಲ್ಲೋದ್ರ ಮೂಲಕ 2020ರಲ್ಲಿ ಏನು ಜಪಾನಿನ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡಿಬೇಕಾಗಿತ್ತು, ಈಗ ಅದು 2021ಕ್ಕೆ ಮುಂದೂಡಲಾಗಿದೆ. ಸೊ ಆ ಪ್ಯಾರಾ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಕೂಡ ಇವರು ಪಡ್ಕೊಂಡ್ರು. ಜೂನ್ 2021ರಲ್ಲಿ ಟೆಸ್ಟ್ ಚೊಚ್ಚಲ ಪಂದ್ಯದಲ್ಲಿ 96 ರನ್ ಗಳಿಸುವ ಮೂಲಕ ಭಾರತೀಯ ಮಹಿಳಾ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಇತ್ತೀಚೆಗೆ ಯಾರು ಮಾಡಿದ್ದಾರೆ? ಸೊ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ ರೀಸೆಂಟಾಗಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಮಹಿಳೆ ಕ್ರಿಕೆಟ್ ಆಟಗಾರ್ತಿ ಯಾರು? ಶಫಾಲಿ ವರ್ಮಾ ಓಕೆ. ಇವ್ರಿಗಿನ್ನೂ ಹತ್ತತ್ರ 17 ವರ್ಷ ಓಕೆ, 17 ವರ್ಷ ವಯಸ್ಸು. ಅವರು ಏನು ಮಾಡಿದ್ದಾರೆ ಅಂದರೆ ಪಾದಾರ್ಪಣೆ ಪಂದ್ಯದಲ್ಲಿಯೇ 96 ರನ್ಗಳನ್ನು ಗಳಿಸೋದ್ರ ಮೂಲಕ ಅತಿ ಹೆಚ್ಚು ರನ್ನನ್ನು ಅಂದರೆ ಪಾದಾರ್ಪಣೆ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎನ್ನುವಂಥ ದಾಖಲೆಯನ್ನು ಮಾಡಿದ್ದಾರೆ ಓಕೆ. ಒಟ್ಟಾರೆಯಾಗಿ ವರ್ಲ್ಡ್ನಲ್ಲಿ 4ನೇ ಮಹಿಳೆ, ಭಾರತಕ್ಕೆ ಹೋಲಿಸ್ಕೊಂಡ್ರೆ ಮೊದಲ ಮಹಿಳೆ. ಅದೇ ರೀತಿ ಪಾದಾರ್ಪಣೆ ಪಂದ್ಯದಲ್ಲಿಯೇ ಅತಿ ಹೆಚ್ಚು ರನ್ನನ್ನು ಗಳಿಸಿದಂಥ ಯಂಗೆಸ್ಟ್ ವುಮೆನ್.
ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಅದಲ್ಲದೆ ಅವರು ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಕೂಡ ಪಡ್ಕೊಂಡ್ರು. ಅಂದರೆ ಪಾದಾರ್ಪಣೆ ಟೆಸ್ಟ್ ಪಂದ್ಯದಲ್ಲಿಯೇ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡ್ಕೊಂಡಂತಹ ಎರಡನೆಯ ಭಾರತೀಯ ಕ್ರಿಕೆಟ್ ಆಟಗಾರ್ತಿ. ಓಕೆ, ಅಂದರೆ ಇದಕ್ಕೂ ಮುಂಚೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡೆದಂಥ ಯಂಗ್ ಪರ್ಸನ್ ಯಾರಂದರೆ ಅದೇ ಸಚಿನ್ ತೆಂಡೂಲ್ಕರ್ ಅವರು. ಓಕೆ, ಜಾಗತಿಕ ಶಾಂತಿ ಸೂಚ್ಯಂಕ 2021. ಸೊ ಇದರಲ್ಲಿ ಭಾರತದ ಸ್ಥಾನ ಏನು? ಓಕೆ, ಸೊ ಜಾಗತಿಕ ಶಾಂತಿ ಸೂಚ್ಯಂಕ 2021ರಲ್ಲಿ ಭಾರತ 135ನೇ ಸ್ಥಾನದಲ್ಲಿದೆ. ಹೆಚ್ಚಿನ ಇನ್ಫಾರ್ಮೇಷನನ್ನು ನೋಡೋಣ. ಜಾಗತಿಕ ಶಾಂತಿ ಸೂಚ್ಯಂಕ ಅಥವಾ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಇದನ್ನು ಬಿಡುಗಡೆಗೊಳಿಸೋರು ಯಾರು? ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆಗೊಳಿಸುತ್ತೆ. ಭಾರತ 163 ರಾಷ್ಟ್ರಗಳಲ್ಲಿ 135ನೇ ಸ್ಥಾನದಲ್ಲಿದೆ. ಸೊ ಟಾಪ್ ಪಟ್ಟಿಯಲ್ಲಿರುವಂಥ ದೇಶಗಳು ಐಸ್ಲ್ಯಾಂಡ್. ಓಕೆ, ಐಸ್ಲ್ಯಾಂಡ್ ಟಾಪ್ ದೇಶವಾಗಿ ಹೊರಹೊಮ್ಮಿದೆ. ಅದರ ನಂತರ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್, ಡೆನ್ಮಾರ್ಕ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಇವೆ. ಕೊನೆಯ ಸ್ಥಾನವನ್ನು ಅಫ್ಘಾನಿಸ್ತಾನ್ ಪಡ್ಕೊಂಡಿದೆ. ಇನ್ನು ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳ ಬಗ್ಗೆ ಹೇಳಬೇಕಂದ್ರೆ ಬಾಂಗ್ಲಾದೇಶ 91ನೇ ಸ್ಥಾನ ಅಂದರೆ ನಮಗಿಂತ ಮುಂದಿದೆ. ಶ್ರೀಲಂಕಾ 95ನೇ ಸ್ಥಾನ ಅಂದರೆ ನಮಗಿಂತ ಮುಂದಿದೆ. ಇನ್ನು ನಮ್ಮ ಮಿತ್ರ ರಾಷ್ಟ್ರವಾದಂಥ ಪಾಕ್ 150ನೇ ಸ್ಥಾನವನ್ನು ಪಡ್ಕೊಂಡಿದೆ, ಅಂದರೆ ನಮಗಿಂತ ಹಿಂದಿದೆ. ಈ ಸ್ವಾತಿನಿಯ ಹೊಸ ಸಂಸತ್ ಕಟ್ಟಡಕ್ಕೆ ಹಣಕಾಸು ಸಹಾಯ ಮಾಡಲು ಭಾರತ ಸಹಾಯ ಮಾಡ್ತಿದೆ. ಓಕೆ, ಹಾಗಾದರೆ ಭಾರತದ ರಫ್ತು ಆಮದು ಬ್ಯಾಂಕ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಏನು ಮಾಡ್ತಾಯಿದೆ ಅಂದರೆ, ಸೊ ಈ ಸ್ವಾತಿನಿ ದೇಶದ ಹೊಸ ಸಂಸತ್ ಕಟ್ಟಡಕ್ಕಾಗಿ ಎಷ್ಟು $1 ಮಿಲಿಯನ್ ಸಾಲವನ್ನು ನೀಡ್ತಾ ಇದೆ? ಸೊ ಇದು ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ $108.28 ಮಿಲಿಯನ್ ಹಣವನ್ನು ಸಾಲವನ್ನಾಗಿ ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಾಯಿದೆ ಅಂದರೆ ಈ ಸ್ವಾತಿನಿ ದೇಶಕ್ಕೆ ನೀಡ್ತಾ ಇದೆ. ಸೊ ಈ ಸ್ವಾತಿನಿ ಅನ್ನೋದು ಇದು ಆಫ್ರಿಕಾ ಖಂಡ, ಅಂದರೆ ಸೌತ್ ಆಫ್ರಿಕಾ ಖಂಡ ಭಾಗದಲ್ಲಿ, ಅಂದರೆ ಆಫ್ರಿಕಾ ಅದರ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಒಂದು ಲ್ಯಾಂಡ್ಲಾಕ್ಡ್ ಕಂಟ್ರಿ. ಓಕೆ, ಈ ಸ್ವಾತಿನಿಯ ಮುಂಚಿನ ಹೆಸರು ಏನಿತ್ತು ನಿಮ್ಗೆ ಗೊತ್ತಿದೆ, ಸ್ವಾಜಿಲ್ಯಾಂಡ್. ಓಕೆ, ಸೊ ಇದು ಕೂಡ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ ಹಾಗಾದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಬಗ್ಗೆ ನಿಮ್ಗೆ ಹೇಳೋದು, ಇದು ಸ್ಥಾಪನೆ ಆಗಿದ್ದು 1982ರಲ್ಲಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1981ರ ಕಾಯ್ದೆ ಮೂಲಕ 1982ರಲ್ಲಿ ಸ್ಥಾಪನೆ ಮಾಡಲಿತ್ತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ, ನಾಟ್ ಇನ್ ದೆಹಲಿ, ಅಂದರೆ ದೆಹಲಿಯಲ್ಲಿಲ್ಲ. ಓಕೆ, ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಲಿಮಿಟೆಡ್ನಲ್ಲಿ 12% ಶೇರನ್ನು ಹೊಂದುವುದರ ಮೂಲಕ ಯಾವ ಬ್ಯಾಂಕ್ ಪ್ರಾಯೋಜಕ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ? ಸೊ ಮೊದಲನೇದಾಗಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದ್ರ ಇನ್ನೊಂದು ಹೆಸರು ಏನಂದರೆ ಬ್ಯಾಡ್ ಬ್ಯಾಂಕ್. ಸೊ ಭಾಳಷ್ಟು ಜನ ಕೇಳ್ತಾರೆ ಬ್ಯಾಡ್ ಬ್ಯಾಂಕ್, ಇದೇನಿದು ಬ್ಯಾಡ್ ಬ್ಯಾಂಕ್? ಬ್ಯಾಡ್ ಬ್ಯಾಂಕ್ ಅಂದರೆ ಏನು? ಕೆಟ್ಟ ಬ್ಯಾಂಕಾ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ? ಸೊ ಅಂದರೆ ಆ ರೀತಿ ಅರ್ಥ ಅಲ್ಲ. ಸೊ ನೀವು ಈಗಾಗಲೇ ಕೇಳ್ತಾರೆ ಈ ವಸೂಲಾಗದ ಸಾಲ ಅಂತ. ಎಷ್ಟೋ ಜನ ಬ್ಯಾಂಕ್ಗಳಿಂದ ಸಾಲ ತೊಗೊಂಡಿರ್ತಾರೆ, ಬಟ್ ಎಷ್ಟೋ ವರ್ಷ ಆದರೂ ಕೂಡ ವಾಪಸ್ ಕೊಟ್ಟಿರಲ್ಲ. ಇಂಥ ಸಾಲವನ್ನು ನಾವೇನಂತೀವಿ? ವಸೂಲಾಗದ ಸಾಲ ಅಂತ ಕರಿತೀವಿ. ಅಂದರೆ ಕಾಮನ್ನಾಗಿ 90 ಡೇಸ್, ಅಂದರೆ ಸಾಲ ತೊಗೊಂಡ್ಮೇಲೆ 90 ಡೇಸ್ವರೆಗೂ ಯಾರಾದರೂ ಕಂತನ್ನು ಮರುಪಾವತಿಸಿದರೆ ಅದನ್ನು ನಾವು ವಸೂಲಾಗದ ಸಾಲ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂತಹ ವಸೂಲಾಗದ ಸಾಲಗಳನ್ನು ಸೊ ಈ ಬ್ಯಾಡ್ ಬ್ಯಾಂಕ್ ಏನು ಮಾಡ್ಕೊಳುತ್ತೆ ಅಂದರೆ ವಹಿಸ್ಕೊಂಡು ಯಾರು ಆ ಸಾಲವನ್ನು ಹಿಂತಿರುಗಿಸಲ್ಲ, ಸೊ ಸಾಲವನ್ನು ವಸೂಲಿ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹೀಗಾಗಿ ಇದನ್ನು ಬ್ಯಾಡ್ ಬ್ಯಾಂಕ್ ಅಂತ ಕರೀತಾರೆ. ಈ ಬ್ಯಾಂಕ್ನಲ್ಲಿ 12% ಶೇರನ್ನು ಹೊಂದಿದೆ. ಆ್ಯಕ್ಚುಲಿ ಇದು ಗೌರ್ಮೆಂಟಿಂದ ಸ್ಥಾಪಿತವಾದಂಥ ಸಂಸ್ಥೆ ಆದರೂ ಕೂಡ ಸೊ ಯಾವ ಬ್ಯಾಂಕು 12% ಶೇರನ್ನು ಈ ಕಂಪ್ನಿಯಲ್ಲಿ ಹೊಂದಿದೆ ಅಂದರೆ ಕೆನರಾ ಬ್ಯಾಂಕ್. ಓಕೆ, ಕೆನರಾ ಬ್ಯಾಂಕು ಕೂಡ ಸಾರ್ವಜನಿಕ ವಲಯದ ಬ್ಯಾಂಕೇ. ಓಕೆ, ಸೊ ಕೆನರಾ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಯಾಕಂದರೆ ಇದು ನಮ್ಮ ಕರ್ನಾಟಕ ಮೂಲದ ಬ್ಯಾಂಕ್. ಕೆನರಾ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಂತಹ ಬ್ಯಾಂಕುಗಳು. ಓಕೆ, ಸೊ ಒಂದನೇದಾಗಿ ಕೆನರಾ ಬ್ಯಾಂಕ್ ಏನಂದರೆ 1906ರಲ್ಲಿ ಮಂಗಳೂರಿನಲ್ಲಿ ಅಮ್ಮಂಬಲ್ ಸುಬ್ಬರಾವ್ ಪೈ ಅನ್ನೋರು ಸ್ಥಾಪನೆ ಮಾಡ್ತಾರೆ ಮಂಗಳೂರು ಬಳಿ. ಆದರೆ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಬಹಳಷ್ಟು ಜನ ಏನಂದರೆ ಕನ್ಫ್ಯೂಷನ್ ಆಗೋದಿಲ್ಲ, ಓದುವಾಗ ಚೆನ್ನಾಗಿ ಓದ್ಬಿಟ್ಟಿರ್ತಾರೆ. ಸೊ ಮಂಗಳೂರಲ್ಲಿ ಸ್ಥಾಪನೆ ಆಯಿತು ಅಂತ, ಹೀಗಾಗಿ ಕೇಂದ್ರ ಕಚೇರಿ ಕೂಡ ಮಂಗಳೂರಲ್ಲಿದೆ ಅಂತ ಕನ್ಫ್ಯೂಷನ್ ಆಗ್ತಾರೆ, ಬಟ್ ಬೆಂಗಳೂರಿನಲ್ಲಿದೆ. ಸೊ 1969ರಲ್ಲಿ ಏನು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದರು.
ಇಂದಿರಾ ಗಾಂಧಿಯವರು. ಆ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಕೂಡ ಒಂದು. ರೀಸೆಂಟಾಗಿ ಏನಂದರೆ ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್, ಸೊ ಎರಡನ್ನೂ ಕೂಡ ವಿಲೀನಗೊಳಿಸಿದ್ದಾರೆ 2020 ಏಪ್ರಿಲ್ 1ರಂದು. ಓಕೆ, ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಸಿಪ್ರಿಯ ಇತ್ತೀಚಿನ ವರದಿ ಪ್ರಕಾರ ಕೆಳಗಿನ ಯಾವ ರಾಷ್ಟ್ರಗಳು 90%ನಷ್ಟು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ? ಮೋಸ್ಟ್ ಇಂಪಾರ್ಟೆಂಟ್. ಸೊ 90% ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿವೆ. ಸಿಪ್ರಿ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸ್ಟಾಕ್ಹೋಮ್ ಅಂದರೆ ಸ್ವೀಡನ್ ದೇಶ. ಸೊ ಈ ಸಂಸ್ಥೆಯ ವರದಿ ಪ್ರಕಾರ 90%ನಷ್ಟು ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿದಂಥ ರಾಷ್ಟ್ರಗಳು ಎರಡು ಯಾವಂದರೆ ಒಂದು ರಷ್ಯಾ ಮತ್ತೊಂದು ಅಮೇರಿಕಾ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರೆಸೆಂಟ್ ನ್ಯೂಕ್ಲಿಯರ್ ಸಿಡಿತಲೆಗಳು ಏನಿದ್ದಾವೆ ಜಗತ್ತಿನಲ್ಲಿ ಅದರಲ್ಲಿ 90% ಸಿಡಿತಲೆಗಳನ್ನು ಕೇವಲ ಇವೆರಡು ರಾಷ್ಟ್ರಗಳೇ ಹೊಂದಿವೆ. ಸೊ ಇನ್ನು ಇತರೆ ಡೇಟಾ ಬಗ್ಗೆ ನಿಮಗೆ ಹೇಳೋದಾದರೆ, ಸೊ ಚೀನಾ ಎಷ್ಟು ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿದೆ? 350. ಓಕೆ, ಅದೇ ರೀತಿ ಪಾಕಿಸ್ತಾನ್ 165, ಇಂಡಿಯಾ 156 ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿವೆ. ಅಂದರೆ ನಾವು ಪಾಕಿಸ್ತಾನಕ್ಕಿಂತ ಕಡಿಮೆ ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿದ್ದೇವೆ. ಓಕೆ, ಇದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್, ಶಾರ್ಟಾಗಿ ನಾವು ಯುನಿಸೆಫ್ ಅಂತ ಕರಿತೀವಿ. ಇದು ಭಾರತದಲ್ಲಿ ಹದಿಹರೆಯದವರು ಮತ್ತು ಯುವಜನರಿಗೆ ಉದ್ಯೋಗ ಮತ್ತು ಕೌಶಲ್ಯ ಸವಾಲುಗಳನ್ನು ನಿಭಾಯಿಸಲು ಮತ್ತು ಪರಿಹಾರಗಳನ್ನು ಸಹ ರಚಿಸಲು ಮತ್ತು ಕಾರ್ಯಗತಗೊಳಿಸಲು ಕೆಳಗಿನ ಯಾವ ಸಚಿವಾಲಯದೊಂದಿಗೆ ಸಹಿಯನ್ನು ಹಾಕಿದೆ? ಓಕೆ, ಶಾರ್ಟಾಗಿಯೂ ಕೂಡ ಕೇಳಬಹುದು. ಯುನಿಸೆಫ್ ಇತ್ತೀಚೆಗೆ ಯುವಜನರಿಗೆ ಉದ್ಯೋಗ ಮತ್ತು ಕೌಶಲ್ಯ ಸವಾಲುಗಳನ್ನು ನಿಭಾಯಿಸೋಕೆ ಕೆಳಗಿನ ಯಾವ ಸಚಿವಾಲಯದೊಂದಿಗೆ ಸಹಿ ಹಾಕಿದೆ ಅಂತ ಸಿಂಪಲಾಗಿ ಕೇಳ್ಬೋದು. ಸೊ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದೊಂದಿಗೆ ಸಹಿಯನ್ನು ಹಾಕಿದೆ. ಯುನಿಸೆಫ್ ಏನು ಮಾಡ್ತಾಯಿದೆ ಅಂದರೆ ಭಾರತದಲ್ಲಿ ಒಂದು ಪ್ರೋಗ್ರಾಮನ್ನು ಜಾರಿಗೊಳಿಸಿದೆ. ಸೊ ಅದು ಯಾವುದಂದರೆ ಯುವ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್. ಯುವ ಎನ್ನುವಂಥ ಪ್ರೋಗ್ರಾಮನ್ನು ಯುನಿಸೆಫ್ ಭಾರತದಲ್ಲಿ ಜಾರಿಗೊಳಿಸಿದೆ. ಸೊ ಇದರ ಅಡಿಯಲ್ಲೇ ಸೊ ಈಗ ಯುನಿಸೆಫ್ ಈ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದೊಂದಿಗೆ ಸಹಿಯನ್ನು ಹಾಕಿದೆ. ಸೊ ಹಾಗಾದರೆ ಯುನಿಸೆಫ್ ಬಗ್ಗೆ ನಿಮಗೆ ಹೇಳೋದಾದರೆ ಸ್ಥಾಪನೆಯಾಗಿದ್ದು 1946 ಡಿಸೆಂಬರ್ 11ರಂದು. ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಸೊ ಇದರ ಪ್ರೆಸೆಂಟ್ ಮುಖ್ಯಸ್ಥರು ಯಾರಂದರೆ ಹೆನ್ರಿಯೆಟಾ ಎಚ್ ಪೋರೆ. ಇದರ ಇನ್ನೊಂದು ವಿಶೇಷತೆ ಏನಂದರೆ 1965ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿದೆ. ರಸ್ತೆ ಅಪಘಾತ ಸಾವುಗಳನ್ನು ಯಾವ ವರ್ಷದೊಳಗಾಗಿ 50% ಕಡಿಮೆ ಮಾಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ? ಓಕೆ, ಪ್ರೆಸೆಂಟ್ ಏನು ರಸ್ತೆ ಅಪಘಾತಗಳು ನಡೀತಾ ಇದ್ದಾವೆ, ಸೊ ಅದರ 50%ನಷ್ಟು ರಸ್ತೆ ಅಪಘಾತಗಳನ್ನು 2024 ಒಳಗಾಗಿ ಕಡಿಮೆ ಮಾಡಬೇಕು ಅಂತ ರೀಸೆಂಟಾಗಿ ರಸ್ತೆ ಮತ್ತು ಹೆದ್ದಾರಿಗಳ ಸಚಿವರಾದಂತಹ ನಿತಿನ್ ಗಡ್ಕರಿ ಇವರು MSME ಸಚಿವಾಲಯದ ಸಚಿವರು ಕೂಡ ಹೌದು, ಇವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ಪಂಚಾಯಿತಿ ವಲಯಗಳಲ್ಲಿ ಯುವಕರಿಗೆ ಸಂಬಂಧಿಸಿದಂತೆ ಯೂತ್ ಕ್ಲಬ್ಗಳ ಸ್ಥಾಪನೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಮುಂದಾಗಿದೆ? ಸೊ ನಾನು ಈಗಾಗಲೇ ಹೇಳಿದ್ದೇನೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಪ್ರಶ್ನೆ ಏನಾದರೂ ಬಂದರೆ ಆಲ್ಮೋಸ್ಟ್ ಉತ್ತರ ಏನಾಗಿರುತ್ತೆ ಅಂದರೆ ಕೇಂದ್ರಾಡಳಿತ ಪ್ರದೇಶವೇ ಆಗಿರುತ್ತೆ. ಓಕೆ, ಇದಕ್ಕೆ ಉತ್ತರ ಯಾವುದಂದರೆ ಜಮ್ಮು ಕಾಶ್ಮೀರ್ನ ಲೆಫ್ಟಿನೆಂಟ್ ಗವರ್ನರ್ ಆದಂತಹ ಮನೋಜ್ ಸಿನ್ಹಾ ಅವರು. ಸೊ ಯುವಕರಿಗೆ ಸಂಬಂಧಪಟ್ಟಂತೆ ಅವರ ಸಮಸ್ಯೆಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ಗೆ ಪ್ರೇರಣೆ ನೀಡಬೇಕು ಅಂತ ಯೂತ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಪಂಚಾಯಿತಿ ಲೆವೆಲ್ಗಳಲ್ಲಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದೇ ರೀತಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಇದೇ ಮೊದಲ ಬಾರಿಗೆ ಈ 10 ಮೀಟರ್ ಶೂಟಿಂಗ್ ರೇಂಜ್ ವಲಯವನ್ನು ಸೊ ಉದ್ಘಾಟನೆ ಮಾಡಲಾಗಿದೆ. ಇಲ್ಲಾಂದರೆ ಶ್ರೀನಗರದಲ್ಲಿ. ಸೊ ನಿಮ್ಗೆ ಗೊತ್ತಿದೆ 10 ಮೀಟರ್ ಏರ್ ರೈಫಲ್ ಪಿಸ್ತೂಲ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ವಲಯ ಬೇಕು ಅಥವಾ ಒಂದು ಸ್ಥಳ ಬೇಕು. ಅಂತಹ ಸ್ಥಳವನ್ನೇ ಇಲ್ಲಿ ಕ್ರಿಯೇಟ್ ಮಾಡಿ ಶ್ರೀನಗರದಲ್ಲಿ ಅಂದರೆ ಒಂದು ಯೂತ್ ಹಾಸ್ಟೆಲ್ ಅಂತಿದೆ, ಸೊ ಅದರ ಬಳಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಕೋವಿಡ್-19 ಸಾಂಕ್ರಾಮಿಕ ಮತ್ತು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ವರ್ಲ್ಡ್ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ರಚಿಸಿದಂತಹ ಉನ್ನತ ಮಟ್ಟದ ಸಲಹಾ ಗುಂಪಿನ ಸದಸ್ಯರನ್ನಾಗಿ ಕೆಳಗಿನ ಯಾರನ್ನು ಹೆಸರಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಮತ್ತು IMF ಇವೆರಡೂ ಸೇರ್ಕೊಂಡು ಏನು ಮಾಡ್ತಾ ಇದ್ದಾವೆ ಅಂದರೆ ಸೊ ಈ ಕೋವಿಡ್-19 ಸಾಂಕ್ರಾಮಿಕ ರೋಗ ಮತ್ತು ಕ್ಲೈಮೇಟ್ ಚೇಂಜ್
ಇದರಿಂದ ಉಂಟಾಗುವಂಥ ಮುಂದಿನ ಪ್ರಾಬ್ಲಮ್ಗಳನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದರ ಸಲುವಾಗಿ ಏನಂದರೆ ಒಂದು ಉನ್ನತ ಮಟ್ಟದ ಸಲಹಾ ಗುಂಪನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಕೆಳಗಿನ ಯಾರು ಇದ್ದಾರೆ? ಸೊ ಇದಕ್ಕೆ ಉತ್ತರ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ. ಸೊ ಇವರು ನಮ್ಮ ಭಾರತದಿಂದ ಆಯ್ಕೆಯಾಗಿದ್ದಾರೆ. ಸೊ ಈ ಸಲಹಾ ಗುಂಪಿನಲ್ಲಿ ಹಲವರು ಇದ್ದಾರೆ. ಸೊ ಅದರಲ್ಲಿ ಇವರು ಕೂಡ ಒಬ್ಬರು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯವರು ಮಾಜಿ ಯೋಜನಾ ಆಯೋಗದ ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಉಪಾಧ್ಯಕ್ಷರು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಅದಲ್ಲದೆ ಈ ಸಲಹಾ ಗುಂಪಿನಲ್ಲಿ ಐ ಎಮ್ ಎಫ್ನ ರಿಸರ್ಚ್ ಡಿಪಾರ್ಟ್ಮೆಂಟ್ ಏನಿದೆ ಅಂದರೆ ಸಂಶೋಧನಾ ಇಲಾಖೆ, ಅದರ ಎಕನಾಮಿಕ್ ಅಂದರೆ ಆರ್ಥಿಕ ಸಲಹೆಗಾರ್ತಿ ಮತ್ತು ನಿರ್ದೇಶಕಿ ಆದಂತಹ ಗೀತಾ ಗೋಪಿನಾಥ್, ಸೊ ಅವರು ಕೂಡ ಇದ್ದಾರೆ. ಸೊ ಗೀತಾ ಗೋಪಿನಾಥ್ ಅವರು IMFಗೆ ಸಂಬಂಧಪಟ್ಟಿದ್ದು. ಇದನ್ನು ನೀವು ಮೊದಲಾಗಿ ತಿಳ್ಕೊಬೇಕು. ಸೊ ನಿಮ್ಗೆ ಆಪ್ಷನಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಕೂಡ ಕೊಟ್ಟು ಕನ್ಫ್ಯೂಷನ್ನ ಮಾಡುವಂತಹ ಸಾಧ್ಯತೆ ಇದೆ. ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಗಾಗಿ ಇತ್ತೀಚೆಗೆ ಈಡನ್ ಕೊಲ್ಲಿಯಲ್ಲಿ ನಡೆದ ಕಾರ್ಯಾಚರಣೆಯ ಜಂಟಿ ಅಭ್ಯಾಸದಲ್ಲಿ ಭಾಗವಹಿಸಿದ ಭಾರತೀಯ ಹಡಗು ಯಾವುದು? ಓಕೆ, ಪೈರೇಟ್ಸ್ ಆಫ್ ದಿ ಕರಿಬಿಯನ್ಸ್ ಅಂದರೆ ಕಡಲ್ಗಳ್ಳರು. ಓಕೆ, ಈ ಫಿಲ್ಮನ್ನು ನೋಡಿರ್ತೀರ, ಪೈರೇಟ್ಸ್ ಅಂದರೆ ಕಡಲ್ಗಳ್ಳರು. ಓಕೆ, ಈ ತರಹ ಕಡಲ್ಗಳ್ಳರು ಅಂದರೆ ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ಹಡಗುಗಳು ಹೋಗ್ತಾ ಇರ್ತವೆ, ಅವ್ರ ಮೇಲೆ ಅಟ್ಯಾಕ್ ಮಾಡಿ ಹಡಗುಗಳಲ್ಲಿರುವಂಥ ವಸ್ತುಗಳನ್ನು ಕೆಲವೊಬ್ಬರು ಕದೀತಾ ಇರ್ತಾರೆ. ಓಕೆ, ಅಂಥವ್ರನ್ನೇ ನಾವು ಕಡಲ್ಗಳ್ಳರು ಅಂತೀವಿ. ಸೊ ಇಂತಹ ಕಡಲ್ಗಳ್ಳತನವನ್ನು ತಡಿಬೇಕು ಅನ್ನೋ ಸಲುವಾಗಿ ಈಡನ್ ಕೊಲ್ಲಿ, ಸೊ ನಾನು ನಿಮಗೆ ನೆಕ್ಸ್ಟ್ ಮ್ಯಾಪಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಓಕೆ, ಯಾವ್ಯಾವ ಅಂದರೆ ಭಾರತ, ಇಟಲಿ, ಫ್ರಾನ್ಸ್ ಮತ್ತು ಸ್ಪೇನ್, ಇವು 4 ರಾಷ್ಟ್ರಗಳು ಸೇರಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದು. ಅದರಲ್ಲಿ ಭಾಗವಹಿಸಿದಂತಹ ಭಾರತೀಯ ಹಡಗು ಯಾವುದಂದರೆ INS ತ್ರಿಖಂಡ್. ಓಕೆ, ಈಡನ್ ಕೊಲ್ಲಿ ಬಗ್ಗೆ ನಾವು ಖಂಡಿತವಾಗ್ಲೂ ನೋಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಪ್ ಇದು. ಮೊಟ್ಟ ಮೊದಲನೇದಾಗಿ ಗಲ್ಫ್ ಆಫ್ ಈಡನ್. ಓಕೆ, ಗಲ್ಫ್ ಆಫ್ ಈಡನ್ ಎಲ್ಲಿ ಕಂಡು ಬರುತ್ತೆ? ನೀವು ಇಲ್ಲಿ ನೋಡಿ. ಸೊ ಇಲ್ಲಿ ಯಮನ್ ರಾಷ್ಟ್ರ ಇದೆ. ಓಕೆ, ಸೊ ಇಲ್ಲಿ ಸೋಮಾಲಿಯಾ ರಾಷ್ಟ್ರ ಇದೆ. ಓಕೆ, ಸೊ ಈ ಸೋಮಾಲಿಯಾ ಮತ್ತು ಯಮನ್ನ ನಡುವೆ ಗಲ್ಫ್ ಆಫ್ ಈಡನ್ ನಮಗೆ ಕಂಡುಬರ್ತದೆ, ಅಂದರೆ ಈಡನ್ ಕೊಲ್ಲಿ. ಓಕೆ, ಅದೇ ರೀತಿ ಇನ್ನೊಂದು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ. ಬಬ್ ಎಲ್ ಮಂಡಬ್ ಅಂತ ಇದೆ, ಅಂದರೆ ಇದೊಂದು ಜಲಸಂಧಿ. ಬಬ್ ಎಲ್ ಮಂಡಬ್ ಯಾವ 2 ಸಮುದ್ರಗಳನ್ನು ಅಥವಾ ಜಲಮೂಲಗಳನ್ನು ಸೇರಿಸುವಂಥ ಒಂದು ಜಲಸಂಧಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ರೆಡ್ ಸಿ. ಓಕೆ, ಅಂದರೆ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಈಡನ್ನ ಸೇರಿಸುವಂಥ ಜಲಸಂಧಿಯೇ ಬಬ್ ಎಲ್ ಮಂಡಬ್. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಬಬ್ ಎಲ್ ಮಂಡಬ್ ಜಲಸಂಧಿ ಯಾವ 2 ರಾಷ್ಟ್ರಗಳ ನಡುವೆ ಕಂಡುಬರುತ್ತೆ? ಸೊ ಯೆಮೆನ್ ರಾಷ್ಟ್ರ ಮತ್ತು ಜಿಬೌಟಿ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇವೆರಡು ರಾಷ್ಟ್ರಗಳ ನಡುವೆ ಈ ಬಬ್ ಎಲ್ ಮಂಡಬ್ ಜಲಸಂಧಿ ಕಂಡುಬರುತ್ತೆ. ಅದೇ ರೀತಿ ಸೊ ಏಷ್ಯಾ ಖಂಡವನ್ನು ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವಂಥ ಸಮುದ್ರ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳಿದರೆ ಅದೇ ಕೆಂಪು ಸಮುದ್ರ ಅಥವಾ ರೆಡ್ ಸಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ನೀವು ಮ್ಯಾಪಲ್ಲೇ ಕೆಲವೊಂದು ದೇಶಗಳ ರಾಜಧಾನಿಯನ್ನು ಕೂಡ ನೋಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಯೆಮೆನ್ನ ರಾಜಧಾನಿ ಸನಾ, ಒಮನ್ನ ರಾಜಧಾನಿ ಮಸ್ಕಟ್. ಓಕೆ, ಎರಿತ್ರಿಯಾದ ರಾಜಧಾನಿ ಅಸ್ಮಾರಾ. ಓಕೆ, ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬಾ. ಸೊ ಈ ರೀತಿಯಾಗಿ ನೀವೇನು ಮಾಡಿ ಅಂದರೆ ಮ್ಯಾಪ್ ಮೂಲಕ ಆಲ್ಮೋಸ್ಟ್ ಓದುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಳ್ಳಿ, ಅಂದರೆ ಜಾಸ್ತಿ ದಿನ ನೆನಪು ಉಳಿಯುತ್ತೆ. ಅದೇ ರೀತಿ ಕಳೆದ ವರ್ಷಗಳಲ್ಲಿ ಸುಕೋಟ್ರಾ ದ್ವೀಪ ಸುದ್ದಿಯಲ್ಲಿತ್ತು. ಅದು ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆಯನ್ನು ಕೇಳಿದರು ಹಲವಾರು ಎಕ್ಸಾಮ್ಗಳಲ್ಲಿ. ಸೊ ಯೆಮೆನ್ ರಾಷ್ಟ್ರ ಮತ್ತೆ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಭಾರತೀಯ ಪ್ರಸಿದ್ಧ ಓಟಗಾರರಾಗಿದ್ದಂತಹ ಮಿಲ್ಖಾ ಸಿಂಗ್ ಸೊ ಜೂನ್ 2021ರಲ್ಲಿ ನಿಧನರಾದರು. ಸೊ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದರು ಅವರು? ಓಕೆ, ಮೊದಲನೇದಾಗಿ ಇತ್ತೀಚೆಗೆ ನಿಧನರಾದ ಮಿಲ್ಖಾ ಸಿಂಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಕ್ರೀಡೆಯಲ್ಲಿ ಯಾವುದಂದರೆ ಓಟಗಾರ ಅಂದರೆ ರನ್ನಿಂಗ್. ಸೊ ಇವರಿಗೆ ಯಾವ ವರ್ಷದಲ್ಲಿ ಪದ್ಮಶ್ರೀ ಸಿಕ್ಕಿತ್ತು ಅಂದರೆ 1959ರಲ್ಲೇ. ಸೊ ಇವರು ಸಾಧನೆ ಏನಂದರೆ ಒಟ್ಟಾರೆಯಾಗಿ 4 ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಗೋಲ್ಡನ್ನು ಪಡ್ಕೊಂಡಿದ್ದಾರೆ. ಓಕೆ, 1958ರಲ್ಲಿ ಕಾಮನ್ವೆಲ್ತ್ನಲ್ಲಿ ಚಾಂಪಿಯನ್ ಆಗಿ ಕೂಡ ಇವರು ಹೊರ ಹೊಮ್ಮಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮಿಲ್ಖಾ ಸಿಂಗ್ ಅವರು. ಓಕೆ, ಆ್ಯಕ್ಚುಲಿ ಇವರು ಪಾಕಿಸ್ತಾನ ಏರಿಯಾದಲ್ಲಿ ಜನಿಸಿದ್ದು, ಬಟ್ ಇವರು ಭಾರತಕ್ಕಾಗಿ
ಆಡಿದ್ದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ 2021 ಜೂನ್ನಲ್ಲಿ ಯಾವ ನಗರದಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಸ್ಥೆಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ? ಸೊ ಮೊಟ್ಟ ಮೊದಲನೇದಾಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಕನ್ನಡದಲ್ಲಿ ಶಾಂಘೈ ಸಹಕಾರ ಸಂಸ್ಥೆ. ಸೊ ಇದರ ಶೃಂಗಸಭೆ ಈ ಬಾರಿ ಎಲ್ಲಿ ನಡೆಯಲಿದೆ ಅಂದರೆ ದುಶಾಂಬೆಯಲ್ಲಿ ನಡೆಯಲಿದೆ. ದುಶಾಂಬೆ ಅನ್ನೋದು ತಜಿಕಿಸ್ತಾನದ ರಾಜಧಾನಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಅವರು ಕೂಡ ಯಾರಂತ ಕೇಳ್ಬೋದು, ಅಜಿತ್ ದೋವಲ್. ಸೊ ಇವರು ಭಾರತದ ಪರವಾಗಿ ಭಾಗವಹಿಸ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದು ಆ್ಯಕ್ಚುಲಿಯಾಗಿ ಸ್ಥಾಪನೆ ಆಗಿದ್ದು 2001ರಲ್ಲಿ, ಬಟ್ ಪ್ಲ್ಯಾನಿಂಗ್ ಇದ್ದಿದ್ದು 1996ರಲ್ಲೇ, ಬಟ್ ಸ್ಥಾಪನೆ ಆಗಿದ್ದು 2001ರಲ್ಲಿ, ಅಂದರೆ ಅಸ್ತಿತ್ವಕ್ಕೆ ಬಂದಿದ್ದು. ಸೊ ಇದರ ಕೇಂದ್ರ ಕಚೇರಿ ಚೀನಾದ ರಾಜಧಾನಿಯಾದ ಬೀಜಿಂಗ್ನಲ್ಲಿದೆ. ಇಲ್ಲಿ ಕೂಡ ಕನ್ಫ್ಯೂಷನ್ ಆಗಬಾರ್ದು, ಹೆಸರಿನಲ್ಲಿ ಶಾಂಘೈ ಸಿಟಿ ಹೆಸರಿದೆ, ಬಟ್ ಇದರ ಕೇಂದ್ರ ಕಚೇರಿ ಇರೋದು ಬೀಜಿಂಗ್ನಲ್ಲಿ. ಸೊ ಇದರ ಸದಸ್ಯ ರಾಷ್ಟ್ರಗಳು ಯಾವುದಂತ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್. ಓಕೆ, ಇಲ್ಲಿ ನೀವು ಗಮನಿಸಬೇಕಾಗಿರೋ ಏನಂದರೆ ತುರ್ಕ್ಮೆನಿಸ್ತಾನ್. ಸೊ ಇದರ ಸದಸ್ಯ ರಾಷ್ಟ್ರ ಅಲ್ಲ ಅನ್ನೋದನ್ನು ಮಾತ್ರ ನೀವು ನೆನಪಿಟ್ಕೋಬೇಕು. ಯಾಕಂದರೆ ಈ ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಇವ್ರ ನಡುವೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕಾಗಿ ನೀವು ತುರ್ಕ್ಮೆನಿಸ್ತಾನ್ ಮಾತ್ರ ಇದರ ಸದಸ್ಯ ರಾಷ್ಟ್ರ ಅಲ್ಲ ಅಂತ ನೆನಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ 2017ರಲ್ಲಿ ಈ ಸಂಘಟನೆಗೆ ಜಾಯ್ನ್ ಆಗ್ತವೆ. ಎಲ್ಲೆಂದರೆ ಕಜಕಿಸ್ತಾನದ ರಾಜಧಾನಿಯಾದಂತಹ ಅಸ್ತಾನದಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಈ ಸಂಘಟನೆಗೆ ಜಾಯ್ನ್ ಆಗ್ತವೆ. ಮೋಸ್ಟ್ ಇಂಪಾರ್ಟೆಂಟ್. ಜೂನ್ 2021ರಲ್ಲಿ ನಡೆದ ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇಬ್ರಾಹಿಂ ರೈಸಿಯವರು ಗೆಲುವನ್ನು ಸಾಧಿಸಿದ್ದಾರೆ? ಓಕೆ, ಸೊ ಇತ್ತೀಚೆಗೆ ಇರಾನ್ಗೆ ಅಧ್ಯಕ್ಷೀಯ ಚುನಾವಣೆ ನಡೆದಿತ್ತು. ಸೊ ಅಲ್ಲಿ ಇಬ್ರಾಹಿಂ ರೈಸಿಯವರು ಗೆಲುವನ್ನು ಸಾಧಿಸಿದ್ದಾರೆ. ಇದಕ್ಕಿಂತ ಮುಂಚೆ ಹಸನ್ ರಸೌನಿಯವರು ಅಧ್ಯಕ್ಷರಾಗಿದ್ದರು. ಓಕೆ, ಸೊ ಇರಾನ್ನ ರಾಜಧಾನಿ ಟೆಹರಾನ್, ಕರೆನ್ಸಿ ರಿಯಾಲ್. ಓಕೆ, ರಾಜ್ಯದಿಂದ ಧನ ಸಹಾಯ ಪಡೆದ ನಿರ್ದಿಷ್ಟ ಯೋಜನೆಗಳ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲು ಅಸ್ಸಾಂ ಸರ್ಕಾರ ಕ್ರಮೇಣವಾಗಿ 2 ಮಕ್ಕಳ ನೀತಿಯನ್ನು ಜಾರಿಗೆ ತರಲಿದೆ. ಹಾಗಾದರೆ ಅಸ್ಸಾಂನ ಪ್ರಸ್ತುತ CM ಯಾರು? ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ರಾಜ್ಯ ಸರ್ಕಾರದಿಂದ ಧನ ಸಹಾಯ ಪಡೆದಂತಹ ಯೋಜನೆಗಳು ಏನಾದರೂ ಇದ್ದರೆ, ಸೊ ಅವುಗಳ ಲಾಭವನ್ನು ನೀವು ಪಡಿಬೇಕಂದ್ರೆ ಕೇವಲ 2 ಮಕ್ಕಳನ್ನು ಹೊಂದಿದ್ದರೆ ಮಾತ್ರ ಆ ಯೋಜನೆಗಳ ಲಾಭವನ್ನು ಪಡಿಬಹುದು. ಹೀಗಂತ ಅವರು ಇವಾಗಲೇ ಜಾರಿಗೆ ತರ್ತಾ ಇಲ್ಲ, ಕ್ರಮೇಣವಾಗಿ ಜಾರಿಗೆ ತರ್ತಾರೆ. ಒಂದೊಂದೇ ಯೋಜನೆಗೆ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಅಸ್ಸಾಂನ ಪ್ರಸ್ತುತ CM ಯಾರಂದರೆ ಹಿಮಂತ್ ಬಿಶ್ವ ಶರ್ಮಾ. ಅಸ್ಸಾಂನ ಇನ್ನೊಂದು ವಿಶೇಷತೆ ಏನಂದರೆ ಆಲ್ರೆಡಿ ಪಂಚಾಯಿತಿಗಳಲ್ಲಿ ನೀವು ಸ್ಪರ್ಧೆ ಮಾಡ್ಬೇಕಂದ್ರೆ ಪಂಚಾಯತಿ ಎಲೆಕ್ಷನ್ಗೆ 2 ಮಕ್ಕಳನ್ನು ಹೊಂದಿದರೆ ಮಾತ್ರ, ಅಂದರೆ 2 ಅಥವಾ ಅದಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿರಬೇಕು, ಅವರು ಮಾತ್ರ ಪಂಚಾಯತಿ ಎಲೆಕ್ಷನಲ್ಲಿ ಭಾಗವಹಿಸಬಹುದು. ಕುಟುಂಬ ಅರಣ್ಯಗಾರಿಕೆಗಾಗಿ ಅಂದರೆ ಫ್ಯಾಮಿಲಿಯಲ್ ಫಾರೆಸ್ಟ್ರಿ ಅಂತ ಕರಿತೀವಿ. ಸೊ ಇದಕ್ಕಾಗಿ ವಿಶ್ವಸಂಸ್ಥೆಯ ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದನ್ನು ಗೆದ್ದವರು ನಮ್ಮ ದೇಶದವರು, ರಾಜಸ್ಥಾನ ಮೂಲದವರು. ಸೊ ಅವರೇ ಯಾರಂದರೆ ಶ್ಯಾಮ್ ಸುಂದರ್ ಜಯಾನಿ. ಓಕೆ, ಹಾಗಾದರೆ ಈ ಪ್ರಶಸ್ತಿಯನ್ನು ಕೊಡುವಂಥ ಸಂಸ್ಥೆ ಯಾವುದಂದರೆ UN ಕನ್ವೆನ್ಷನ್ ಆನ್ ಕಂಬ್ಯಾಟ್ ಡಿಸರ್ಟಿಫಿಕೇಷನ್, ಅಂದರೆ ಮರುಭೂಮೀಕರಣ ವಿರುದ್ಧ ಹೋರಾಡಲು ವಿಶ್ವಸಂಸ್ಥೆಯ ಸಮಾವೇಶ ಎನ್ನುವಂಥ ಸಂಸ್ಥೆ ಈ ಲ್ಯಾಂಡ್ ಫಾರ್ ಲೈಫ್ ಪ್ರಶಸ್ತಿಯನ್ನು ನೀಡುತ್ತೆ. ಸೊ ಫ್ಯಾಮಿಲಿಯಲ್ ಫಾರೆಸ್ಟ್ರಿ ಅಂದರೆ ಏನಂತ ಸ್ವಲ್ಪ ತಿಳ್ಕೊಂಬಿಡೋಣ. ಕೆಲವೊಂದು ಎಸ್ಸೆಗಳಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಫ್ಯಾಮಿಲಿ ಅಂದರೆ ಕುಟುಂಬ. ಹೌದಾ, ಕುಟುಂಬದಲ್ಲಿ ನಿಮ್ಮ ಕುಟುಂಬದವರನ್ನು ಯಾವ ರೀತಿ ಕೇರ್ ಮಾಡ್ತೀರಾ ಅದೇ ರೀತಿ ಮರಗಳನ್ನು ಅಥವಾ ಗಿಡಗಳನ್ನು ಕೇರ್ ಮಾಡಿ ಬೆಳೆಸುವಂಥ ಒಂದು ವಿಧಾನವೇ ಫ್ಯಾಮಿಲಿಯಲ್ ಫಾರೆಸ್ಟ್ರಿ. ಓಕೆ, ಕೆನಡಾದ ಸುಪ್ರೀಂ ಕೋರ್ಟ್ಗೆ ನಾಮನಿರ್ದೇಶನಗೊಂಡ ಮೊದಲ ಬಿಳಿಯೇತರ ವ್ಯಕ್ತಿ ಯಾರು? ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಯಾರಪ್ಪ ಅಂದರೆ ನ್ಯಾಯಮೂರ್ತಿ ಮೊಹಮ್ಮದ್ ಜಮಾಲ್. ಸೊ ಇವರು ಭಾರತೀಯ ಮೂಲದವರು ಆ್ಯಕ್ಚುಲಿ. ಓಕೆ, ಹೀಗಾಗಿ ಈ ಕುರಿತು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಸೊ ಹಾಗಾದರೆ ಕೆನಡಾದ ರಾಜಧಾನಿ ಒಟಾವಾ. ಸೊ ಕೆನಡಾದ ಪ್ರಸ್ತುತ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು. ಸೊ ಕರೆನ್ಸಿ ಕೆನಡಿಯನ್ ಡಾಲರ್. ಓಕೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಟೋನಿಯೋ ಗುಟೆರಸ್ ಅವರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಕಾರ್ಯದರ್ಶಿ ಹುದ್ದೆಗೆ 2ನೇ ಅವಧಿಗೆ ಆಯ್ಕೆ ಮಾಡಲಾಗಿದೆ. ಸೊ ಅವರ ಅಧಿಕಾರ ಅವಧಿಯು ಯಾವ ವರ್ಷದಲ್ಲಿ ಕೊನೆಗೊಳ್ಳಲಿದೆ? ಓಕೆ, 2026ರಲ್ಲಿ ಅವರ ಅಧಿಕಾರಾವಧಿ ಕೊನೆಗೊಳ್ಳಲಿದೆ. ಆ್ಯಕ್ಚುಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಕಾರ್ಯದರ್ಶಿ ಹುದ್ದೆಯ ಅಧಿಕಾರಾವಧಿ 5 ವರ್ಷ. ಓಕೆ,
2022 ಸೊ 2022 ಜನವರಿ 1ಕ್ಕೆ ಇವರು ಮೊದಲನೇ ಅವಧಿ ಕೊನೆಗೊಳ್ಳುತ್ತೆ. ಸೊ ಎರಡನೇ ಅವಧಿ 2026 ಡಿಸೆಂಬರ್ 31ಕ್ಕೆ ಎಂಡ್ ಆಗುತ್ತೆ. ಅಂದರೆ ಮತ್ತೆ 5 ವರ್ಷ ಗ್ಯಾಪ್. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 75ನೇ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ವೋಲ್ಕಾನ್ ಬೋಜ್ಕೀರ್. ಓಕೆ, ವೋಲ್ಕಾನ್ ಬೋಜ್ಕೀರ್. ವಿಶ್ವಸಂಸ್ಥೆಯ ವಿಶ್ವ ನಿರಾಶ್ರಿತರ ದಿನವನ್ನು ಪ್ರತಿ ವರ್ಷ ಜೂನ್ 20ರಂದು ಆಚರಿಸುತ್ತದೆ. ಓಕೆ, ಅಂದರೆ ವರ್ಲ್ಡ್ ರೆಫ್ಯೂಜೀಸ್ ಡೇ, ವಿಶ್ವ ನಿರಾಶ್ರಿತರ ದಿನವನ್ನು ಪ್ರತಿ ವರ್ಷ ಜೂನ್ 20ರಂದು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಗಿತ್ತು? ಸೊ 2001ರಲ್ಲಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ ಏನು ಕೇಳಲ್ಲ. ಕೇಳಿದರೆ ಡೈರೆಕ್ಟಾಗಿ ವಿಶ್ವ ನಿರಾಶ್ರಿತ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಸೊ ಅದು ಬಿಟ್ಟರೆ ಯಾವಾಗ ಮೊದಲ ಬಾರಿಗೆ ಆಚರಣೆ ಮಾಡಲಾಗಿತ್ತು. ಕೆವಿನ್ ಓಬ್ರಿಯಾನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ಕೆವಿನ್ ಓಬ್ರಿಯಾನ್ ಬಗ್ಗೆ ಆಲ್ಮೋಸ್ಟ್ ಕ್ರಿಕೆಟನ್ನು ಯಾರು ನೋಡ್ತೀರಿ ಸೊ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೆವಿನ್ ಓಬ್ರಿಯಾನ್ ಇವರೊಬ್ಬ ಐರ್ಲೆಂಡ್ ಆಟಗಾರ. ಇತ್ತೀಚೆಗೆ ಅವರು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಿಗೆ ವಿದಾಯವನ್ನು ಹೇಳಿದ್ದಾರೆ. ಓಕೆ, ಇದಕ್ಕೆ ಆನ್ಸರ್ ಕ್ರಿಕೆಟ್. ಸೊ ಕೆವಿನ್ ಓಬ್ರಿಯಾನ್ ಅವರು ಯಾವಾಗ ಫೇಮಸ್ ಆಗಿದ್ದಂದರೆ ನನಗೂ ಕೂಡ ನೆನಪಿದೆ. ಯಾವಾಗಂದರೆ 2011ರ ವರ್ಲ್ಡ್ ಕಪ್ ಇಂಗ್ಲೆಂಡ್ ವಿರುದ್ಧ ಒಂದು ಮ್ಯಾಚ್ ನಡೀತೆ. ಅವರು ಕೇವಲ 63 ಬಾಲ್ಗಳಲ್ಲಿ 113 ರನ್ಗಳನ್ನು ಗಳಿಸ್ತಾರೆ ಕೆವಿನ್ ಓಬ್ರಿಯಾನ್. ಸೊ ಆ ಪಂದ್ಯವನ್ನು ಐರ್ಲೆಂಡ್ ಗೆಲ್ಲುತ್ತೆ. ಅಂತಹ ಸ್ಟ್ರಾಂಗ್ ಇಂಗ್ಲೆಂಡ್ ಟೀಮಿನ ವಿರುದ್ಧ ಒಂದು ವೀಕ್ ಕ್ರಿಕೆಟ್ ಟೀಮ್ ಗೆಲ್ಲುತ್ತೆ. ಸೊ ಹೀಗಾಗಿ ಆ ವರ್ಷದಲ್ಲಿ ಅದು ಬಹಳಷ್ಟು ಸುದ್ದಿಯಲ್ಲಿ ಇರುತ್ತೆ. ಸೊ ಅದೇ ರೀತಿ ಒಂದು ಶಾರ್ಟಾಗಿ ಏನಂದರೆ ಎಕ್ಸಾಮಲ್ಲಿ ಕೇಳದೇನೆ ಇರ್ಬೋದು, ಬಟ್ ನಿಮ್ಮ ನಾಲೆಜ್ಗೆ ಇರಲಿ ಅಂತ. ಓಕೆ, ಪ್ರತಿ ವರ್ಷ ಜೂನ್ 15ರಂದು ವಿಶ್ವ ಗಾಳಿ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, 2007ರಲ್ಲಿ ಈ ದಿನವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಹಾಗಾದರೆ ಈ ವಿಶ್ವ ಗಾಳಿ ದಿನವನ್ನು ಆಚರಣೆ ಮಾಡುವಂಥ ಸಂಸ್ಥೆ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್. ಓಕೆ, ಇದು ಎಲ್ಲಿದು ಏನು ಅಂತ ಏನು ಕೇಳಲ್ಲ. ಓಕೆ, ಸೊ ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಇವಿಷ್ಟು ಜೂನ್ 3ನೇ ವಾರದ ಪ್ರಮುಖ ಕರೆಂಟ್ ಅಫೇರ್ಸ್. ಓಕೆ, ಸೊ ಜೂನ್ 4ರ ಕರೆಂಟ್ ಅಫೇರ್ಸನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋಣ. ಅದೇ ರೀತಿ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ PSI PC ಸಂಬಂಧಪಟ್ಟಂತೆ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಹಾಕಿ ಅಂತ. ಸೊ ಕಳೆದ 5 ತಿಂಗಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನಾನು ಕ್ಯಾಟಗರಿ ವೈಸ್ ಹಾಕ್ತಾಯಿದ್ದೀನಿ. ಓಕೆ, ಸೊ ಅದೇ ರೀತಿ 6ನೇ ತಿಂಗಳ ಕರೆಂಟ್ ಅಫೇರ್ಸನ್ನು ನೀವು ಇಲ್ಲೇ ನೋಡ್ಕೊಳ್ಳಿ. ಜೂನ್ 1, ಜೂನ್ 2, ಜೂನ್ 3 ವೀಕ್ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಹಾಕಿದ್ದೀನಿ. ಸೊ ನೀವು ಇಲ್ಲೇ ನೋಡೋದ್ರ ಮೂಲಕ ಕವರನ್ನು ಮಾಡಿ. ಓಕೆ, ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಟೇಕ್ ಕೇರ್.